ಅಲ್ಲಿ ಯಾಕೆ ಅವ ಕಂಬ ಹತ್ತಾ ಇದ್ದಾನೆ? ಯಾರದು? ಪೃಥ್ವಿಕ್. ಯಾರು ಬೇರೆ ಯಾರು ಇಲ್ವೋ ಅಲ್ಲಿ ವಿದ್ಯಾರ್ಥಿಗಳು? ಘೋಷ್ ಸಂಚಲನ ಯೋಗ ವ್ಯಾಯಾಮ ರೆಡಿ ತಾನೆ? ದಕ್ಷ ಅಕ್ಕನವರು ಎಲ್ಲಿದ್ದಾರೆ? ಆಯನವರು ತಕ್ಷಣ ಇಲ್ಲಿ ಬರಬೇಕು ನೀವು. ಹರಿ ಓಂ. ಉಷಕ್ಕ ತಿಲಕಕ್ಕ ಜಯಂತಿಕ್ಕ ಒಮ್ಮೆ ವೇದಿಕೆ ಹತ್ರ ಬರಬೇಕು.
ಸರಸ್ವತಿ ವಂದನೆಯ ಮಕ್ಕಳು ವೇದಿಕೆ ಹತ್ರ ಬರಬೇಕು. ಸರಸ್ವತಿ ವಂದನೆಯ ಮಕ್ಕಳು ಸರಸ್ವತಿ ವಂದನೆಯ ಸಭಾಂಗಣಕ್ಕೆ ಹೋಗ್ಬೇಕಲ್ಲಿ.
ಪರಶುರಾಮನಿಂದ ಸೃಷ್ಟಿಯಾದ ಈ ಪುಣ್ಯ ಭೂಮಿಯಲ್ಲಿ ಮೊದಲಾಗಿ ವಿಘ್ನ ನಿವಾರಕನಾದ ವಿನಾಯಕನಿಗೆ ವಂದಿಸುತ್ತಾ ಕಡಬ ದುರ್ಗಾಂಬಿಕಾ ಅಮ್ಮನವರು, ಶ್ರೀಕಂಠ ಮಹಾಗಣಪತಿ ದೇವರು, ಹಾಗೆಯೇ ಇಲ್ಲಿಯ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ ಊರಿನ ಸಮಸ್ತ 10 ಗ್ರಾಮಗಳ ದೈವ ದೇವರುಗಳಿಗೆ ತಲೆಬಾಗುತ್ತಾ ಗುರು ಹಿರಿಯರೆಲ್ಲರಿಗೂ ನಮಿಸುತ್ತಾ ಈ ದಿನ ಕಲಿಯುಗಾಬ್ದ 5125 ಶಾಲಿವಾಹನ ಶಕ 1946 ಶೋಭಾಕೃತ್ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತದಿಗೆ ತಿಥಿ ಪೂರ್ವಾಷಾಢ ನಕ್ಷತ್ರ 2023 ದಶಂಬರ 15 ಶುಕ್ರವಾರ. ಈ ಸುಂದರ ಇಳಿಸಂಜೆಯ ಗೋಧೂಳಿ ಲಗ್ನದ ಶುಭ ಮುಹೂರ್ತದಲ್ಲಿ ಸರಸ್ವತಿ ಸಮೂಹ ಸಂಸ್ಥೆಯು 11ನೇ ವರ್ಷದ ಕ್ರೀಡೋತ್ಸವವನ್ನು ಆಚರಿಸಿ ಸಂಭ್ರಮಿಸಲು ಸಿದ್ಧಗೊಂಡಿದೆ. हरि ओम.
मात्र प्रणाम 1 2 3 या कुंदेन्दु तुषार हार धवला या
ॐ भूर्भुवः स्वः ಜೈ ಶ್ರೀರಾಮ್. ಇಂದಿನ ಪಂಚಾಂಗ ಕಲಿಯುಗಾಬ್ದ 5125, ಶಾಲಿವಾಹ ವರ್ಷಕ್ಕೆ 1946, ಶೋಭಕೃತನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ತದಿಗೆ ತಿಥಿ, ಪೂರ್ವಾಷಾಢ ನಕ್ಷತ್ರ, ದಿನಾಂಕ 15 ಡಿಸೆಂಬರ್ 2023ನೇ ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ರಾಮ್ ರಾಮ್. ಜೈ ಶ್ರೀರಾಮ್. ಸ್ವಾಮಿ ವಿವೇಕಾನಂದರ ಅಮೃತ ವಚನ: ಜೀವ ಅನ್ನೋದು ನಮ್ಮ ಮಾತನ್ನು ಕೇಳುವುದಿಲ್ಲ, ತಿಳಿಯದೆ ಮುಗಿದು ಹೋಗಬಹುದು. ಆದರೆ ಜೀವನ ನಾವು ನಡೆಸಿದಂತೆ ನಡೆಯುತ್ತದೆ. ಅದನ್ನು ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ರಾಮ್ ರಾಮ್. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕವೇ ವಿಶೇಷಾಲರಿಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ ಇತರ ದೋಷ ನೋಡುತ್ತಲನು ಹಾಸ್ಯವ ಕೈಯುವರಲ್ಲ. ತಮ್ಮೊಳಗಿರುವುದೈ ಸಾಸಿರ ದೋಷ ಕಾಡುವುದೇ ಇಲ್ಲ, ಕಬೀರ ಕಾಡುವುದೇ ಇಲ್ಲ. ಉತ್ತಿಷ್ಟ. ಕ್ರೀಡೋತ್ಸವ ಎಂಬ ಸಮಾರಂಭವನ್ನು ಕಣ್ತುಂಬಿಸಿಕೊಳ್ಳಲು, ಮನ ತುಂಬಿಸಿಕೊಳ್ಳಲು ಸಹೃದಯರಾಗಿ ಆಗಮಿಸಿರುವ ಅತಿಥಿ ಅಭ್ಯಾಗತರನ್ನ, ವಿದ್ಯಾಭಿಮಾನಿಗಳನ್ನು, ಊರ ಪರವೂರ ಮಹನೀಯರನ್ನ, ಮಾತೆಯರನ್ನ, ಮಕ್ಕಳನ್ನ ತುಂಬ ಹೃದಯದಿಂದ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಮುನ್ನಡೆ ಇಡುತ್ತಿದ್ದೇನೆ. ಅತಿಥಿಗಳು ಸರಸ್ವತಿ ವಂದನೆಯನ್ನ ಮುಗಿಸಿ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಇವರನ್ನು ಸಂಸ್ಥೆಯ ಪದಾಧಿಕಾರಿಗಳು ವೇದಿಕೆಯತ್ತ ಸ್ವಾಗತಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲು ಡಾಕ್ಟರ್ ಪ್ರಭಾಕರ್ ಭಟ್ಕರ್ಷಕ, ಅಧ್ಯಕ್ಷರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ. ಹಾಗೆ ಅತಿಥಿಗಳಾಗಿ ವೇದಿಕೆಯಲ್ಲಿ
ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದಾರೆ. ಅವರನ್ನು ವೇದಿಕೆಯತ್ತ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಸ್ವಾಗತಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಮೊದಲನೆಯದಾಗಿ ಧ್ವಜಾರೋಹಣ ನಡೆಯಲಿದೆ. ಧ್ವಜಾರೋಹಣ ನಡೆಯುವ ಸಂದರ್ಭದಲ್ಲಿ ಆಗಮಿಸಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು, ಸಾರ್ವಜನಿಕರು ಎದ್ದು ನಿಂತು ಧ್ವಜಕ್ಕೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಾವಧಾನ್, ಉತ್ತಿಷ್ಠ. ಧ್ವಜ ಪ್ರಣಾಮ್. 1 2 3 ಅರ್ಧವೃತ್ತ. ಎಲ್ಲರೂ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸನಾತನವಾದ ಅತ್ಯುನ್ನತ ತತ್ವ ಮೌಲ್ಯಗಳನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ನಮ್ಮದು. ಅನಾದಿಯಾದ ಆಳವಾದ ಮೂಲದಿಂದ ಪೋಷಣೆ ಪಡೆದು ಇಂದು ಹಲವಾರು ಕವಲುಗಳಿರುವ ಮಹಾವೃಕ್ಷವಾಗಿ ಬೆಳೆದು ನಿಂತಿರುವ ನಮ್ಮ ಸಂಸ್ಕೃತಿಯೇ ನಮಗೆ ಒಳ್ಳೆಯ ಸಂಸ್ಕಾರವಂತರಾಗಿ ಬಾಳಲು ಬುನಾದಿ ನೀಡುತ್ತದೆ. ಇಂದು ಆಧುನಿಕತೆಯ ಯಾಂತ್ರಿಕ ಜೀವನದ ವೇಗದ ಬದುಕಿನ ಪಥದಲ್ಲಿ ನಮ್ಮ ಪರಂಪರೆಯ ಆದರ್ಶ ಉದಾತ್ತ ಮೌಲ್ಯಗಳು ನಶಿಸಿ ಹೋಗುತ್ತಿವೆ. ದೇಶ ಸಂಸ್ಕೃತಿಗಳ ಬಗ್ಗೆ ಗೌರವ ಮಾಯವಾಗುತ್ತಿವೆ. ನಮ್ಮ ಸನಾತನವಾದ ಧರ್ಮ ಸಂಸ್ಕಾರಗಳು ಇವುಗಳ ಕುರಿತು ಪ್ರಾಥಮಿಕ ಜ್ಞಾನವನ್ನು ತಿಳಿಸಿಕೊಡಬಲ್ಲ ವಿದ್ಯಾಲಯಗಳ ಕೊರತೆ ನಮ್ಮಲ್ಲಿದೆ. ಈ ಕೊರತೆಯನ್ನು ನೀಗಿಸಿ ನಮ್ಮ ಮಕ್ಕಳಿಗೆ ಭಾರತೀಯ ಪರಂಪರೆಯ ತಳಹದಿಯ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಸನಾತನ ಆಚಾರ ವಿಚಾರಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣ ಕ್ಷೇತ್ರದ ಸಂಘಟನೆಯಾದ ವಿದ್ಯಾಭಾರತಿಯ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಇದರ ಪ್ರೇರಣೆಯೊಂದಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟರ್ಡ್ ಈ ಸಂಘಟನೆಯಡಿಯಲ್ಲಿ ಕಡಬದಲ್ಲಿ ಸರಸ್ವತಿ ವಿದ್ಯಾಲಯವು 2005ರಲ್ಲಿ ಪ್ರಾರಂಭಗೊಂಡು ಇದೀಗ 19ನೇ ಸಂವತ್ಸರಗಳನ್ನು ಪೂರೈಸುವ ಹೊಸ್ತಿಲಲ್ಲಿದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಎಂಬ ಹಿರಿಯರ ಕಲ್ಪನೆಯೊಂದಿಗೆ ಪ್ರಾರಂಭಗೊಂಡ ನಮ್ಮಿ ಸಂಸ್ಥೆ ಸುಮಾರು 18 ವರ್ಷಗಳ ಕಾಲ ಕನ್ನಡ ಮಾಧ್ಯಮದಲ್ಲಿಯೇ ನಡೆಯಿತು. ಸಮಾಜದ ಬದಲಾದ ಮಾನಸಿಕತೆ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿ ಎಂಬ ಪಾಲಕರ ಒತ್ತಾಯದ ಮೇರೆಗೆ ಸಂಘದ ಹಿರಿಯರ ಅನುಮತಿಯೊಂದಿಗೆ ಭಾರತೀಯ ಚಿಂತನೆ ಸಂಸ್ಕಾರದೊಂದಿಗೆ ಇಂಗ್ಲಿಷ್ ಮಾಧ್ಯಮವನ್ನು ಈ ವರ್ಷದಿಂದ ನಮ್ಮಿ ಸಂಸ್ಥೆಯಲ್ಲಿ ಪ್ರಾರಂಭಿಸಲಾಯಿತು. ಇದೀಗ ಶಿಶು ಮಂದಿರದಿಂದ 10ನೇ ತರಗತಿಯವರೆಗೆ 520 ವಿದ್ಯಾರ್ಥಿಗಳು ಮೌಲ್ಯಯುತವಾದ ಗುಣಮಟ್ಟದ ಶಿಕ್ಷಣವನ್ನು ಸಂಸ್ಥೆಯಲ್ಲಿ ಪಡೆಯುವುದರೊಂದಿಗೆ ಸುತ್ತಲಿನ ಪರಿಸರದ ಜನರ ಪ್ರೀತಿಗೆ ಪಾತ್ರರಾಗಿದೆ. ಇಂದು ಈ ವಿದ್ಯಾಸಂಸ್ಥೆಯ ವಾರ್ಷಿಕ ಉತ್ಸವ. ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ತಮ್ಮಲ್ಲಿರುವ ಬೌದ್ಧಿಕ ಸಾಮರ್ಥ್ಯದೊಂದಿಗೆ ಶಾರೀರಿಕ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿಗೊಳಿಸುವ ಒಂದು ವಿಶೇಷವಾದ ಪ್ರಯತ್ನವೇ ಕ್ರೀಡೋತ್ಸವ. ಭಾರತಾಂಬೆಯ ಮಡಿಲಿನಲ್ಲಿ ಸಾಮೂಹಿಕವಾಗಿ ಶಿಸ್ತುಬದ್ಧವಾಗಿ ಹೊನಲು ಬೆಳಕಿನಲ್ಲಿ ಬಣ್ಣ ಬಣ್ಣದ ವೇಷಭೂಷಣಗಳಿಂದ ವಿವಿಧ ಸಂರಚನೆಗಳನ್ನು ರಚಿಸುವುದು ಹಾಗೂ ಚಿತ್ತಾರಗಳನ್ನು ನಿರ್ಮಿಸಿ ಮೈ ನವಿರೇಳಿಸುವ ಪ್ರತಿಭಾ ಪ್ರದರ್ಶನಗಳ ಮೂಲಕ ತಮ್ಮನ್ನು ಅದ್ಭುತ ಲೋಕಕ್ಕೆ ಒಯ್ಯುವ ಒಂದು ವಿಶೇಷ ಕಾರ್ಯಕ್ರಮ.
ಇದು ಕ್ರೀಡಾಕೂಟವಲ್ಲ, ಪಂದ್ಯಾಟವಲ್ಲ, ಸರ್ವರ ಸಹಕಾರದ ಸಮನ್ವಯದ ಧ್ಯೇಯಾಧಾರಿಗಳ ಅನೇಕತೆಯಲ್ಲಿ ಏಕತೆಯನ್ನು ಬಿಂಬಿಸುವ ಮನೋರಂಜನೆಯೊಂದಿಗೆ ಶಿಕ್ಷಣವನ್ನು ನೀಡುವ ಒಂದು ನೋಟವೇ ಈ ಕ್ರೀಡೋತ್ಸವ. ಇದೀಗ ವಿದ್ಯಾರ್ಥಿಗಳಿಂದ ಪಥಸಂಚಲನ ಮತ್ತು ಯೋಗ ವ್ಯಾಯಾಮ. ಸರ್ ಸರ್ ಔಟ್ ಬರ್ತಲ್ಲ. ಹಾಂ ಗ್ಯಾಪ್ ಕೊಟ್ಟದ್ದಲ್ಲ ಮರೆಯವ. ಹಿಂದೆ ಹೋಗ್ತದ್ಯೋ ಮಾರೆಯ. ಮುಂದೆ ವಿದ್ಯಾರ್ಥಿಗಳಿಂದ ಯೋಗ ವ್ಯಾಯಾಮ ಮತ್ತು ದಂಡ ವ್ಯಾಯಾಮ. घोष प्रदर्शन
ಮಾತು ಕೃತಿ ಉಡುಗೆ ತೊಡುಗೆ ಆಚಾರ ವಿಚಾರ ವ್ಯವಹಾರ ಶಿಕ್ಷಣ ಎಲ್ಲೆಂದರಲ್ಲಿ ವಿದೇಶಿ ವ್ಯವಸ್ಥೆಗೆ ಪುರಸ್ಕಾರ, ಸ್ವದೇಶಿ ಸಂಸ್ಕೃತಿಗೆ ತಿರಸ್ಕಾರದ ಈ ಕಾಲಘಟ್ಟದಲ್ಲಿ ಅಪ್ಪಟ ಭಾರತೀಯ ವಾದನಗಳಿಗೆ ಪುರಸ್ಕಾರ ನೀಡುವಂತಹ ಪ್ರದರ್ಶನ ಇದಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಪಡೆದಿರುವ ಹಿಂದೂ ಸಂಘಟನೆಯ ಕಾರ್ಯದ ಒಂದು ಅಂಗವಾಗಿರುವ ಘೋಷ್ ವಿಭಾಗದಿಂದ ರಣ ಸಂಗೀತದ ವಾದನ ಕಲೆ ಪ್ರಾರಂಭಗೊಂಡಿದೆ. 3 ಪೀಳಿಗೆಗಳ ಕಾಲಾವಧಿಯಲ್ಲಿ ವಿಕಾಸಗೊಂಡಿರುವ ಈ ಕಲೆಯು ಈಗ ಸುಮಾರಾಗಿ ಒಂದು ಶಾಸ್ತ್ರವೇ ಆಗಿದೆ. ಇಲ್ಲಿನ ರಾಗ, ಭಾವ, ತಾಳ ಇವೆಲ್ಲವೂ ಸ್ವದೇಶಿಯದ್ದೇ ಆಗಿದೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮಿ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಈ ಕ್ರೀಡೋತ್ಸವದ ಸವಿಯನ್ನು ಆನಂದಿಸಲು ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನ, ವಿದ್ಯಾಭಿಮಾನಿಗಳನ್ನ ಒಲುಮೆಯಿಂದ ಸ್ವಾಗತಿಸಲಿದ್ದಾರೆ ಸರಸ್ವತಿ ಸಮೂಹ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ವೆಂಕಟರಮಣರಾವ್ ಮಂಕುಡೆ ಇವರು. ಜೈ ಶ್ರೀರಾಮ್. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.
ಕಡಬ ಮತ್ತು ಕೋಡಿಂಬಾಳ ಗ್ರಾಮದ ಎಲ್ಲ ದೇವರುಗಳನ್ನು ಮನಸ್ಸಾ ಸ್ಮರಿಸ್ತಾ ಈ ಜಾಗದಲ್ಲಿರುವಂತಹ ನಾವು ನಂಬ್ಕೊಂಡು ಬಂದಿರುವಂಥ ನಾಗ ಮತ್ತು ದೈವಗಳನ್ನು ಮನಸ್ಸಾ ಸ್ಮರಿಸ್ತಾ ಸರಸ್ವತಿ ವಿದ್ಯಾಲಯದ ಈ ವರ್ಷದ ಕ್ರೀಡೋತ್ಸವ ಕಾರ್ಯಕ್ರಮ ಈಗ ಪ್ರಾರಂಭಗೊಂಡಿದೆ. 2004ರಲ್ಲಿ ಈ ಭಾಗದಲ್ಲಿ 2003ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಈ ಭಾಗದಲ್ಲಿ ಒಂದು ಶಿಶು ಮಂದಿರ ಮಾಡಬೇಕು ಹೇಳೋ ದೃಷ್ಟಿಯಿಂದ ಭಾರತ್ ಮಾತಾ ಪ್ರತಿಷ್ಠಾನ ಅಂತ ಹೇಳುವಂಥ ಒಂದು ಪ್ರತಿಷ್ಠಾನದ ಮೂಲಕ ಪುಳಿಕುಕ್ಕಿನಲ್ಲಿ ಒಂದು ಶ್ರೀಕೃಷ್ಣ ಶಿಶು ಮಂದಿರವನ್ನು ಪ್ರಾರಂಭ ಮಾಡಿ ಅಲ್ಲಿ ಕೆಲವು ಕಾರಣಗಳಿಂದ ಅಲ್ಲಿ ಅದನ್ನು ಮುಚ್ಚಬೇಕಾದಂಥ ಸ್ಥಿತಿ ಬಂದಾಗ ಹಿರಿಯರ ಹತ್ರ ಕೂತು ಯೋಚನೆ ಮಾಡಿ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಶ್ರೀಧರ್ ಸಾಗರ್ ಹತ್ರ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಆ ಶಿಶು ಮಂದಿರವನ್ನು ಕಡಬದಲ್ಲಿ ಪ್ರಾರಂಭ ಮಾಡುವ ಹೇಳೋ ದೃಷ್ಟಿಯಿಂದ 2004ರಲ್ಲಿ ಶ್ರೀ ಭಾರತಿ ಶಿಶು ಮಂದಿರ ಅಂತೇಳುವಂಥ ಒಂದು ಶಿಶು ಮಂದಿರವನ್ನು ಕಡಬದ ಸ್ಮಶಾನದ ಹತ್ತಿರವಿರುವಂಥ ಒಂದು ಬಾಡಿಗೆ ಕೊಠಡಿಯಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಬೇಲೂರಿನ ರಮ್ಯ ಮಾತಾಜಿಯ ಮೂಲಕ ಅವರು ಪುಳಿಕುಕ್ಕಲ್ಲೇ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದು ಅಲ್ಲೇ ಒಂದು ಶಿಶು ಮಂದಿರ ಪ್ರಾರಂಭ ಮಾಡಿದ್ದನ್ನು ಮತ್ತು ಇಲ್ಲಿ ಮಾಡುವಾಗಲೂ ಆ ಸ್ಮಶಾನದ ಹತ್ತಿರುವಂಥ ಮನೆಯಲ್ಲಿ ಒಂದು ಶಿಶು ಮಂದಿರವನ್ನು ನಾವು ಪ್ರಾರಂಭ ಮಾಡಿದೆವು. ಪ್ರಾರಂಭದಲ್ಲಿ 12 ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. 1 ವರ್ಷ ಮಾಡಿದಾಗ ಅಲ್ಲಿ ಕಳಿಸಿದಂಥ ಪಾಲಕರಿಗೆಲ್ಲ ತುಂಬ ಖುಷಿಪಟ್ಟು ಅವರು ನಮ್ಮ ಮಕ್ಕಳು ಇನ್ನು ಮುಂದೆ ಪುನಃ ಕಾನ್ವೆಂಟ್ ಶಾಲೆಗೆ ಹೋಗಬೇಕು. ಕಡಬದ ಸುತ್ತಮುತ್ತ 8 ಕಾನ್ವೆಂಟ್ ಶಾಲೆಗಳು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕು. ನೀವು ಯಾಕೆ ಶಾಲೆ ಮಾಡಬಾರ್ದು ಅಂತ ನಮ್ಮೆಲ್ಲ ಪ್ರಶ್ನೆ ಕೇಳಿದರು. ಮತ್ತು ನಾವು ಕಲ್ಲಡಕದ ಪ್ರೇರಣೆಯಿಂದ ಪ್ರಾರಂಭ ಆಗಿರುವುದರಿಂದ ಡಾಕ್ಟರ್ ಹತ್ರವೇ ಕೂತ್ಕೊಂಡು ಚರ್ಚೆ ಮಾಡಿ ಅವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮೂಲಕ ಇಲ್ಲಿ ಒಂದು ಪ್ರಾಥಮಿಕ ಶಾಲೆ ಮಾಡುವ ಅಂತ ಹೇಳಿದರು. 2004ರಲ್ಲಿ 9 ಮಕ್ಕಳ ಮೂಲಕ ಪ್ರಾರಂಭ ಆದಂತಹ ಈ ಪ್ರಾಥಮಿಕ ಶಾಲೆ ಇವತ್ತು ಪ್ರೌಢಶಾಲೆಯನ್ನು ಒಳಗೊಂಡು ಮತ್ತು 6, 7, 8ನೇ ತರಗತಿ ಆಂಗ್ಲ ಮಾಧ್ಯಮ ಶಾಲೆ ಇಷ್ಟು ಶಾಲೆಗಳನ್ನು ಒಳಗೊಂಡಂಥ ಈ ಸಂಸ್ಥೆ ಇವತ್ತು 517 ಮಕ್ಕಳಿಗೆ ಸಂಸ್ಕಾರಯುಕ್ತ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ ಪ್ರಾರಂಭ ಆಗಿರುವಂಥದ್ದು. ಯಾವಾಗಲೂ ಹೇಳ್ತಾ ಇರ್ತಾರೆ ಭಾರತದಲ್ಲಿ ಶಿಕ್ಷಣ ಇದೆ, ಶಿಕ್ಷಣದಲ್ಲಿ ಭಾರತೀಯತೆ ಇಲ್ಲ ಅಂತ. ಅದಕ್ಕೋಸ್ಕರ ಅದನ್ನು ಮನಗಂಡು ವಿದ್ಯಾಭಾರತಿಯ ಮೂಲಕ ಪಂಚಕೋಶಾತ್ಮಕ ಶಿಕ್ಷಣ, ಪಂಚಪದಿ ಶಿಕ್ಷಣ ಅಂತ ವಿದ್ಯಾಭಾರತಿಯಲ್ಲಿ ನಾವು ಹೇಳ್ತೇವೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ 5 ಕೋಶಗಳಿಗೆ ಶಿಕ್ಷಣ ಸಿಗಬೇಕು ಅಂತ. ಆದರೆ ನಮ್ಮ ಇವತ್ತಿನ ಶಿಕ್ಷಣ ಪದ್ಧತಿ ಏನಿದೆ ಅಂತ ಹೇಳಿದರೆ ಬರೀ ಮಾರ್ಕಿಗೋಸ್ಕರ ನಾವು ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ. ಅದು ಆಗಬಾರದು. ಇವತ್ತಿನ ಎಲ್ಲ ಚಟುವಟಿಕೆಗಳನ್ನು ನೀವು ನೋಡಿ ಅದೆಲ್ಲವೂ ಸಹ ಒಳಗೊಂಡಿದೆ. ಅನ್ನಮಯ ಕೋಶಕ್ಕೆ, ಪ್ರಾಣಮಯ ಕೋಶಕ್ಕೆ ಯೋಗ, ಮನೋಮಯ ಕೋಶಕ್ಕೆ ಸಂಗೀತ, ವಿಜ್ಞಾನಮಯ ಕೋಶಕ್ಕೆ ವಿಶೇಷವಾದಂಥ ಜ್ಞಾನ, ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ತಾರೆ. ಕೊನೆಗೆ ಎಲ್ಲವನ್ನು ಮಾಡ್ತಾ ಆನಂದವಾಗಿ ಮಕ್ಕಳು ಇರ್ತಾರೆ. ಅದರಿಂದ ಈ 5 ಕೋಶಗಳಿಗೆ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ವಿದ್ಯಾಸಂಸ್ಥೆ ಇಷ್ಟು ಪ್ರಯತ್ನಪಟ್ಟು ನಾನಾಗಲೇ ಹೇಳಿದಾಗೆ 20ನೇ ವರ್ಷ, ಮುಂದಿನ ವರ್ಷಕ್ಕೆ ಈಗ 19 ವರ್ಷ ಪೂರೈಸಿ 20ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ 11ನೇ ಕ್ರೀಡೋತ್ಸವವನ್ನು ನಾವು ಮಾಡ್ತಾಯಿದ್ದೇವೆ. ಇದು 11ನೇ ಕ್ರೀಡೋತ್ಸವ. 20 ವರ್ಷ ಆದರೂ ಶಾಲೆಗೆ 11ನೇ ವರ್ಷದ ಕ್ರೀಡೋತ್ಸವವನ್ನು ಇವತ್ತು ಮಾಡ್ತಾಯಿದ್ದೇವೆ. ಈ ಕ್ರೀಡೋತ್ಸವಕ್ಕೆ ಬಂದಿರುವಂಥ ಎಲ್ಲ ಗಣ್ಯರನ್ನು ಮತ್ತು ಆಸುಪಾಸಿನ ಎಲ್ಲ ನಮ್ಮ ಪಾಲಕರನ್ನು ಮತ್ತು ಎಲ್ಲ ಹಿತೈಷಿಗಳನ್ನು ಮೊದಲಾಗಿ ಸ್ವಾಗತ ಮಾಡ್ತಾ, ಈ ವಿದ್ಯಾಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಒಂದು ಕನ್ನಡ ಮಾಧ್ಯಮ ಶಾಲೆ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಶುಲ್ಕ ತಗೊಳ್ಳೋದು ಮಕ್ಕಳ ಹತ್ರ 3,000 ರೂಪಾಯಿ, 5,000 ರೂಪಾಯಿ, ಜಾಸ್ತಿ ಆದರೆ ಒಂದು 6,000 ರೂಪಾಯಿ ಹೈಸ್ಕೂಲ್ನವರಿಗೆ. ಇಷ್ಟು ಶುಲ್ಕವನ್ನು ತಗೊಂಡು ಇಲ್ಲಿರುವಂಥ ಅಧ್ಯಾಪಕರಿಗೆ ಗೌರವಧನವನ್ನು ಕೊಡ್ತಾ, ಸಂಬಳ ಕೊಡೋದಿಲ್ಲ ನಾವು, ಸ್ವಲ್ಪ ಕೊಡೋದು. ಅದರಿಂದ ಗೌರವಧನವನ್ನು ಕೊಡ್ತಾ ಮತ್ತು ಇಷ್ಟೆಲ್ಲ ಕಟ್ಟಡಗಳಾಗಬೇಕಿದ್ರೆ ಇದು ನಮ್ಮದು ಪ್ರಾಥಮಿಕ, ಇದು ಹೈಸ್ಕೂಲ್ ಮತ್ತು ನಾನು ಆಗಲೇ ಹೇಳಿದಾಗ 6, 7, 8 ಆಂಗ್ಲ ಮಾಧ್ಯಮ ನಡೆದಿರುವಂಥ ಸಂಸ್ಥೆ. ಇಲ್ಲಿ ಒಂದು 10-12 ಎಕರೆ ಜಾಗ ಇದೆ ನಮಗೆ. ನಮ್ಮ ಮೊದಲ ಸಂಸ್ಥೆ ಅಲ್ಲಿ ಒಂದು ಪಂಜ ರೋಡಲ್ಲಿದೆ. ಅಲ್ಲಿ 1 ಎಕರೆ ಜಾಗದಲ್ಲಿ ಪ್ರಾಥಮಿಕ ಶಾಲೆ ಶಿಶು ಮಂದಿರದಿಂದ 7ನೇ ತರಗತಿಯವರೆಗೆ ಅಲ್ಲಿದೆ. ಅಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ನಾವು ಕಟ್ಟಿದ್ದೇವೆ. ಇನ್ನು ಮುಂದೆ ಆಗಲಿಕ್ಕೂ ಇದೆ ಕಟ್ಟಡ. ಇಷ್ಟು ಎಲ್ಲ ಆಗಬೇಕು ಅಂತ ಹೇಳಿದರೆ ಕಾರಣ ನಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನೆಲ್ಲ ಹಾರೈಸಿದಂಥ ಕಲ್ಲಡಕ ಡಾಕ್ಟರ್ ಪ್ರಭಾಕರ್ ಭಟ್, ಕಲ್ಲಡಕ ವಿದ್ಯಾಸಂಸ್ಥೆ ಸಂಸ್ಥಾಪಕರು. 80 ವಿದ್ಯಾಸಂಸ್ಥೆಗಳು, 21,000 ಮಕ್ಕಳಿರುವಂಥ ಅತ್ಯಂತ ದೊಡ್ಡ, ರಾಜ್ಯದಲ್ಲೇ ದೊಡ್ಡ ಒಂದು ಸಂಸ್ಥೆಯಾಗಿರುವಂಥ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು. ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ಕಲ್ಲಡಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ
ಬರುವಾಗಲೇ ಹೇಳಿದರು, ತುಂಬ ವರ್ಷದ ಪ್ರಯತ್ನದ ನಂತರ ನಾನು ಬಂದಿದ್ದೇನೆ ಇಲ್ಲಿಗೆ ಅಂತ. ತೃತೀಯ ವರ್ಷದ ಸಂಘ ಶಿಕ್ಷಣ ಆಗ್ತಾ ಇರೋ ಸಂದರ್ಭದಲ್ಲಿ ನಮಗೆ ಪರಿಚಯ ಆದವರು, ನಾವು ಒಟ್ಟಿಗೆ ತೃತೀಯ ಸಂಘ ಶಿಕ್ಷಣವನ್ನು ಮುಗಿಸಿದವರು. 3-4 ವರ್ಷಗಳಿಂದ ನಾವು ಅವರ ಹೆಸರನ್ನು ಕಾಗದದಲ್ಲಿ ಹಾಕ್ತೇವೆ. 3-4 ವರ್ಷದಿಂದ ಕಾಗದಲ್ಲೇ ಹಾಕಿದ್ದೇವೆ, 4 ವರ್ಷದಿಂದ. ಅದಕ್ಕಿಂತ ಮೊದಲು ಕೇಳ್ತಾ ಇದ್ದೆವು, ಮತ್ತೆ ನೋಡುವ ಅಂತ ಹೇಳ್ತಾಯಿದ್ರು. 4 ವರ್ಷದಿಂದ ಈ ವರ್ಷ ಆಗಲೇ ತುಂಬ ಜನ ಬೆಳಿಗ್ಗೆಯಿಂದಲೇ ಕೇಳ್ತಾ ಇದ್ದಾರೆ, ಬರ್ತಾರ ಅವರು, ನೀವು ಹಾಕಿದ್ದ ಜನ ಬರ್ತಾರ ಅಂತ ನಮ್ಮ ಹತ್ರ ಎಲ್ಲ ಕೇಳ್ತಾಯಿದ್ರು. ಆದರೆ ಬಂದೇ ಬರ್ತಾರೆ ಅಂತ ಹೇಳುವಂಥ ಧೈರ್ಯ ಒಂದು ನಾನು ಪ್ರಯತ್ನ ಮಾಡಿದೆ, ಇನ್ನೊಂದು ಡಾಕ್ಟ್ರ್ ಹತ್ರ ನಿನ್ನ ಕೊನೆಗೊಂದು ಫೋನ್ ಮಾಡಿಸಿದೆ, ಡಾಕ್ಟ್ರ್ ನೀವು ಒಂದು ಹೇಳಿ ಅಂತ. ಹಾಗೆ ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ನಮ್ಮ ಜೊತೆ ಇರುವಂತಹ CT ರವಿಯವರು ಪೂರ್ವ ಸಹ ಸಂಘಟನಾ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾಗಿ ಜವಾಬ್ದಾರಿ ನಿರ್ವಹಿಸಿದಂಥ CT ರವಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. CT ರವಿಯವರು ಮಂತ್ರಿಗಳಾಗಿದ್ದರು. ನನಗೆ ನೆನಪಿದ್ದ ಹಾಗೆ ಒಬ್ಬನೇ ಒಬ್ಬ ಮಂತ್ರಿ ನಮ್ಮ ಪರಿವಾರ ಸಂಘಟನೆಗೆ ಏನು ಆಗಬೇಕು ಅಂತ ಕೇಳಿರೋರು. ಉಳಿದವರು ಅನೇಕ ಬಾರಿ ಕೇಳಿದರೂ ಮಾಡಲಿಲ್ಲ. ಇವರು ನಿಮಗೆ ಏನು ಆಗಬೇಕು ಅಂತ ಕೇಳಿ ನಮಗೆ ಬೇಕಾದಂಥ ಒಂದು ದೊಡ್ಡ ವ್ಯವಸ್ಥೆಯನ್ನು ಸುಮಾರು ಒಂದು 4.5 ಕೋಟಿ ರೂಪಾಯಿಯನ್ನು ನಮ್ಮ ಸಂಸ್ಥೆಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಆಭಾರಿ. ಇಲ್ಲಿಗೂ 50 ಲಕ್ಷ ಸಿಕ್ಕಿದೆ ಅದರಲ್ಲಿ. ಇನ್ನೋರು ಅತಿಥಿ ಹೈದರಾಬಾದಿಂದ ಬಂದಿದ್ದಾರೆ, ಶ್ಯಾಮ್ ಪ್ರಸಾದ್ ಭಟ್, ಹೈದರಾಬಾದ್. ಅವರು ನಮ್ಮ ಸಂಸ್ಥೆಗೆ ಈಗಾಗಲೇ ಒಂದು ದಾನವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಮತ್ತು ಡಾಕ್ಟರ್ ಅವ್ರ ಹತ್ರ ಮಾತಾಡ್ತಾರೆ, ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ನಮ್ಮ ಸಂಸ್ಥೆಗೆ ಅಂತ ಕೇಳ್ತಾ ಅವರು ಮತ್ತು ಅವರ ಶ್ರೀಮತಿ ಶೈಲಜಾ ಭಟ್ ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀ ವೈ ಕುಮಾರಸ್ವಾಮಿ, ಅಂತಾರಾಷ್ಟ್ರೀಯ ಹಿರಿಯ ಕ್ರೀಡಾಪಟು ಮತ್ತು ಗ್ರಾಮೀಣ ಕುಸ್ತಿಪಟು, ಅವರು ಬೆಂಗಳೂರಿಂದ ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಶ್ರೀ ಸುಬ್ರಹ್ಮಣ್ಯ ಉಪಾಧ್ಯಾಯ. ಕಳೆದ ಸಲ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿದ್ದೆವು, ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಈ ವರ್ಷ ಅವರು ಪ್ರೀತಿ ಇಟ್ಟು ಬಂದಿದ್ದಾರೆ. ಮಾಜಿ ಅಧ್ಯಕ್ಷರು APMC ಮಡಿಕೇರಿ ಮತ್ತು ಅವರ ಶ್ರೀಮತಿ ಬಂದಿದ್ದಾರೆ, ಅವರು ಶಿಕ್ಷಕಿ ಶ್ರೀಮತಿ ಕಾಮಾಕ್ಷಿ. ಅವರಿಬ್ಬರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೋರವರು ವಿಕಾಸ್ P, ರಾಜ್ಯ ಸಂಚಾಲಕರು, ಸಾಮಾಜಿಕ ಮಾಧ್ಯಮ ಪ್ರಕೋಷ್ಠ ವಕ್ತಾರರು, BJP ಕರ್ನಾಟಕ. ಇವರು ಬಂದಿದ್ದಾರೆ, ಅವರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ರಘು ಸಕಲೇಶ್ಪುರ, ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಕರ್ನಾಟಕ ದಕ್ಷಿಣ ಪ್ರಾಂತ. ಅವರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಅವರು ರಷ್ಯಾದಲ್ಲಿರುವವರು ಶ್ರೀ ES ಮಹಾಬಲೇಶ್ವರ ಭಟ್ ಎಡಕಾನ, ಅಧ್ಯಕ್ಷರು ಚೈತನ್ಯ ಟ್ರಸ್ಟ್ ಕಾಸರಗೋಡು. ಅವರು ಒಂದು ದೇವಸ್ಥಾನವನ್ನು ತುಂಬ ಜೀರ್ಣೋದ್ಧಾರ ಮಾಡಿದ್ದಾರೆ. ಈಗ ಅವರಿರುವಂಥ ಶಾಲೆಯನ್ನು ತುಂಬ ಎತ್ತರಕ್ಕೆ ಬೆಳೆಸಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ, ಅವರನ್ನು ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಮಾಜಿ ಸಚಿವರು, ನಮ್ಮ ನೆಚ್ಚಿನ ಶಾಸಕರು ಆಗಿದ್ದಂತಹ ಮಾಜಿ ಶಾಸಕರಾದಂಥ S ಅಂಗಾರ ಅವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉದ್ಯಮಿಗಳು, ಮಂಕುಡೆ ಹತ್ತಿರ ಅವರ ಮನೆ, ಶ್ರೀಯುತ ರಾಮಚಂದ್ರ ಭಟ್ ಕುಡೂರು, ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಓಶಿಮಾ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು, ಮತ್ತು ಅವರ ಶ್ರೀಮತಿ ಚಿತ್ರಲೇಖಾ ಭಟ್ ಅವರು ಬಂದಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ರವೀಶ್ ವಿಟ್ಲ, ಬೆಂಗಳೂರಿನಲ್ಲಿ ಉದ್ಯಮಿ, ಒಂದು ದೊಡ್ಡ ಕಂಪನಿ ನಡೆಸ್ತಿದ್ದಾರೆ, ನನ್ನ ತಮ್ಮನೂ ಆಗಿದ್ದಾನೆ. ಶ್ರೀ ರವೀಶ್ ವಿಟ್ಲ ಅವರು ಬಂದಿದ್ದಾರೆ, ಅವರಿಗೆ ಹಾರ್ದಿಕ ಸ್ವಾಗತ ಬಯಸ್ತೇನೆ. ಶ್ರೀ ಪ್ರಕಾಶ್ ರಾವ್ ತಲೈಕಿ, ಅವರು ಕಡಬದವರೇ, ಬೆಂಗಳೂರಲ್ಲಿದ್ದಾರೆ ಈಗ, ಅವರು ಬಂದಿದ್ದಾರೆ, ಅವರಿಗೆ ಹಾರ್ದಿಕ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಕಿಶೋರ್ BR, ಋಷಿ ಟ್ರಾವೆಲ್ಸ್ ಮಂಗಳೂರು, ಅವರ ಮನೆ ಬೊಟ್ಟಿಯಾಡಿ, ಕಿಶೋರ್ ಬೊಟ್ಟಿಯಾಡಿ ಅವರಿದ್ದಾರೆ, ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾಭಾರತಿ ಕರ್ನಾಟಕ ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳಾಗಿ, ಕ್ಷೇತ್ರೀಯ ಸಹಸಂಘಟನೆ ಕಾರ್ಯದರ್ಶಿಗಳಾಗಿ ಜವಾಬ್ದಾರಿ ನಿರ್ವಹಿಸಿ ಈಗ ವಿಶೇಷ ಸಂಘದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಶ್ರೀಯುತ GR ಜಗದೀಶರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ, ಅವರು ಬಂದಿದ್ದಾರೆ, ಅವರನ್ನು ಹಾರ್ದಿಕವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಸುಲ್ಕೇರಿ ಶಾಲೆಯ ಗೌರವಾಧ್ಯಕ್ಷರಂಥ
ಗಣೇಶ್ ಹೆಗ್ಡೆ ಅವರಿದ್ದಾರೆ, ಅಧ್ಯಕ್ಷರಾದಂಥ ರಾಜು ಮಾಸ್ಟರ್ ಇದ್ದಾರೆ. ಬಂದಿರುವಂಥ ವೇದಿಕೆಯಲ್ಲಿ ಕಲ್ಲಡ್ಕ ಕಮಲಾ ಪ್ರಭಾಕರ್ ಭಟ್ಟಿ ಅವರಿದ್ದಾರೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡೋರು ಅವರಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತ ಬಯಸ್ತೇನೆ. ಕಾಸರಗೋಡಿನಲ್ಲಿ ಒಂದು ಶಾಲೆಯನ್ನು ಪೂರ್ತಿ ಆ ಶಾಲೆಯಲ್ಲಿ ಅವರು ಇದ್ದುಕೊಂಡು ಅದನ್ನು ನಡೆಸಿರುವಂತಹ ನಾಗೇಶ್ ಅಧ್ಯಕ್ಷರು, ಚೈತನ್ಯ ಟ್ರಸ್ಟ್ನ ಪೂರ್ಣವಾದಿ ಕಾರ್ಯಕರ್ತರಾಗಿ ಅವರು ಆ ಶಾಲೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಾಗೇಶ್ವರು ಅವರು ಬಂದಿದ್ದಾರೆ, ಅವರಿಗೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಬಂದಿರುವಂಥ ಎಲ್ಲ ಹೆತ್ತವರಿಗೆ, ನಮ್ಮ ಮೇಲೆ ಪ್ರೀತಿ ಇಟ್ಟು ಬೇರೆ ಬೇರೆ ಶಾಲೆಗಳಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿರುವಂಥ ಎಲ್ಲರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಮಾಡುತ್ತಿರುವಂಥ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಹಾರ್ದಿಕವಾದೊಂದು ಸ್ವಾಗತವನ್ನು ಬಯಸ್ತಾ ಜೈ ಶ್ರೀರಾಮ್. ಇದೀಗ ವೇದಿಕೆಯಲ್ಲಿ ಒಂದು ಸುಂದರ ಕ್ಷಣ. ಸರಸ್ವತಿ ವಿದ್ಯಾಲಯ ಪ್ರೌಢ ವಿಭಾಗಕ್ಕೆ 10 ವರ್ಷ ಪೂರ್ಣಗೊಂಡಂತಹ ಸವಿ ನೆನಪಿಗಾಗಿ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿರುವುದು. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಬೇಕೆಂದು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಜೈ ಶ್ರೀರಾಮ್. 1000 ಮೈಲಿನ ಪಯಣ ಒಂದು ಹೆಜ್ಜೆಯಿಂದ ಪ್ರಾರಂಭ ಎನ್ನುವಂತೆ ಕಡಬದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಚಿಂತನೆಯನ್ನು ಮೂಡಿಸಿ ರಾಷ್ಟ್ರದ ಸತ್ಪ್ರಜೆಗಳನ್ನಾಗಿ ಹಾಗೂ ಸಂಸ್ಕಾರವಂತರನ್ನಾಗಿ ರೂಪಿಸುವ ದೃಷ್ಟಿಯಿಂದ ಹಿರಿಯರ ಮಾರ್ಗದರ್ಶನದೊಂದಿಗೆ 2004ರಲ್ಲಿ ಶಿಶು ಮಂದಿರದ ಮೂಲಕ ಪ್ರಾಥಮಿಕ ಶಾಲೆಯೊಂದಿಗೆ ಆರಂಭಗೊಂಡು ಹಂತ ಹಂತವಾಗಿ 2012ರಲ್ಲಿ ಪ್ರೌಢಶಾಲೆ ಪ್ರಾರಂಭವಾಗಿ 2022ರಲ್ಲಿ 10 ವರ್ಷಗಳನ್ನು ಪೂರೈಸಿದ ಸಂಭ್ರಮ. ಇದರ ಸವಿನೆನಪಿಗಾಗಿ ದಶಮಿ ಎಂಬ ಹೆಸರಿನಲ್ಲಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡುವಂತಹ ಸುಂದರ ಕ್ಷಣ. ಈ ಸ್ಮರಣ ಸಂಚಿಕೆಯನ್ನು ವೇದಿಕೆಯಲ್ಲಿರುವ ಗಣ್ಯರು ಬಿಡುಗಡೆಗೊಳಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಸ್ಮರಣ ಸಂಚಿಕೆಯಲ್ಲಿ ಶೃಂಗೇರಿ ಹಾಗೂ ಒಡಿಯೂರಿನ ಶ್ರೀ ಯತಿದ್ವಯರುಗಳ ಆಶೀರ್ವಾದಗಳೊಂದಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರ ಶುಭ ನುಡಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮಾರ್ಗದರ್ಶನದ ಮಾತುಗಳು, ಸಂಸ್ಥೆಯ ಆಡಳಿತ ಮಂಡಳಿಯವರ ಹಾರೈಕೆಗಳು ಮತ್ತು ಶಿಕ್ಷಕರ, ವಿದ್ಯಾರ್ಥಿಗಳ, ಪೋಷಕರ ಹಾಗೂ ಹಿರಿಯ ವಿದ್ಯಾರ್ಥಿಗಳ ವಿವಿಧ ಲೇಖನಗಳೊಂದಿಗೆ ಈ ಪುಸ್ತಕ ಮೂಡಿಬಂದಿರುತ್ತದೆ. ದಶಮಿ ಸ್ಮರಣ ಸಂಚಿಕೆಯ ಯಶಸ್ವಿಗೆ ಸಂಪೂರ್ಣ ಸಹಕಾರ ನೀಡಿರುವ ಸಂಪಾದಕ ಮಂಡಳಿಯ ಸರ್ವ ಸದಸ್ಯರಿಗೆ, ವಿವಿಧ ವಿನ್ಯಾಸದ ಜಾಹೀರಾತು ಮತ್ತು ದೇಣಿಗೆಯನ್ನು ನೀಡಿ ಪ್ರೋತ್ಸಾಹಿಸಿ ಸಹಕರಿಸಿದ ಊರ ಪರವೂರ ಸಹೃದಯಿ ದಾನಿಗಳಿಗೂ ಹಾಗೂ ಈ ಸಂಚಿಕೆಯ ಮುದ್ರಣ ಕಾರ್ಯಕ್ಕೆ ಸಹಕರಿಸಿದ ಗ್ಲೋ ಪ್ರಿಂಟರ್ಸ್ ಕಡಬ ಇವರೆಲ್ಲರಿಗೂ ಮನದಾಳದ ಕೃತಜ್ಞತೆಗಳು. ವಂದನೆಗಳು. ಇದೀಗ ಪ್ರಥಮ ವಂದ್ಯ ವಿನಾಯಕನನ್ನ ಭರತನಾಟ್ಯದ ಮೂಲಕ ಹೆಜ್ಜೆ ಹಾಕಿ ಪೂಜಿಸಲು ಬರುತ್ತಿದ್ದಾರೆ ವಿದ್ಯಾರ್ಥಿನಿಯರು. கடலடி பணிமனமே கனிந்தருளும் குணநிதி என்றும் கைவிடான் என்றெண்ணியனுதினமும் கணபதி கடலடி பணிமனமே கனிந்தருளும் குணநிதி என்றும் கைவிடான் என்றெண்ணியனுதினமும் கணபதி கடலடி பணிமனமே கனிந்தருளும் குணநிதி என்றும் கைவிடான் என்றெண்ணி அனுதினமும் கணபதி கடலடி பணிமனமே பணிமன
ತಕ ತಾಂ ತಕ ಜಂ ತಾಂ ತಕ ಜಂ ತಕ ತಾಂ ತಕ ಜಂ ತಾಂ ತ ಜಂ ತಕ ತಾಂ ತಕ ಜಂ ತಕ 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 ಜಂ ತಾಂ ತ ಜಂ ತಕ ತಾಂ ತಕ ಜಂ ತದಿಗಿನ ತುಂ ತದಿಗಿನ ತುಂ ತದಿಗಿನ ತುಂ ತಜಂ ತಜಂ ತದಿಗಿನ ತುಂ ತದಿಗಿನ ತುಂ ತದಿಗಿನ ತುಂ ತಜಂ ತಜಂ ತದಿಗಿನ ತುಂ ತದಿಗಿನ ತುಂ ತದಿಗಿನ ತುಂ ಗಣಪತಿ ಕಳಲಡಿ பணி மனமே கனிந்தருளும் குணநிதி என்றும் கைவிடா நின்றெண்ணி அனுதினமும் கணபதி கழலடி பணி மனமே பணி மனமே நானும் கோளும் பணியும் மரன் மகன் தத்தித்தகஜம் தகதித்தகஜம் துணுதித்தகஜம் திமிதித்தகஜம் மூவர் போற்றி மகிழும் உமாசுதன் தத்தச்சம் தகதச்சம் துணுதச்சம் திமிதச்சம் பாடி நிதமும் பணியும் அடியவர் தத்தச்சம் தகதச்சம் துணுதச்சம் திமித உறவாடி அருளும் அவனே கணாதிபன் தத்தித்தஜம் தகதித்தஜம் துணுதத்தஜம் திமிதத்தஜம் நானும் கோளும் பணியும் மரன் மகன் மூவர் போற்றி மகிழும் உமாசுதன் ஆடி நிதமும் பணியும் அடியவர் புறவாடி அருளும் அவனே கணாதிபன் நாளும் கோலும் பணியும் மரன் மகன் மூவர் போற்றி மகிழும் உமாசுதன் ஆடி நிதமும் பணியும் அடியவர் புறவாடி அருளும் அவனே கணாதிபன் தக்க தமிழ் தந்தே சித்தியை வாக்கு தவழ வைத்தாய் வித்தக அன்னையும் தந்தையும் மெச்சிடும் தலைமகனே தாழ்பணிந்தும் சரணம் சரணம் தக்க தமிழ் தந்தே சித்தியை வாக்கு தவழ வைத்தாய் வித்தக அன்னையும் தந்தையும் மெச்சிடும் தலைமகனே தாழ்பணிந்தும் சரணம் சரணம் தாம் தகஜம் தக தாம் தகஜம் தாம் தஜம் தக தாம் தகஜம் தக தக தகஜம் தாம் தஜம் தக தாம் தகஜம் தாம் தகஜம் தக தாம் தகஜம் தாம் தஜம் தக தாம் தகஜம் தக தக தகஜம் தாம் தஜம் தக தாம் தகஜம் ததிகின தும் ததிகின தும் ததிகின தும் தஜம் தஜம் ததிகின தும் ததிகின தும் ததிகின தும் தஜம் தஜம் ததிகின தும் ததிகின தும் ததிகின தும் கணபதி கழலடி பணி மனமே கனிந்தருளும் குணநிதி என்றும் கைவிடா நின்றெண்ணி அனுதினமும் கணபதி கழலடி பணி மனமே பணி மனமே ಗಣೇಶನ ಅನುಗ್ರಹ ಸರ್ವರಿಗೂ ಇರಲಿ ಅನ್ನುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಭಜನೆ. ಭಾರತೀಯ ಸಂಸ್ಕೃತಿಯಲ್ಲಿ ಭಜನೆಗೆ ವಿಶೇಷವಾದ ಸ್ಥಾನವಿದೆ. ಅನಾದಿ ಕಾಲದಿಂದಲೂ ಜನರ ಉಸಿರಲ್ಲಿ ಉಸಿರಾಗಿ ಬೆರೆತ ಭಜನೆ ಜೀವನದಲ್ಲಿ ಶಿಸ್ತು, ಬದ್ಧತೆ, ನೈತಿಕ ಮೌಲ್ಯ ಮತ್ತು ಧರ್ಮ ಪ್ರಜ್ಞೆ ಬೆಳೆಸುವ ಅಪೂರ್ವ ಭಕ್ತಿಗಾನ ಭಜನೆ. ಪ್ರಶಾಂತತೆ ಮತ್ತು ಮಾನಸಿಕ ಬಲವನ್ನು ನೀಡುವ ಭಜನೆಗೆ ಅಪಾರವಾದ ಶಕ್ತಿ ಇದೆ. ಭಜನೆಯು ನಮಗೂ ಆ ದಿವ್ಯ ಶಕ್ತಿಗೂ ಸಂಪರ್ಕ ಕಲ್ಪಿಸುವ ಹೆದ್ದಾರಿ. ಸದೃಢ ಶರೀರಕ್ಕೆ ಸತ್ವಯುತ ಆಹಾರ ಹೇಗೆ ಅವಶ್ಯಕವೋ ಹಾಗೆ ಮನಸ್ಸಿನ ಭಾವನೆಗಳ ಸಂಸ್ಕಾರಕ್ಕೆ ಭಜನೆಗಳು ಸಹಕಾರಿಯಾಗಿದೆ. ಇದೀಗ ಕುಣಿತ ಭಜನೆ.
ಸಂದರ್ಭದಲ್ಲಿ ದೇವರನ್ನು ಒಲಿಸಿಕೊಳ್ಳುವ ಸುಲಭ ಮಾರ್ಗವೆಂದರೆ ಭಜನೆ. ಇದೀಗ ವೇದಿಕೆಯಲ್ಲಿ ಕರಾಟೆಯಲ್ಲಿ ಸಾಧನೆಗೈದಂತಹ ಓರ್ವ ವಿದ್ಯಾರ್ಥಿಗೆ ಅಭಿನಂದಿಸುವಂತಹ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಅತಿಥಿಗಳು ನಡೆಸಿಕೊಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಸರಸ್ವತಿ ವಿದ್ಯಾಲಯ ಪ್ರೌಢಶಾಲೆ ಕಡಬ ಕರಾಟೆ ಪ್ರತಿಭೆ 2023-24 ನಿಶ್ವಿತ್ ಪಿ, ಶ್ರೀ ಸುರೇಶ ಮತ್ತು ಚಂದ್ರಾವತಿ ದಂಪತಿಗಳು ಪೊನ್ನೈತೂರು, ವಿದ್ಯಾಭಾರತಿ ಅಖಿಲ ಭಾರತ ಶಿಕ್ಷಾ ಸಂಸ್ಥಾನ ಮಧ್ಯಪ್ರದೇಶದ ದೇವಾಸ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ 17ರ ವಯೋಮಾನ ಅವಧಿಯಲ್ಲಿ ದಕ್ಷಿಣ ಮಧ್ಯಕ್ಷೇತ್ರವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡೆದು ಮುಂದೆ ನಾಳೆ ದೆಹಲಿಯಲ್ಲಿ ನಡೆಯುವಂತಹ SGFI ಪಂದ್ಯಾಟಕ್ಕೆ ಆಯ್ಕೆಯಾಗಿ ಇದೀಗ ದೆಹಲಿಯಲ್ಲಿ ಪಂದ್ಯಾಟಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಪಿ ನಿಶ್ವಿತ್ ಇವನಿಗೆ ಅವನ ಪೋಷಕರಿಗೆ ಇದೀಗ ನಮ್ಮ ಸಂಸ್ಥೆಯ ಪರವಾಗಿ ಕರಾಟೆ ಪ್ರತಿಭೆಯನ್ನು ಸನ್ಮಾನ. ದಿನಾಂಕ 15-12-2023 ನಡೆಯುವ ಈ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರಿಂದ ನಿಶ್ವಿತ್ ಪಿ ಇವನ ಪರವಾಗಿ ಅವನ ಪೋಷಕರಿಗೆ ಗೌರವಿಸಿ ಅಭಿನಂದಿಸಲಂತಹ ಈ ಶುಭ ಸಂದರ್ಭದಲ್ಲಿ ಅವನ ಭವಿಷ್ಯ ಉಜ್ವಲವಾಗಲಿ ಎಂದು ಎಲ್ಲರ ಪರವಾಗಿ ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ. ನಾಳೆಯ ದಿನ ದೆಹಲಿಯಲ್ಲಿ SGFI ಪಂದ್ಯಾಟ ಜರುಗಲಿಕ್ಕಿದೆ. ಅದಕ್ಕಾಗಿ ಟೀಮ್ ಮ್ಯಾನೇಜರ್ನೊಂದಿಗೆ ನಮ್ಮ ನಿಶ್ವಿತ್ ಪಿ ಈಗಾಗಲೇ ದೆಹಲಿಯಲ್ಲಿ ಇರುತ್ತಾನೆ. ನಾಳೆ ನಡೆಯುವಂಥ ಪಂದ್ಯದಲ್ಲೂ ಆತನಿಗೆ ಶುಭವಾಗಲಿ, ಚಿನ್ನದ ಪದಕ ಗಳಿಸಲಿ ಎನ್ನುವಂಥ ಆಶೀರ್ವಾದ ನಿಮ್ಮಲ್ಲಿಂದ ಬರಲಿ ಎಂದು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈ ನಿಶ್ಚಿತ್ ಪಿಯನ್ನು ಕರಾಟೆ ಶಿಕ್ಷಕರಾದಂತಹ ಯಾದವ ಬಿರಂತಡ್ಕ ಇವರು ಕರಾಟೆ ಶಿಕ್ಷಕರಾಗಿ ನಮ್ಮ ಸಂಸ್ಥೆಯಲ್ಲಿ ಆತನಿಗೆ ತರಬೇತಿಯನ್ನು ನೀಡಿರುತ್ತಾರೆ. ಇವರ ಈ ಒಂದು ಸಾಹಸ ಕಾರ್ಯವನ್ನು ನೆನೆದು ನಮ್ಮ ಸಂಸ್ಥೆ ಸದಾ ಅವರಿಗೆ ಋಣಿಯಾಗಿದ್ದು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಯಾದವ ಶ್ರೀಮಾನ್ ಬೀರಂತಡ್ಕ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕರಾಟೆ ಶಿಕ್ಷಕರಾಗಿ ಗುರುತಿಸಿಕೊಂಡು ಹಲವು ವಿದ್ಯಾರ್ಥಿಗಳನ್ನು ಕರಾಟೆಯಲ್ಲೇ ಪಳಗಿಸಿಕೊಂಡು ಈ ವರ್ಷ ಒಂದು ವಿದ್ಯಾರ್ಥಿಯನ್ನು ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಇದಕ್ಕೆ ಕಳಿಸಿದಂತಹ ಕೀರ್ತಿ ನಮ್ಮ ಸಂಸ್ಥೆಯಿಂದ ಅವರಿಗೆ ಸಲ್ಲುತ್ತದೆ. ನಿಮಗಿದು ಪ್ರೀತಿಪೂರ್ವಕ ಗೌರವಗಳು. ಮುಂದಕ್ಕೆ ಶಿಶು ನೃತ್ಯ. ಮಕ್ಕಳು ಎಂದರೆ ದೇವರ ಸ್ವರೂಪ. ಮಕ್ಕಳ ಮನಸ್ಸಿನಲ್ಲಿ ಏಳುವ ಪ್ರಶ್ನೆಗಳು ಬಹಳ ಮುಗ್ಧತೆಯಿಂದ ಕೂಡಿರುತ್ತದೆ. ಅಂತಹ ಮುಗ್ಧ ಮಕ್ಕಳ ಮುಗ್ಧ ಪ್ರಶ್ನೆಗಳನ್ನು ಅಮ್ಮನ ಬಳಿ ಹೇಗೆ ಕೇಳುತ್ತಾರೆ ಎಂಬುದನ್ನು ನೃತ್ಯದ ಮೂಲಕ ತೋರಿಸಿಕೊಡಲಿದ್ದಾರೆ ನಮ್ಮ ಶಿಶುಗಳು. ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು, ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು, ನಿನ್ನ ಹೆರಳಿಗೂ ದೇವರ ಮುಡಿಗೂ ಹೇಗೆ ಮುಡಿಸಲೇ ಹೇಳು, ನಿನ್ನ ಹೆರಳಿಗೂ ದೇವರ ಮುಡಿಗೂ ಹೇಗೆ ಮುಡಿಸಲೇ ಹೇಳು, ಅಮ್ಮ ಹೇಗೆ ಮುಡಿಸಲೇ ಹೇಳು, ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು, ಹೂವಿನ ದಳಗಳ ತುಂಬ
ಇಷ್ಟೊಂದು ಬೋಳು ಹಾಡುವ ಹಕ್ಕಿಗೆ ಅಲೆಯುವ ತುಂಬಿಗೆ ಸ್ಥಳವಿನ್ನಲ್ಲಿದೆ ಹೇಳು ಹಾಡುವ ಹಕ್ಕಿಗೆ ಅಲೆಯುವ ತುಂಬಿಗೆ ಸ್ಥಳವಿನ್ನಲ್ಲಿದೆ ಹೇಳು ಅಮ್ಮ ಸ್ಥಳವಿನ್ನಲ್ಲಿದೆ ಹೇಳು ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು ಜುಳು ಜುಳು ಹರಿಯುವ ಹೊಳೆ ಹಳ್ಳಗಳ ನೀರ್ಯಾಕಿಷ್ಟು ಕೊಳಕು ಜುಳು ಜುಳು ಹರಿಯುವ ಹೊಳೆ ಹಳ್ಳಗಳ ನೀರ್ಯಾಕಿಷ್ಟು ಕೊಳಕು ಈಜುವ ಮೀನಿಗೆ ದಾಹದ ಬಾಯಿಗೆ ಇಲ್ಲವೇ ಬದುಕುವ ಹಕ್ಕು ಈಜುವ ಮೀನಿಗೆ ದಾಹದ ಬಾಯಿಗೆ ಇಲ್ಲವೇ ಬದುಕುವ ಹಕ್ಕು ಅಮ್ಮ ಇಲ್ಲವೇ ಬದುಕುವ ಹಕ್ಕು ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು ಹಗಲು ಇರುಳು ಯಾಕಿಷ್ಟೊಂದು ಸಾವಿರ ಗಾಲಿಗಳುರುಳು ಹಗಲು ಇರುಳು ಯಾಕಿಷ್ಟೊಂದು ಸಾವಿರ ಗಾಲಿಗಳುರುಳು ಈ ಗದ್ದಲಗಳು ಕೇಳಿಸದಾಗಿದೆ ನಿನ್ನ ಜೋಗುಳದ ಕೊರಳು ಈ ಗದ್ದಲಗಳು ಕೇಳಿಸದಾಗಿದೆ ನಿನ್ನ ಜೋಗುಳದ ಕೊರಳು ಅಮ್ಮ ನಿನ್ನ ಜೋಗುಳದ ಕೊರಳು ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು ನಿನ್ನ ಹೆರಳಿಗೂ ದೇವರ ಮುಡಿಗೂ ಹೇಗೆ ಮುಡಿಸಲೇ ಹೇಳು ನಿನ್ನ ಹೆರಳಿಗೂ ದೇವರ ಮುಡಿಗೂ ಹೇಗೆ ಮುಡಿಸಲೇ ಹೇಳು ಅಮ್ಮ ಹೇಗೆ ಮುಡಿಸಲೇ ಹೇಳು ಅಮ್ಮ ಹೇಗೆ ಮುಡಿಸಲೇ ಹೇಳು ಅಮ್ಮ ಹೇಗೆ ಮುಡಿಸಲೇ ಹೇಳು ಮಕ್ಕಳ ಸುಂದರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳನ್ನು ನೀಡುವುದು ನಮ್ಮೆಲ್ಲ ಪೋಷಕರ ಕರ್ತವ್ಯ ಅನ್ನುತ್ತಾ ಮುಂದಕ್ಕೆ ಯೋಗ ಪ್ರದರ್ಶನ. ಶಾರೀರಿಕ ಮಾನಸಿಕ ಸ್ವಾಸ್ಥ್ಯವೇ ಆರೋಗ್ಯ. ಶರೀರದ ಆಲಸ್ಯವನ್ನ ತೊರೆದು ಸುಸ್ಥಿತಿಯನ್ನ ಪಡೆದು ಮನಸ್ಸಿನ ಚಾಂಚಲ್ಯವನ್ನ ನಷ್ಟ ಮಾಡಿ ಶಾಂತ ಮನೋಭಾವವನ್ನು ನಿರ್ಮಿಸುವುದೇ ಆರೋಗ್ಯ ಸಂಪಾದನೆ ಪ್ರಯತ್ನದ ಮೂಲ ಉದ್ದೇಶ. ಈ ಉದ್ದೇಶವನ್ನು ಪೂರೈಸುವ ಪ್ರಯತ್ನವೇ ಯೋಗ. ಯೋಗದ ತವರು ಭಾರತ. ಪ್ರಾಚೀನ ಶಾಸ್ತ್ರದಲ್ಲಿ ಯೋಗಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕಲ್ಪಿಸಲಾಗಿತ್ತು. ಯೋಗ 5000 ವರ್ಷಗಳ ಹಿಂದಿನಿಂದಲೂ ಪ್ರಚಲಿತವಾಗಿರುವಂತಹ ಶರೀರ ಮತ್ತು ಮನಸ್ಸು ಆತ್ಮಗಳನ್ನು ತನ್ನ ವಶದಲ್ಲಿಡುವ ಒಂದು ಮಹಾವಿದ್ಯೆಯಾಗಿದೆ. ಪೋಷಕರು ದಯವಿಟ್ಟು ಚೇರ್ಗಳಲ್ಲಿ ಕೂತ್ಕೊಳ್ಬೋದು. ಇಲ್ಲಿ ನಿಂತಹ ಪೋಷಕರು ಈ ಕಡೆ ಬಂದು ಕೂತ್ಕೊಳ್ಳಿ, ಚೇರ್ ಉಂಟು, ಬನ್ನಿ. ಯೋಗವು ಅಂತರಂಗದ ಕನ್ನಡಿ, ಬಹಿರಂಗದ ಶಿಕ್ಷಕ,
ಅಂತರಂಗವನ್ನು ಹಸನುಗೊಳಿಸಿ ಬಹಿರಂಗವನ್ನು ಸೊಗಸುಗೊಳಿಸುವಂತಹ ಒಂದು ಮಾಧ್ಯಮವಾಗಿದೆ. ಸ್ವಸ್ತಿಕದ ರಚನೆ, ವೀರಭದ್ರಾಸನ ಸ್ಥಿತಿ. ಭುಜಂಗಾಸನದಲ್ಲಿ ದಂಡಾಸನ, ವೃಕ್ಷಾಸನ, ಸರ್ವಾಂಗಾಸನ, ವೃಕ್ಷಾಸನ, ಗೋಮುಖಾಸನ, ಪರಿಕರಗಳ ಬಳಕೆಯಿಲ್ಲದೆ ದೇಹವನ್ನು ತನಗೆ ಬೇಕಾದಂತೆ ನಿಯಂತ್ರಿಸಿಕೊಳ್ಳುವ ವಿಧಾನವೇ ಯೋಗ. ಚಕ್ರಾಸನ, ನಟರಾಜಾಸನ, ಅರ್ಧಕಟಿ ಚಕ್ರಾಸನ. ಯೋಗಾಭ್ಯಾಸವನ್ನು ಮಾಡುವುದರಿಂದ ಮನಸ್ಸು ವಿಕಾಸವಾಗಿ ಭ್ರಾತೃಪ್ರೇಮ, ವಿಶ್ವಪ್ರೇಮಗಳು ಮನಸ್ಸಿನಲ್ಲಿ ತುಂಬುತ್ತವೆ. ಗರ್ಭಾಸನ, ಪಶ್ಚಿಮೋತ್ತಾನಾಸನ, ವೃಕ್ಷಾಸನ, ಗರುಡಾಸನ, ಭೂಮಾಸನ, ವಿಮಾನಾಸನ, ಸಿಂಹಾಸನ. ಯೋಗವು ಯಾವುದೇ ಒಂದು ಆಸಕ್ತಿಯ ಮಾನವರಿಗೆ ಮಾತ್ರ ಸೀಮಿತವಲ್ಲ. ಏಕಪಾದ ಚಕ್ರಾಸನ, ಸಂಖ್ಯಾಸನ, ನಟರಾಜಾಸನ, ಚಕ್ರಾಸನ, ಉಷ್ಟ್ರಾಸನ, ಭೂಮಾಸನ, ಸಂಖ್ಯಾಸನ. ಮಾನಸಿಕ ಸಂಯಮ, ಪರಮಾನಂದದ ಜೀವನ, ಸಮತೋಲನದ ಮನಸ್ಸು, ಏಕಾಗ್ರತೆ, ಹೀಗೆ ಜೀವನದ ಎಲ್ಲ ಮುಖಗಳಿಗೆ ತನ್ನ ಗುರಿಯನ್ನು ಸೇರಲು ಯೋಗವು ನೆರವು ನೀಡುತ್ತದೆ. ಗರುಡಾಸನ, ಅರ್ಧಕಟಿ ಚಕ್ರಾಸನ, ವೃಕ್ಷಾಸನ, ಪದ್ಮ ಮಯೂರಾಸನ, ಯೋಗ ಪಿರಮಿಡ್. ವೃಕ್ಷಾಸನ, ಗಂಡಬೇರುಂಡಾಸನ, ಅರ್ಧಕಟಿ ಚಕ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ನಮಸ್ಕಾರಾಸನ, ರಾಜಕಪೋತಾಸನ, ಪದ್ಮಾಸ್ತನ ಸ್ಥಿತಿ,
ಪದ್ಮ ಮಯೂರಾಸನ, ಅರ್ಧಕಟಿ ಚಕ್ರಾಸನ, ಯೋಗ ಪಿರಮಿಡ್. ದೈಹಿಕ ಚಲನವಲನಗಳ ಮೂಲಕವಾಗಿ ಮನಸ್ಸನ್ನು ಭಗವತ್ ಚಿಂತನೆಗೆ ಅಣಿಯಾಗುವಷ್ಟು ಏಕಾಗ್ರಗೊಳಿಸುವುದೇ ಈ ಯೋಗಾಸನಗಳ ಮೂಲ ಉದ್ದೇಶ. ದೇಶ ವಿದೇಶಗಳ ಇಂದಿನ ಅತೃಪ್ತ ಅಶಾಂತ ಮಾನವ ಜೀವನಕ್ಕೆ ಹೊಸ ಚೈತನ್ಯವನ್ನ ನೀಡಿ ತನ್ನತ್ತ ಆಕರ್ಷಿಸುವ ಈ ಭಾರತೀಯ ಯೋಗಾಭ್ಯಾಸವು ವೈಜ್ಞಾನಿಕ ಜಗತ್ತಿಗೂ ಒಂದು ಹೊಸ ಸೃಷ್ಟಿಯನ್ನ ನೀಡಿದೆ. ಅನ್ನುತ್ತಾ ಇದೀಗ ವೇದಿಕೆಯಲ್ಲಿ 2022-2020 ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಯಲ್ಲಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. 2023ರ SSLC ಪರೀಕ್ಷೆಯಲ್ಲಿ 561 ಅಂಕಗಳೊಂದಿಗೆ 89.76% ಪಡೆದುಕೊಂಡು ಸಂಸ್ಥೆಗೆ ಪ್ರಥಮ ಸ್ಥಾನಿಯಾದ ಹರ್ಷಿಣಿ ಬಿ ಇವಳು ಶ್ರೀ ಸತೀಶ್ ಬಿ ಹಾಗೂ ಶ್ರೀಮತಿ ಕಲಾವತಿ ಬೊಳ್ಳಾಜೆ ಇವರ ಪುತ್ರಿಯಾಗಿರುತ್ತಾಳೆ. ಶ್ರೀ ಹರಿಯಪ್ಪ ಪಿ ಹಾಗೂ ವನಿತಾ ಪುಳಿಕುಕ್ಕು ಇವರ ಪುತ್ರಿಯಾದ ಚರಿಷ್ಮಾ ಇವಳು 557 ಅಂಕಗಳೊಂದಿಗೆ 89.12% ಫಲಿತಾಂಶವನ್ನು ಪಡೆದು ಸಂಸ್ಥೆಗೆ ದ್ವಿತೀಯ ಸ್ಥಾನಿಯಾಗಿರುತ್ತಾಳೆ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ನಮ್ಮೆಲ್ಲರ ಹಾರೈಕೆ. ವೇದಿಕೆಯ ಎಡಭಾಗದಲ್ಲಿರುವಂತಹ ಸಾರ್ವಜನಿಕ ಬಂಧುಗಳು, ಇಲ್ಲಿ ಬಲಭಾಗದಲ್ಲಿ ಆಸನದ ವ್ಯವಸ್ಥೆ ಇದೆ. ಆ ಕಡೆಯಿಂದ ಗ್ರೀನ್ ರೂಮಿನಿಂದ ಹಿಂದಕ್ಕೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಮುಂದಕ್ಕೆ ಕೋಲಾಟ, ಜಡೆ ಕೋಲಾಟ. ಕೋಲಾಟವು ಕರ್ನಾಟಕ ರಾಜ್ಯಕ್ಕೆ ಸೇರಿದ ಜನಪ್ರಿಯ ನೃತ್ಯವಾಗಿದೆ. ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ ಹೆಣ್ಣು ಮಕ್ಕಳು ಹೆಂಗಳೆಯರು ಕೋಲಾಟವಾಡಿ ಸಂತೋಷ ಪಡುವುದನ್ನು ನಾವು ಕೆಲವು ವರ್ಷಗಳ ಹಿಂದೆ ಗ್ರಾಮೀಣ ಭಾಗಗಳಲ್ಲಿ ಕಾಣಬಹುದಾಗಿತ್ತು. ಇದೀಗ ಜಾತ್ರೆಗೆ ಹೋಗುವ ಉತ್ಸುಕತೆಯನ್ನು ಕೋಲಾಟವಾಡಿ ನಲಿದು ತೋಲಿಸಲಿದ್ದಾರೆ ನಮ್ಮ ಬಾಲೆಯರು.
ಸಂಸ್ಕೃತಿಯಲ್ಲಿ ಜಡೆ ಕೋಲಾಟ ಒಂದು ವಿಶಿಷ್ಟವಾದ ಕುಣಿತವಾಗಿದೆ. ಜಡೆ ಹೆಣೆಯುವುದು, ಜಡೆ ಬಿಚ್ಚುವುದು ನೋಡಲು ಬಹಳ ಆನಂದ. ಹರಿಯಂ ಹರಿಯಂ. ಒಂದು ನಿಮಿಷ. ಆಗಲೇ ಹೇಳಿದಾಗೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಚಿಕ್ಕಮಗಳೂರಿನಿಂದ ಬಂದಿರುವಂಥ ಮಾಜಿ ಶಾಸಕರು, ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಂಥ ಸಿ ಟಿ ರವಿಯವರು, ಮಾಜಿ ಮಂತ್ರಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಜವಾಬ್ದಾರಿ ನಿರ್ವಹಿಸುವಂಥವರು, ಡಾಕ್ಟರ್ ಆಗಲೇ ಹೇಳಿದಾಗೆ ಉಪ್ಪಿನಂಗಡಿ ಶ್ರೀರಾಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಗುತ್ತಿರುವ ಸಂದರ್ಭದಲ್ಲಿ ದೂರವಾಣಿ ಮಾಡಿರುವಂಥದ್ದು. ಡಾಕ್ಟರ್ ಆಗಲೇ ನಾವು ಹೊರಗೆ ಬಂದು ಅವರ ಹತ್ರ ಮಾತಾಡಿ ಆ ರೀತಿ ಒಂದು ಅವರ ಸಚಿವರಾಗಿರುವಾಗ ಅವರ ಇದ್ದಂಥ ಇಲಾಖೆಯಲ್ಲಿದ್ದಂಥ ಒಂದು ಮೊತ್ತವನ್ನು ನಮ್ಮ ವಿದ್ಯಾಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕಡಬದ ಈ ಸಂಸ್ಥೆಗೂ 50 ಲಕ್ಷ ರೂಪಾಯಿ ಬಂದಿದೆ. ಈಗಾಗಲೇ ನಾವು ಮಾಡಿಕೊಟ್ಟಿರುವಂಥ ಮೇಲೆ ನೋಡ್ತಿರುವಂಥ 6 ಕೊಠಡಿಗಳನ್ನು ಅದರಿಂದ ನಿರ್ಮಾಣ ಮಾಡಿರುವಂಥದ್ದು 6 ಕೊಠಡಿಗಳನ್ನು ಅಂಥ ಸಹಕಾರ ಮಾಡಿರುವಂಥ ಸಿ ಟಿ ರವಿಯವರು ಈಗ ಅವರಿಗೆ ತುರ್ತು ಇನ್ನೊಂದು ಕಾರ್ಯಕ್ರಮ ಇರುವುದರಿಂದ ಅವರು ತೆರಳ್ತಾ ಇದ್ದಾರೆ. ಅವರು ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ತಾಯಿ ಭಾರತೀಯ ಅಡಿದಾವರಿಗಳಿಗೆ ನಮಿಸಿ ವೇದಿಕೆ ಮೇಲೆ ಉಪಸ್ಥಿತ ನಮ್ಮೆಲ್ಲರ ಪ್ರೇರಣಾ ಶಕ್ತಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಸಹೃದಯ ಸಜ್ಜನ ಬಂಧುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ತಾಯಂದಿರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ಮಿತ್ರರೇ, ಒಂದು ದೇಶವನ್ನು ಪರಿಪೂರ್ಣವಾಗಿ ನಿರ್ಮಾಣ ಮಾಡಬೇಕು ಅಂದರೆ ಶಿಕ್ಷಣವನ್ನು ಬಿಟ್ಟು ಪರಿಪೂರ್ಣ ಸಮಾಜವನ್ನಾಗಲಿ ಪರಿಪೂರ್ಣ ವ್ಯಕ್ತಿತ್ವವನ್ನಾಗಲಿ ರಾಷ್ಟ್ರದ ಪುನರುತ್ಥಾನ ಆಗಲಿ ಸಾಧ್ಯ ಇಲ್ಲ. ದುರ್ದೈವದ ಸಂಗತಿ, ಸ್ವತಂತ್ರ ಪೂರ್ವದಲ್ಲಾದರೆ ಬ್ರಿಟಿಷರಿಗೆ ಅವ್ರದ್ದೇ ಆದಂಥ ಉದ್ದೇಶ ಇತ್ತು. ಭಾರತೀಯರನ್ನು ಹೇಗೆ ದುರ್ಬಲರನ್ನಾಗಿ ಮಾಡೋದು, ಭಾರತೀಯತೆಯನ್ನು ನಾಶ ಮಾಡದೇ ಇದ್ದರೆ ನಾವು ಹೆಚ್ಚು ಕಾಲ ಇಲ್ಲಿ ಆಳ್ವಿಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಧೂರ್ತತೆಯ ಹುನ್ನಾರ ಇತ್ತು. ಸ್ವತಂತ್ರ ನಂತರನಾದರೂ ಕೂಡ ನಮ್ಮ ದೇಶಕ್ಕೆ ಎಂಥ ಶಿಕ್ಷಣ ಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗಿತ್ತು. ಆದರೆ ಯಾಕೋ ಏನೋ ಆ ನಿಟ್ಟಿನಲ್ಲಿ ಸಮಗ್ರ ಚಿಂತನೆ ನಡೀಲಿಲ್ಲ. ನಡೆದಿದ್ದೆಲ್ಲ ಅರೆಬರೆಯ ಚಿಂತನೆ ಮಾತ್ರ. 2ನೇ ಮಹಾಯುದ್ಧದಲ್ಲಿ ಜಪಾನು ಪೂರ್ಣ ನೆಲಕಚ್ಚಿ ಹತಾಶವಾಗಿದ್ದಾಗ ಜಪಾನಿಯರು ಯೋಚನೆ ಮಾಡಿದ್ರಂತೆ, ಹೇಗೆ ಜಪಾನನ್ನು ಪುನರ್ನಿರ್ಮಾಣ ಮಾಡೋದು, ಹೌ ಟು ರೀಬಿಲ್ಡ್ ದ ಜಪಾನ್. ಕೆಲವರು ಸಲಹೆ ಕೊಟ್ಟರು, ಒಳ್ಳೆ ಪೊಲಿಟಿಕಲ್ ಲೀಡರ್ಶಿಪ್ ಬೇಕು, ರಾಜಕೀಯ ನೇತೃತ್ವ ಇದ್ದರೆ ಜಪಾನನ್ನು ಕಟ್ಬೋದು. ಕೆಲವರು ಹೇಳಿದ್ರು ಎಕನಾಮಿಕ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಒಳ್ಳೆದಿರಬೇಕು. ಹಲವಾರು ಚರ್ಚೆಗಳ ನಂತರ ಒಂದು ನಿರ್ಣಯಕ್ಕೆ ಬಂದ್ರಂಥವರು, ವಿ ವಿಲ್ ರೀಬಿಲ್ಡ್ ದ ಜಪಾನ್ ಥ್ರೂ ಎಜುಕೇಷನ್. ಶಿಕ್ಷಣದ ಮೂಲಕ ಜಪಾನನ್ನು ಪುನರ್ನಿರ್ಮಾಣ ಮಾಡ್ತೇವೆ ಅಂಥೇಳಿ. ಆ ರೀತಿ ಚಿಂತನೆ ನಮ್ಮ ದೇಶದಲ್ಲಿ ಆಗಲಿಲ್ಲ. ಶಿಕ್ಷಣದ ಮೂಲಕ ಭಾರತವನ್ನು ಕಟ್ತಕ್ಕಂಥ, ಭಾರತೀಯತೆಯನ್ನು ಬೆಳೆಸ್ತಕ್ಕಂಥ, ಭಾರತ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ರೂಪಿಸುವಂಥ ಶಕ್ತಿ ಶಿಕ್ಷಣದ ಮೂಲಕ ಸಾಧ್ಯ ಇತ್ತು. ಆದರೆ ಅದು ಹಾಗೆ ಸಾಧ್ಯ ಆಗಲಿಲ್ಲ. ಸರ್ಕಾರ ಮಾಡದೇ ಇದ್ದಾಗ ಸಂಘ, ಸ್ವಯಂ ಸೇವಕರು ಯೋಚನೆ ಮಾಡಿದ್ರು, ಎಲ್ಲ ಕಡೆ ಕತ್ತಲಿದೆ ಎಂದ ಮಾತ್ರಕ್ಕೆ ಬೆಳಕು ಬರೋದಿಲ್ಲ. ಪುಟ್ಟ ಹಣತೆಯ ಮೂಲಕವಾದರೂ ನಾವು ಬೆಳಕು ಕೊಡೋ ಪ್ರಯತ್ನ ಮಾಡಬೇಕು ಅನ್ನುವಂಥ ಚಿಂತನೆಯ ಮೂಷೆಯಲ್ಲಿ ವಿವೇಕಾನಂದ ವಿದ್ಯಾವರ್ತಕ ಸಂಘ ಸ್ಥಾಪನೆ ಆಗಿದ್ದು, ಅದರ ಅಡಿಯಲ್ಲೇ ಸರಸ್ವತಿ ವಿದ್ಯಾಲಯ, ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ, ಭಾರತೀಯತೆಯನ್ನೇ ಮೈಗೂಡಿಸ್ಕೊಂಡಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಚಿಂತನೆಯ ಮೂಸೆಯಲ್ಲಿ ಬೆಳೆದು ಬಂದಂಥ ಸರಸ್ವತಿ ವಿದ್ಯಾಲಯ, ಆ ಮೂಲಕ ನಮ್ಮ ಮಕ್ಕಳು ತೋರ್ತಿರ್ತಕ್ಕಂಥ ಸಾಮರ್ಥ್ಯ, ಆ ಒಂದು ಪುಟ್ಟ ಹಣತೆಯ ರೂಪದಲ್ಲಿ ಪ್ರಾರಂಭ ಆದಂಥ ಶಿಕ್ಷಣ ಸಂಸ್ಥೆ ಇವತ್ತು 4 ತಾಲೂಕುಗಳಲ್ಲಿ 80 ವಿದ್ಯಾಲಯಗಳೊಂದಿಗೆ 21,000ಕ್ಕೂ ಹೆಚ್ಚು ಮಕ್ಕಳ ಮೂಲಕ ಈ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಇದೆ.
ಈಗ ಸರ್ಕಾರವೂ ಯೋಚನೆ ಮಾಡಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ಶಿಕ್ಷಣದ ಮೂಲಕವೇ ಭಾರತೀಯತೆಯನ್ನು ಕಟ್ಟಬೇಕು ಅಂಥೇಳಿ. ಅದನ್ನು ಕೆಲವರು ವಿರೋಧ ಮಾಡೋ ಕೆಲಸ ಮಾಡ್ತಿದ್ದಾರೆ ರಾಜಕೀಯ ಕಾರಣಕ್ಕೆ. ಆದರೆ ಸಮಗ್ರವಾಗಿ ಭಾರತವನ್ನು ಮತ್ತೆ ಮೇಲೆದ್ದು ನಿಲ್ಲಿಸೋದಕ್ಕೆ ಶಿಕ್ಷಣ ಒಂದೇ ಮಾಧ್ಯಮ. ಅದಕ್ಕಾಗಿಯೇ ಒಂದು ಪುಟ್ಟ ಪ್ರಯತ್ನ. ಈ ಪುಟ್ಟ ಪ್ರಯತ್ನದ ಮೂಲಕ ನಾವು ನಮ್ಮ ಮಕ್ಕಳ ಸಾಮರ್ಥ್ಯವನ್ನು ನೋಡ್ತಾ ಇದ್ದೀವಿ. ಶಿಕ್ಷಣ ಅಂದರೆ ಕೇವಲ ಮಾಹಿತಿ ಕೊಡೋದಲ್ಲ. ಶಿಕ್ಷಣ ಅಂದರೆ ಅದು ಸ್ವಾಭಿಮಾನಿಯನ್ನಾಗಿ ರೂಪಿಸಬೇಕು. ಶಿಕ್ಷಣ ಅಂದರೆ ಸ್ವಾವಲಂಬನೆಯನ್ನು ಮೂಡಿಸಬೇಕು. ಶಿಕ್ಷಣ ಅಂದರೆ ಸಾಮರಸ್ಯವನ್ನು ರೂಪಿಸಬೇಕು. ಶಿಕ್ಷಣ ಅಂದರೆ ಭಾರತೀಯತೆಯನ್ನು ಎದ್ದು ನಿಲ್ಲಿಸಬೇಕು. ಭಾರತೀಯತೆ ಅಂದರೆ ಕೋಮುವಾದ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯತೆ ಅಂದರೆ ವಿಶ್ವ ಕುಟುಂಬ. ಭಾರತೀಯತೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಅಂತಕ್ಕಂಥ ಭಾವ. ಭಾರತೀಯತೆ ಅಂತ ಹೇಳಿದ್ರೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು. ಅದನ್ನು ನೀಡುವ ಕೆಲಸವನ್ನು ಸರಸ್ವತಿ ವಿದ್ಯಾಲಯ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗಾದರೂ ವೆಂಕಟರಮಣರಾವ್ ಕಳೆದ 10 ವರ್ಷಗಳಿಂದ ಕೇಳ್ತಾನೇ ಇದ್ದರು. ನನಗೂ ಮನಸ್ಸಿತ್ತು, ಯಾಕೋ ಏನೋ ಕೂಡಿ ಬರ್ತಿರಲಿಲ್ಲ ಸಮಯ. ಆದರೆ ಈಗ ಕೂಡಿ ಬಂತು. ನಾನು ವೆಂಕಟರಮಣರಾವ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನನಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಯೋಗವನ್ನು ಕಲ್ಪಿಸೋದಕ್ಕೆ. ನಾನು ಅವರು OTC ಮೇಟು, ಸ್ಕೂಲ್ ಮೇಟು, ಕಾಲೇಜ್ ಮೇಟು ಇರ್ತಾರಲ್ಲ, ಹಾಗೆ ನಾವಿಬ್ಬರು ತೃತೀಯ ವರ್ಷದ ಸಹಪಾಠಿಗಳು. ಆ ಒಂದು ಸಂಬಂಧ. ಮತ್ತು ಡಾಕ್ಟ್ರು ನಿನ್ನೆ ಫೋನ್ ಮಾಡಿದಾಗ ಡಾಕ್ಟ್ರಿಗೆ ಕೇಳಿದೆ ನಾನು, ಡಾಕ್ಟ್ರ್ ನೀವು ಆದೇಶ ಕೊಟ್ಟರೆ ಬರ್ತೇನೆ ಅಂತ. ಎಂತ ಮಾರೆ ಆದೇಶ, ಬರಬೇಕು ನೀನು ಅಂದರು. ಅವರ ಡಾಕ್ಟ್ರ ಮಾತನ್ನು ಬಹುತೇಕ ನಾವು ಮೀರುವ ಕೆಲಸವನ್ನು ಮಾಡಿಲ್ಲ. ಆ ಎರಡನ್ನೂ ಸೇರಿಸಿ ಇವತ್ತಿಲ್ಲಿಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಸಂಸ್ಥೆಯ ಕಾರ್ಯ ಉತ್ತರೋತ್ತರವಾಗಿ ಬೆಳೀಲಿ. ಸಂಸ್ಥೆಯ ಕಾರ್ಯ ಅಂದರೆ ಅದು ರಾಷ್ಟ್ರೀಯ ಕಾರ್ಯ. ಆ ರಾಷ್ಟ್ರೀಯ ಕಾರ್ಯ ಎಷ್ಟು ಬೆಳೀತದೋ ಅಷ್ಟು ರಾಷ್ಟ್ರೀಯತೆಗೆ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ನಾನು ಅಭಿವಂದನೆಗಳನ್ನು ಸಲ್ಲಿಸಿ, ನಾನು ಮಧ್ಯದಲ್ಲಿ ತೆರಳುತ್ತಿರೋದಕ್ಕೆ ಕ್ಷಮೆಯಾಚನೆಯನ್ನು ಕೋರಿ ಎಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮದಲ್ಲಿ ಬಂದು ಮಕ್ಕಳಿಗೆ ಶುಭ ಹಾರೈಸಿದ್ದಕ್ಕೆ, ನಮ್ಮೆಲ್ಲರಿಗೂ ಶಕ್ತಿ ತುಂಬಿಸಿದ್ದಕ್ಕೆ ಸಿಟಿ ರವಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದುವರಿಸಿ. ಮುಂದಕ್ಕೆ ಮಲ್ಲಕಂಬ. ಮಲ್ಲರ ಕಂಬವೇ ಮಲ್ಲಕಂಬ. ಇದೊಂದು ಅಪ್ಪಟ ಭಾರತೀಯ ಕ್ರೀಡೆ. ಹೆಸರೇ ಸೂಚಿಸುವಂತೆ ಮಲ್ಲಕಂಬ ಅಂದರೆ ಮಲ್ಲರು ಉಪಯೋಗಿಸುವ ಕಂಬ. ಶರೀರ ದಾಢ್ಯತೆಯನ್ನು ಹೆಚ್ಚಿಸುವ ಒಂದು ಜನಪದ ಕ್ರೀಡೆಯೇ ಮಲ್ಲಕಂಬ. ಪುರಾಣ ಪ್ರಸಿದ್ಧ ಬಲಾಢ್ಯರಾದ ಭೀಮ, ಜರಾಸಂಧ, ಹನುಮಂತ, ವಾಲಿ ಮುಂತಾದ ಮಲ್ಲರು ತಮ್ಮ ಕುಸ್ತಿ ಪ್ರಾವೀಣ್ಯತೆಯನ್ನು ಮಲ್ಲಕಂಬದಿಂದಲೇ ಗಳಿಸುತ್ತಿದ್ದರಂತೆ. ಕಂಬದಲ್ಲಿ ಮಯೂರಾಸನ ಸ್ಥಿತಿ. ಇತಿಹಾಸ ಕಾಲದಲ್ಲಿ ಚಾಲುಕ್ಯರು, ಮರಾಠರು ಈ ಕ್ರೀಡೆಯನ್ನು ಆಡುತ್ತಿದ್ದರು ಎಂದು ತಿಳಿದುಬರುತ್ತದೆ. ಕಂಬದಲ್ಲಿ ಪದ್ಮ ಮಯೂರಾಸನ.
ಲೋಕಮಾನ್ಯ ತಿಲಕರು ಮಲ್ಲಕಂಬ ಕ್ರೀಡೆಯನ್ನು ದೇಶದ ತುಂಬ ಹರಡುವಂತೆ ಮಾಡುತ್ತಾರೆ. ಹನುಮಾನ್ ಶಾಲೆಯವರು ಇದನ್ನು ಒಂದು ಚೌಕಟ್ಟಿಗೆ ತಂದು ತರಬೇತಿ ನೀಡುತ್ತಾ ಬರ್ತಾ ಇದ್ದಾರೆ. ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ, ಏಕೆಂದರೆ ಸಮಯ ಯಾರಲ್ಲೂ ಭೇದ ಭಾವವನ್ನ ಮಾಡುವುದಿಲ್ಲ. ಕಂಬದಲ್ಲಿ ಗೋಪುರ ರಚನೆ. ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯೇ ನಮ್ಮ ಪ್ರೋತ್ಸಾಹಕ. ಇತಿಹಾಸವನ್ನು ಓದುವ ವ್ಯಕ್ತಿಗಳಾಗಬೇಡಿ, ನವ ಇತಿಹಾಸವನ್ನು ನಿರ್ಮಿಸುವಂತಹ ವ್ಯಕ್ತಿಗಳಾಗಿ ಬಾಳಿ. ಕಂಬದಲ್ಲಿ ಕಮಲ, ಅರಳಿದ ಕಮಲ. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ನಿಜವಾದ ಯಶಸ್ಸು. ಚಾರಿತ್ರ್ಯ ನಿರ್ಮಾಣ ಮಾಡುವ, ಮಾನಸಿಕ ಸಾಮರ್ಥ್ಯ ಹೆಚ್ಚಿಸುವ, ಬುದ್ಧಿಶಕ್ತಿಯನ್ನು ವಿಸ್ತರಿಸುವ, ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವಂತೆ ಮಾಡುವ ಶಿಕ್ಷಣ ನಮಗೆ ಈಗ ಬೇಕಾಗಿದೆ. ಕಂಬದಲ್ಲಿ ಗೋಪುರ ರಚನೆ. ಸಣ್ಣವರಾಗಿ ಹುಟ್ಟಿದರೂ ದೊಡ್ಡವರಾಗಿ ಬೆಳೆಯುವ ಅವಕಾಶವನ್ನು ದೇವರು ಎಲ್ಲರಿಗೂ ಕರುಣಿಸಿದ್ದಾನೆ. ಭವ್ಯ ರಾಷ್ಟ್ರಗುಡಿಯ ಶಿಲ್ಪಕಾರರು ನಾವು, ದಿವ್ಯ ಪರಂಪರೆಯ ಸುಕುಮಾರರು ನಾವು. ಎನ್ನ ತಾಯಿ ಭಾರತಿಗೆ ನಮನ, ಎನ್ನ ತಾಯಿ ಭಾರತಿಗೆ ನಮನ. ಕಂಬದಲ್ಲಿ ಸಿಂಹಾಸನ ಸ್ಥಿತಿ. ಅಂಜುವೆದೆ ನಮ್ಮದಲ್ಲ, ಅಂಜುವೆದೆ ನಮ್ಮದಲ್ಲ, ಹಿಂಜರಿಗೆ ಬಯಸಿಲ್ಲ, ತೃಣವಾಗಿಸಿ ಅಸುವ ಕಸುವಿರುವವರು. ಬನ್ನಿ ರಾಷ್ಟ್ರ ರಕ್ಷಣೆಯ ನಮ್ಮ ಕಾರ್ಯದಲ್ಲಿ ಜೊತೆಗೂಡಿ ಸಮರ್ಥ, ಸಮೃದ್ಧ, ಸ್ವಾಭಿಮಾನಿ ಭಾರತ ನಿರ್ಮಿಸಲು ಒಂದಾಗೋಣ. ಗೋಪುರ ರಚನೆ. ದೇಶಕ್ಕಾಗಿ ಸರ್ವ ತ್ಯಾಗವನ್ನು ಗೈಯುವ ಜನವಾವು. ಅಂತಿಮ ಜಯ ನಮ್ಮದೆಂದು ಸ್ಪಷ್ಟವಾಗಿ ಬಲ್ಲೆವು. ಇಷ್ಟರವರೆಗೆ ತೆರೆಮರೆಯಲ್ಲಿ ರಚನೆಗೊಂಡ ತಿರುಗುವ ಮಲ್ಲಕಂಬ. ತಿರುಗುವ ಮಲ್ಲಕಂಬದ ರಚನೆಯೇ ಒಂದು ವಿಶೇಷ. ಕೆಳಗಡೆ ಸ್ಟೂಲುಗಳು, ಅದರ ಮೇಲೆ ಬಾಟಲಿ, ಅದರ ಮೇಲೆ ಮೇಜು, ಮತ್ತೆ ಬಾಟಲಿಗಳು, ಮತ್ತೆ ಮೇಜು, ಮತ್ತೆ ಬಾಟಲಿಗಳು, ಮತ್ತೆ ಮೇಜು, ಮತ್ತೆ ಅದರ ಮೇಲೆ ತಿರುಗುವ ಕಂಬ, ಅದರ ಮೇಲೆ
ನಮ್ಮ ಸಾಹಸಗೈಯುವ ಮಕ್ಕಳು. ಕರವ ಜೋಡಿಸ ಬನ್ನಿ ಈ ರಾಷ್ಟ್ರ ಕಾರ್ಯದಲ್ಲಿ, ಸ್ವರವ ಕೂಡಿಸ ಬನ್ನಿ ಒಕ್ಕೊರಳ ಘೋಷದಲ್ಲಿ, ನವಯುಗದ ನಿರ್ಮಾಣ ಗೈವ ಶುಭ ಆಶಯಕ್ಕೆ, ಆಕೃತಿಯ ಮೂಡಿಸಲು ಜಾಗೃತಿಯ ಸಾಧಿಸಲು ಚಪ್ಪಾಳೆ ವಿದ್ಯಾರ್ಥಿಗಳಿಗೆ. ಗೋಪುರ ರಚನೆ ತಿರುಗುವ ಮಲ್ಲಕಂಬದಲ್ಲಿ ವಿಶೇಷ ಗೋಪುರ ರಚನೆ. ಇತಿಹಾಸದಲ್ಲಿ ಮರಾಠ ದೊರೆ 2ನೇ ಪೇಶ್ವೆ ಬಾಜಿರಾವನ ಕಾಲದಲ್ಲಿ ಮಲ್ಲಕಂಬಕ್ಕೆ ವಿಶೇಷವಾದ ಸ್ಥಾನವನ್ನು ಕಲ್ಪಿಸಲಾಗಿತ್ತು. ಇವನ ಗುರು ಬಾಳಂಭಟ್ಟ ದಾಮೋದರ ಉತ್ತಮ ಕುಸ್ತಿಪಟುವಾಗಿದ್ದು ಮಲ್ಲಕಂಬಕ್ಕೆ ಹೆಚ್ಚಿನ ಜನಪ್ರಿಯತೆಯನ್ನು ಒದಗಿಸಿಕೊಡ್ತಾನೆ. ಇವನು ಮಲ್ಲಕಂಬದಲ್ಲಿ ವಿವಿಧ ಆವಿಷ್ಕಾರಗಳನ್ನು ಮಾಡ್ತಾನೆ. ಅದರ ಒಂದು ಭಾಗವೇ ಈ ಬಾಟಲಿಗಳ ಮೇಲೆ ನಡೆಯುವಂತಹ ಮಲ್ಲಕಂಬ. ಯತ್ನವೆಂದು ವ್ಯರ್ಥವಲ್ಲ ಯಶದ ಹಾದಿ ಗೋಚರ, ಸ್ಫೂರ್ತಿ ಚಿಲುಮೆ ಚಿಮ್ಮುತ್ತಿರಲಿ ಕಾರ್ಯಸಿದ್ಧಿ ಸಾಸಿರ, ನಿಂದೆ ಸ್ತುತಿಗೆ ಕಿವುಡು ಮನವು ಸ್ವಾರ್ಥ ಬರದು ಹತ್ತಿರ, ಭರತ ಮಾತೆ ನಗುವಿಗಾಗಿ ಬಾಳ ಪರಿಸುಂದರ. ಕಂಬದಲ್ಲಿ ಕಮಲ ಅರಳಿದ ಕಮಲ, ತಿರುಗುವ ಮಲ್ಲಕಂಬದಲ್ಲಿ ಅರಳಿದ ಕಮಲ. ಕಟ್ಟದಿರಿ ಮಕ್ಕಳನ್ನು ದನದಂತೆ ಬಿಗಿದು, ಅಟ್ಟಿ ಬಿಡಿ ಆಡಲದು ಕರುಣೆಯನ್ನು ಬಗೆದು, ಪುಸ್ತಕವು ನೀಡಿದರೆ ಬಾಳಿಗದು ಜ್ಞಾನ, ಆಟ ಬದುಕಲು ಕಲಿಸಿ ಉಳಿಸುವುದು ಮಾನ, ಉಳಿಸುವುದು ಮಾನ. ಧ್ರುವ ನಚಿಕೇತ ಲವಕುಶ ಭರತ, ನಮ್ಮ ಪರಂಪರೆ ಸಾಹಸ ಭರಿತ, ಪುಟ್ಟ ಶ್ಯಾಮನೊಳು ದಿಟ್ಟತನದಲ್ಲಿ ದುಷ್ಟರ ಶಿರವನ್ನು ಮೆಟ್ಟುವೆವು. ಕಂಬದಲ್ಲಿ ಮಯೂರಾಸನ ಪದ್ಮ ಮಯೂರಾಸನ ಸ್ಥಿತಿ. ವೀರ ಶೂರ ಯೋಧರು ನಾಡಿಗಾಗಿ ದುಡಿದರು, ಧೈರ್ಯ ಶೌರ್ಯದಲ್ಲಿ ಬದುಕಿ ಬಾಳಿ ಮೆರೆದರು. ಇವರು ಭಾರತಾಂಬೆಯ ಮಮತೆಯ ಮಡಿಲ ಮಕ್ಕಳು, ಅವಳ ಮನದ ಬನದಲ್ಲಿ ಅರಳಿ ನಿಂತ ಹೂವುಗಳು, ಎಂದು ಒಂದೇ ನಾವುಗಳು, ಎಂದು ಒಂದೇ ನಾವುಗಳು. ನಮಸ್ಕಾರಾಸನದೊಂದಿಗೆ ವಿಶೇಷ ಆಕಾರದೊಂದಿಗೆ ಗೋಪುರ ರಚನೆ. ಆತ್ಮವಿಶ್ವಾಸ ಹೊಂದಿದ್ದಲ್ಲಿ ಜಗತ್ತಿನ ಏನು ಬೇಕಾದರೂ ಸಾಧಿಸಬಹುದು. ಮಲಗಿರುವ ಹಿಂದೂಗಳ ಎಚ್ಚರಿಸಿ ಏಳಿಸುವ, ಸಂಘ ಶಕ್ತಿ ಬೆಳೆದಿಹ ವಿಶ್ವರೂಪ ತೋರಿಸುವ, ನವ ಭಾರತ ನಿರ್ಮಾಣಕ್ಕೆ ಒಂದಾಗಿ ದುಡಿಯುವ, ಹಿಂದೂಗಳ ಸಂಘಟಿತ ಭಾರತವ ರಕ್ಷಿಸಿ, ಹಿಂದೂಗಳ ಸಂಘಟಿತ ಭಾರತವ ರಕ್ಷಿಸಿ.
ತಿರುಗುವ ಮಲ್ಲಕಂಬದಲ್ಲಿ ವಿಶೇಷ ರಚನೆಯೊಂದಿಗೆ ಗೋಪುರ ರಚನೆ. हमें किसी से वैर नहीं है, हमें किसी से भीति नहीं है, सबसे मिलकर काम करेंगे, संगठना का रीति यही है, हम सबसे मिलकर काम करेंगे. ಉನ್ನತ ಜನತೆ ಮೈ ಕೊಡವೇಳಲಿ, ಭಾರತ ಮಾತೆಯ ಸೇವೆಗೆ ನಿಲ್ಲಲಿ, ಚೇತನ ತುಂಬಿ ಮೈ ನವಿರೇಳಲಿ, ಮಹಾತ್ಮರು ತೋರಿದ ದಾರಿಯ ತುಳಿಯಲಿ, ಅಂದಿಗೆ ಹೊಸ ಬೆಳಕು, ನೂತನ ಚಿರಬೆಳಕು, ನೂತನ ಚಿರಬೆಳಕು, ಅಂದಿಗೆ ಹೊಸ ಬೆಳಕು. ಕಂಬದಲ್ಲಿ ತಿರುಗುವ ಮಲ್ಲಕಂಬದಲ್ಲಿ ರಥದ ರಚನೆ. ಶ್ರೀಕೃಷ್ಣನ ರಥ. ಅತ್ಯಂತ ಶಕ್ತಿ ಮತ್ತು ಯುಕ್ತಿಯನ್ನು ಬಳಸಿ ಆಡಬೇಕಾದ ಈ ಕ್ರೀಡೆಯು ವ್ಯಕ್ತಿಯೊಬ್ಬನಲ್ಲಿ ಏಕಾಗ್ರತೆ, ದೇಹದ ಸಮತೋಲನ, ಆಲೋಚನಾ ಶಕ್ತಿಯ ವೃದ್ಧಿಗೆ ಸಹಕಾರಿಯಾಗಿದೆ. ಆಧುನಿಕ ಯುಗದ ಬೇರೆ ಕ್ರೀಡೆಗಳ ವ್ಯಾಮೋಹದ ಮಧ್ಯೆ ಈ ಅಪ್ಪಟ ದೇಶಿ ಕ್ರೀಡೆ ತೆರೆಮರೆಗೆ ಸರಿಯುವ ಮೊದಲೇ ಈ ಕ್ರೀಡೆಯು ಹೆಚ್ಚಿನ ಜನರಿಗೆ ತಲುಪಿ ಇನ್ನೂ ಹೆಚ್ಚಿನ ಜನ ಈ ಕ್ರೀಡೆಯನ್ನು ಕಲಿತುಕೊಂಡು ನಮ್ಮ ಮಣ್ಣಿನ ಸೊಗಡಿನ ಆಟವಾದ ಮಲ್ಲಕಂಬ ಕ್ರೀಡೆಯನ್ನು ನಮ್ಮ ಮುಂದಿನ ಪೀಳಿಗೆಗೂ ತಲುಪಿಸಲಿ ಎನ್ನುವಂತಹ ಮಾತಿನೊಂದಿಗೆ ಮುಂದಕ್ಕೆ ಟಿಕ್ ಟಿಕ್ ಪ್ರದರ್ಶನ. ವಾದನಗಳು ಮತ್ತು ನಾದಗಳು ಹಲವು, ಆದರೂ ಸಮರಸತೆಗೆ ತಾಳಗಳಲ್ಲಿ ಏಕಸ್ಥಾನತೆ, ವಿವಿಧತೆಯಲ್ಲಿ ಏಕತೆ, ವಿವಿಧ ರಚನೆಗಳಲ್ಲಿ ಸಂಯೋಜನೆಗೊಂಡು ಸಂಗೀತದೊಂದಿಗೆ ಮನರಂಜನೆ ನೀಡುವ ವಿದ್ಯಾರ್ಥಿಗಳು ಘೋಷ್ ವಾದನಗಳೊಂದಿಗೆ ಕಿವಿಗಳಿಗೆ ಮುದ ನೀಡುವ ಟಿಕ್ ಟಿಕ್ ಘೋಷ್ ಪ್ರದರ್ಶನ ಇದೀಗ ನಿಮ್ಮ ಮುಂದೆ. ಬೆಂಚಿ ಯಾರಿಗೆ ಹೇಳಿದ್ರು? ಆಚೆಂತೆಗೆ ಹಿಂದೆಂದ ಸ್ವದೇಶಿ ವಾದನಗಳಿಂದ ಹೊರಡಿದ ಸ್ವದೇಶಿ ನಾದಗಳು ಅವುಗಳ ಸ್ವರ ಮಾಧುರ್ಯ ಮಲಗಿರುವ ಸಮಾಜವನ್ನು ಬಡಿದೆಬ್ಬಿಸಲಿ ಅನ್ನುತ್ತಾ ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿ ಯೋಗದಲ್ಲಿ
ಹೆಚ್ಚು ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳಂತ ಗೌರವಿಸುವಂತಹ ಒಂದು ಸುಸಂದರ್ಭ. ಸರಸ್ವತಿ ವಿದ್ಯಾಲಯ ಪ್ರೌಢಶಾಲೆ ಕಡಬ ಯೋಗ ಸ್ಪರ್ಧೆ 2023-24 ವಿದ್ಯಾಭಾರತೀಯ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನಂ ಸಂಬಂಧಿತ ವಿದ್ಯಾಭಾರತಿ ಕರ್ನಾಟಕ ಬೆಳಗಾವಿಯ ಸೆಂಟ್ ಮೀರಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಂತಹ 14ರ ವಯೋಮಾನದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಾಂತೀಯ ಮಟ್ಟವನ್ನು ಪ್ರತಿನಿಧಿಸಿ ಬಹುಮಾನವನ್ನು ಗಳಿಸಿದಂತಹ 3 ಪ್ರತಿಭೆಗಳು ನಮ್ಮ ವಿದ್ಯಾರ್ಥಿಗಳು. ಮೊದಲಿಗ ಚಿಂತನ್ ಕೆ, ತೃತೀಯ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಗೆ ಘನತೆ ಗೌರವವನ್ನು ಹೆಚ್ಚಿಸಿದಂತಹ ವಿದ್ಯಾರ್ಥಿ. ಅದೇ ರೀತಿ ಪ್ರಾಂತೀಯ ಮಟ್ಟವನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಯ ಘನತೆಯನ್ನು ಹೆಚ್ಚಿಸಿದಂತಹ ದೀಪ್ತಿ 8ನೇ ತರಗತಿ. ಹಾಗೆಯೇ 14ರ ವಯೋಮಾನದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಾಂತೀಯ ಮಟ್ಟವನ್ನು ಪ್ರತಿನಿಧಿಸಿ ನಮ್ಮ ಸಂಸ್ಥೆಯ ಘನತೆಯನ್ನು ಹೆಚ್ಚಿಸಿದಂಥ ವಿದ್ಯಾರ್ಥಿ ಮನೋಜ್ ಕೆ. ಈ ಮೂವರು ಕೂಡ ನಮ್ಮ ಸಂಸ್ಥೆಯ ಘನತೆಯನ್ನು ಹೆಚ್ಚಿಸಿದಂತಹ ಕೀರ್ತಿ ಪತಾಕೆಗಳು. ಇನ್ನು ಮುಂದೆಯೂ ಇವರ ಜೀವನ ಉಜ್ವಲಾಗಲಿ, ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎನ್ನುವ ಹಾರೈಕೆಯೊಂದಿಗೆ ವಿರಮಿಸುತ್ತಿದ್ದೇನೆ. ಶಿಶು ಮಂದಿರದ ಪೋಷಕರಿಗೆ ಸೂಚನೆ, ತಮ್ಮ ಮಕ್ಕಳನ್ನು ಮಾತಾಜಿಯವರಿಗೆ ತಿಳಿಸಿ ಕರ್ಕೊಂಡು ಹೋಗಬೇಕಾಗಿ ವಿನಂತಿ. ಮುಂದೆ ಯಕ್ಷ ರೂಪಕ ಗಜೇಂದ್ರ ಮೋಕ್ಷ. ಹಿಂದೆ ಪುರಾಣ ಕಾಲದಲ್ಲಿ ವಿಷ್ಣು ಭಕ್ತನೋರ್ವ ಮುನಿಗಳಿಂದ ಶಾಪಗ್ರಸ್ತನಾಗಿ ಗಜೇಂದ್ರನಾಗಿ ಹುಟ್ಟುತ್ತಾನೆ. ಇದೇ ಸಂದರ್ಭದಲ್ಲಿ ಗಂಧರ್ವನೋರ್ವ ಮಕರವಾಗಿ ಜನಿಸುತ್ತಾನೆ. ಗಜೇಂದ್ರ ಮತ್ತು ಮಕರನಿಗೆ ಸಾವಿರಾರು ವರ್ಷಗಳ ಕಾಲ ಸೆಣಸಾಟವಾಗುತ್ತದೆ. ಇಂತಹ ಸಮಯದಲ್ಲಿ ವಿಷ್ಣು ಭಕ್ತನಾದ ಗಜೇಂದ್ರನನ್ನು ಶ್ರೀಹರಿಯು ಹೇಗೆ ಕಾಪಾಡುತ್ತಾನೆ ಎಂಬ ಸುಂದರ ದೃಶ್ಯವೇ ಗಜೇಂದ್ರ ಮೋಕ್ಷ. ಇದೀಗ ಯಕ್ಷ ರೂಪಕ ಗಜೇಂದ್ರ ಮೋಕ್ಷ. ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಗದಳ ನೇತ್ರೆಯೇ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಳು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಗೆ ಪೊಡಮಣುತ ವರ್ಣಿಪೆನಿ ಕಥಾಮೃತವ. ಸುಕ್ಕುತ್ತಲಿರೆ ಕಥೆಗಳು ಕಣ್ಣುಕುವ ರೋಗದೋಳ್ ದೈತ್ಯ ರೂಪದ ಮಕರವು ಲೆಕ್ಕಿಸದಾಗ ಗಜೇಂದ್ರನ ಮೂರ್ಖತೆಯಿಂದಲೇ ನುಡಿಸಿದ ಭೀಕರ ರವದಿವು.
ಕೇಳದೆ ನಾನು ನಲಿವುದೇನು ಸುಲಭತೆಯನ್ನೋಳು ಅಳಿಯಲು ಮನೆಯ ತಿಳಿಯುತ್ತಿದ್ದೆ ನಾನು ಮರುಗಿ ಗಜಪತಿ ಕಳೆದ ಜಮದ ಅಯ್ಯೋ ಪರಮ ಜ್ಞಾನದ ಮಗಿಮೆಯೂ ಶ್ರೀಗರಿಯನು ತಿಳಿದ ಸರ್ವ ವಿಷಯಾಂತರವ ಮರೆಯುತ್ತ ಜಯ 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 ಶ್ರೀಗರಿಯನು ತಿಳಿದ ಸರ್ವ ವಿಷಯ ತರವ ಮರೆಯುತ್ತ ಸರ್ವ ಕಾರಣ ಕರ್ತ ಶ್ರೀವರ ಸ್ಮರಪಿತನೆ ಸುರ ಸೇವ್ಯ ಭಕ್ತರ ಸರ್ವ ಕಾರಣ ಕರ್ತ ಶ್ರೀವರ ಸ್ಮರಪಿತನೆ ಸುರ ಸೇವ್ಯ ಭಕ್ತರ ಸಲಗೆಲೋದು ಕೊರಿಗಿಡಲೋ ಕರುಣೆ ಬಂದಿ ಮೃತ್ಯುವ್ಯೂ ಸಲಗೆಲೋದು ಜಯ 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 ಜಯ
ದೇವಲೋಕಕ್ಕೆ ಹೋಗೋಕ ಚರಣ ಕಳುಗೆ ಭೂವರ ಗಜೇಂದ್ರ ಜಯ ಜಯವೆಂದು ಭೂವರ ಗಜೇಂದ್ರ ಜಯ ಜಯವೆಂದು ಹರಿಪಾದದ ವಲಯದಲ್ಲಿ ಪೊರಳಿಯೇ ಜಯ ಜಯವೆಂದು ಹರಿಪಾದದ ವನಜದಲ್ಲಿ ಪೊರಳಿ ತಡಬರಿಸಿ ಮುತ್ತಿಸುತ್ತ ತ್ಯಾದ ಕರುಣ ತ್ಯಾದ ದೇವಲೋಕಕ್ಕೆ ಹೋಗೋ ಕಚರನೋ ಕಳುಗೆ ಗಜೇಂದ್ರ, ಈ ಹಿಂದೆ ಚಪ್ಪನ್ನ ದೇಶದೊಳಗೆ ಉತ್ತಮವಾದ ಗೌಳ ದೇಶದ ಅಧಿಪತಿ ಇಂದ್ರದ್ಯುಮ್ನಾದ ನೀನು ಅಗಸ್ತ್ಯ ಮುನಿಗಳಿಂದ ಶಾಪಗ್ರಸ್ತನಾಗಿ ಕುಂಜರವಾಗಿ ಜನಿಸಿದೆ. ಅವರ ಅಪೇಕ್ಷೆಯಂತೆ ಮಹಾವಿಷ್ಣುವಾದ ನಾನು ನನ್ನ ಚಕ್ರ ಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ. ಇದು ಈಗ ಕಾಲ ಸನ್ನಿಹಿತವಾಗಿದೆ, ಮೋಕ್ಷಕ್ಕಾಗಿ ಸಿದ್ಧನಾಗು. ಮಕರನೇ, ನೀನು ಈ ಹಿಂದೆ ಗಂಧರ್ವನಾಗಿದ್ದು ದೇವಮುನಿಗಳಿಂದ ಶಾಪಗ್ರಸ್ತನಾಗಿ ಮಕರವಾಗಿ ಹುಟ್ಟಿದೆ. ನನ್ನ ದರ್ಶನದಿಂದ ನಿನ್ನ ಶಾಪ ವಿಮೋಚನೆಯಾಯಿತು. ಹೀಗೆ ಈ ಸುಂದರ ಕಾಲದಲ್ಲಿ ಗಜೇಂದ್ರ ಮೋಕ್ಷ ಎನ್ನುವಂತಹ ಈ ಕಥೆಯನ್ನು ಯಾರು ಹೇಳುತ್ತಾರೋ, ಯಾರು ಕೇಳುತ್ತಾರೋ ಅವರಿಗೆಲ್ಲ ಭಗವಂತನಾದ ನನ್ನ ಅನುಗ್ರಹ ಇರುತ್ತದೆ ಎಂಬಲ್ಲಿಗೆ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ ಆರತಿ ಬೆಳಗಿದೆ. ಗಜಮುಖದ ಬಗೆ ಗಣಪಗೆ ನಾವೆಲ್ಲರೂ ಗಜೇಂದ್ರ ಮೋಕ್ಷ ಎನ್ನುವ ಪುಣ್ಯ ಕಥಾಭಾಗವನ್ನು ಶ್ರವಣ ಮಾಡಿದ್ದೇವೆ. ಈ ಕಥಾಭಾಗದ ಶ್ಲೋಕವೂ ಇದೆ. ಅದನ್ನು ಮುಂಜಾನೆಯ ಸಮಯದಲ್ಲಿ ನಾವು ಕೇಳಿದರೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡಿದ ಫಲ ಸಿಗುವುದು ಎಂಬ ಪ್ರತೀತಿ ಇದೆ. ಶ್ರೀಹರಿಯ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಅನ್ನುತ್ತಾ ಮುಂದಕ್ಕೆ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಂದ ಸಾಮೂಹಿಕ ನೃತ್ಯ ಪ್ರದರ್ಶನ. ವಿಘ್ನ ನಿವಾರಕನಾದ ವಿಘ್ನೇಶ್ವರನು ನಮ್ಮೆಲ್ಲರ ಆರಾಧ್ಯ ದೇವರು. ಬುದ್ಧಿವಂತಿಕೆ, ಜ್ಞಾನ, ಹೊಸ ಆರಂಭಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಗಣೇಶನು ಆಬಾಲ ವೃದ್ಧರಿಗೆ ಪ್ರಿಯವಾದ ದೇವಸ್ವರೂಪಿಯಾಗಿದ್ದಾನೆ. ಇಂತಹ ಗಣಪತಿಯನ್ನು ನಾವು ಸಾರ್ವಜನಿಕವಾಗಿ ಗಣೇಶೋತ್ಸವದ ಕಾರ್ಯಕ್ರಮದ ಮೂಲಕ ಸಂಭ್ರಮಾಚರಣೆ ಮಾಡುತ್ತೇವೆ. ಹಿಂದೆ ಶಿವಾಜಿ ಮಹಾರಾಜರ ಕಾಲದಲ್ಲಿ, ಪೇಶ್ವೆಗಳ ಕಾಲದಲ್ಲಿ ಆಚರಿಸುತ್ತಿದ್ದ ಈ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಲು ಕಾರಣವೊಂದಿದೆ. ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿದ್ದಂತಹ ಸಂದರ್ಭ. मोदकं सदा विमुक्तिसाधकं कलाधरागतं सकं विलासिलोकरक्षकम् अनायकैकनायकं विनाशिते भदैत्यकं तदा शुभाशुनाशकं नमामि तं विनायकम्
ಬಂದೇ ಬರುವ ನಮ್ಮ ಮುದ್ದು ಗಣಪ, ವರ್ಷಕ್ಕೊಮ್ಮೆ ಬಂದೇ ಬರುವ ನಮ್ಮ ಮುದ್ದು ಗಣಪ. ಮೋದಕ ಕಡುಬನು ನಮಗೆ ತಿನ್ನಿಸಿ, ಮೋದಕ ಕಡುಬನು ನಮಗೆ ತಿನ್ನಿಸಿ, ಹರಸಿ ಓಡುವ ಗಣಪ ನಮ್ಮ ಮುದ್ದು ಗಣಪ, ನಮ್ಮ ಮುದ್ದು ಗಣಪ, ನಮ್ಮ ಮುದ್ದು ಗಣಪ. ಲೋಕಮಾನ್ಯ ತಿಲಕರಿಗೆ ಈ ಹಬ್ಬದ ಪ್ರಾರಂಭದ ಉದ್ದೇಶ ಒಂದೇ ಆಗಿತ್ತು, ಅದು ಹಿಂದೂಗಳನ್ನು ಸಂಘಟಿತರನ್ನಾಗಿ ಮಾಡುವುದು. ವಿನಾಯಕನು ನಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅನ್ನುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಿಯುದ್ಧ.
ಮುಂದಕ್ಕೆ ಕೂಪಿಕಾ ಸಮತೋಲನ. ಸಪ್ತ ಗುಣಗಳನ್ನು ಒಳಗೊಂಡ ಆಕರ್ಷಕ ರೋಮಾಂಚಕವಾದ ಸಾಹಸ ಪ್ರದರ್ಶನ ಕೂಪಿಕಾ ಸಮತೋಲನ. ಚಿಕ್ಕ ಚಿಕ್ಕ ಅಂಶಗಳಿಗೆ ಸರಿಯಾಗಿ ಗಮನ ಕೊಟ್ಟಾಗ ದೊಡ್ಡವನ್ನು ಸಾಧಿಸಬಹುದು. ಏಕಾಗ್ರತೆಯ ಸಮ್ಮಿಲನ ಹಾಗೂ ನಿದರ್ಶನ ಈ ಕೂಪಿಕಾ ಸಮತೋಲನ. ಉತ್ಸಾಹ ಚಿಮ್ಮುವ ಹರೆಯದಲ್ಲಿ ಗುರಿಗಾಗಿ ಕಾತುರ ಛಲವಿರಲಿ. ಥಳುಕಿನ ಚಂಚಲ ಹರಿವಿನಲ್ಲಿ ದೃಢ ನಿರ್ಧಾರದ ನೆಲೆಯಿರಲಿ. ಅಂಜಿಕೆ ಅಳುಕು ಕಾಡದಿರಲಿ. ಪ್ರವಾಹದೆದುರಿನ ಸೆಣಸಿನಲ್ಲಿ ಅದಮ್ಯ ಚೇತನ ಹುದುಗಿರಲಿ. ನಿನ್ನಲ್ಲಿ ಅದಮ್ಯ ಚೇತನ ಹುದುಗಿರಲಿ. ಮೈ ಮುರಿದು ದುಡಿಯುವವರು ಬಹಳ ಜನ ಇದ್ದಾರೆ. ಆದರೆ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಬಲ್ಲವರು ಮಾತ್ರ ಬದುಕಿನಲ್ಲಿ ಯಶಸ್ವಿಗಳಾಗಿದ್ದಾರೆ. ಹಿಂತಿರುಗಿ ನೋಡಬೇಡಿ, ಯಾವಾಗಲೂ ಮುನ್ನಡೆಯಿರಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಸಾಹಸ, ಅನಂತ ತಾಳ್ಮೆ ಇವುಗಳಿದ್ದರೆ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಕಾಲುದಾರಿ ಸೃಷ್ಟಿಸುತ್ತಾ ನಡೆದಾಗ ಎಡವಿದ ಕಲ್ಲುಗಳೆಲ್ಲ ಮೈಲಿಗಲ್ಲಾಗುತ್ತದೆ. ನಿಮ್ಮ ಕಾಲುದಾರಿಯು ಜಗತ್ತಿನ ಪಾಲಿಗೆ ಹೆದ್ದಾರಿಯಾಗುತ್ತದೆ. ಅಂಜಿಕೆಯೇ ಎಲ್ಲಕ್ಕಿಂತ ದೊಡ್ಡ ಮೂಢನಂಬಿಕೆ. ನಮ್ಮ ದುಃಖಕ್ಕೆಲ್ಲ ಅಂಜಿಕೆಯೇ ಕಾರಣ. ಅಂಜಿಕೆ ಬಿಡಿ, ನಿರ್ಭಯರಾಗಿ, ಆಗ ನಾವು ಸ್ವರ್ಗವನ್ನು ಸೃಷ್ಟಿಸಬಲ್ಲರು. ಸಾಧನೆಗೆ ತಾಳ್ಮೆಯೇ ಮೆಟ್ಟಿಲುಗಳು. ಸತತ ಶ್ರಮವೇ ಶಕ್ತಿ. ಹಿರಿಯರ ಮಾರ್ಗದರ್ಶನವೇ ದಾರಿದೀಪ. ಎತ್ತರೆತ್ತರೆತ್ತರಕ್ಕೆ
ಏರಲೆಮ್ಮ ಬಾವುಟ, ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ, ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ. ನಿರಂತರ ಪ್ರಯತ್ನಶೀಲರಾಗಿರುವುದು ಮನುಷ್ಯನ ಕರ್ತವ್ಯ. ಪ್ರಯತ್ನ ಪಟ್ಟಾಗಲೇ ನಮಗೆ ಉತ್ತಮ ಜೀವನದ ಅನುಭವಗಳು ಲಭಿಸುತ್ತವೆ. ಸತತ ಪ್ರಯತ್ನದಿಂದ ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಸತತ ಪ್ರಯತ್ನವನ್ನು ಮಾಡಬೇಕೆನ್ನುವುದು ಜೀವನದ ಪಾಠವಾಗಿದೆ. ಏಕಾಗ್ರತೆಯ ಶಕ್ತಿ ಅಧಿಕವಾದಷ್ಟು ಅಧಿಕ ಜ್ಞಾನಾರ್ಜನೆಯಾಗುತ್ತದೆ. ಎದ್ದು ನಿಲ್ಲು ವೀರಕುವರಿ, ಎದ್ದು ನಿಲ್ಲು ನೀ. ಸಾನ್ನಿಧ್ಯ 4ನೇ ತರಗತಿ. ಏಕಪಾದ ಶೀರ್ಷಾಸನ. ಪುಟ್ಟ ಬಾಲಕಿಯ ದಿಟ್ಟ ಸಾಹಸಕ್ಕೆ ನಮ್ಮೆಲ್ಲರ ಕೈ ಚಪ್ಪಾಳೆ. ಉಘೆ ಭಾರತ ಮಾತೆಗೆ, ಉಘೆ ಉಘೆ. ಧೈರ್ಯ ಮತ್ತು ಸಂಕಲ್ಪ ಹೊಂದಿದ್ದರೆ ಯಾವುದೇ ಕಠಿಣ ಕೆಲಸವನ್ನು ಸುಲಭವಾಗಿ ಮುಗಿಸಬಹುದು. ನಿನ್ನೊಳಗೆ ನೀ ಹೊಕ್ಕು, ನಿನ್ನನೆ ನೀ ಕಂಡು, ನೀನೇ ನೀನಾಗು ಗೆಳತಿ, ನೀನೇ ನೀನಾಗು ಗೆಳತಿ. ಎಲ್ಲಿ ಮನವು ನಿರ್ಭಯದಿ ತಲೆಯನೆತ್ತಿ ನಿಲ್ಲುವುದು, ಎಲ್ಲಿ ಜ್ಞಾನದ ಸುಧಾಪಾನ ಎಲ್ಲರಿಗೂ ಸಿಗುವುದು, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲಿ, ನಮ್ಮ ನಾಡು ಏಳಲೇಳಲೇಳಲೇಳಲಿ. ರಾಮ್ ರಾಮ್. ಪ್ರಯತ್ನಿಸದೆ ಯಾವುದನ್ನೂ ಸಾಧ್ಯವಿಲ್ಲ ಎಂದು ಹೇಳಬಾರದು. ಎಲ್ಲವೂ ಸಾಧ್ಯವಿದೆ, ಆದರೆ ಪರಿಶ್ರಮ ಇರಬೇಕು ಅಷ್ಟೇ. ಮಹಾನ್ ಕಾರ್ಯಗಳನ್ನು ಮಾಡುವಷ್ಟು ನಾವು ದೊಡ್ಡವರಲ್ಲದೇ ಇರಬಹುದು, ಆದರೆ ಸಣ್ಣ ಕಾರ್ಯವನ್ನು ಮಹತ್ವಪೂರ್ಣವಾಗಿ ಮಾಡಬಹುದು, ಮಾಡಿ ಮುಗಿಸಬಹುದು. ನಮ್ಮೆಲ್ಲ ಕನಸುಗಳನ್ನು ವಾಸ್ತವಕ್ಕೆ ಬೆಸೆಯುವ ಗುರಿಯೆಡೆಗೆ ಸಾಗುವ ಶಕ್ತಿ ಇರುವುದು ನಮ್ಮಲ್ಲಿರುವ ನಂಬಿಕೆಗೆ. ಇನ್ನೊಬ್ಬರು ಬರೆದಿಟ್ಟಂತೆ ಬದುಕುವುದು ಸಾಧ್ಯವಿಲ್ಲ, ಆದರೆ ಇನ್ನೊಬ್ಬರು ಬರೆದಿಡುವಂತೆ ಬದುಕುವುದು ಎಲ್ಲರಿಗೂ ಸಾಧ್ಯವಿದೆ. ಶುಭಾಶಯಗಳು ದಾರಿದೀಪಗಳಂತೆ, ಅವು ಪ್ರಯಾಣದ ದಾರಿಯನ್ನು ಕಡಿಮೆ ಮಾಡುವುದಿಲ್ಲ, ಬದಲಾಗಿ ಬೆಳಕು ತೋರಿ ಉತ್ಸಾಹ ತುಂಬುತ್ತದೆ. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಯನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ. ಜೈ ಶ್ರೀರಾಮ್. 2023-24ನೇ ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಗೈದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ 5ನೇ ತರಗತಿಯ ಪ್ರಣೀತ್ ಕೆ ಇವರಿಗೆ ವೇದಿಕೆಯಲ್ಲಿರುವಂತಹ ಗಣ್ಯರು ಸನ್ಮಾನಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ನನ್ನ ದುಂಬುಗು ಒಂಜಿ ತುಳು ಜನಪದ ನೃತ್ಯ. ಕುಡಲಿ ರಾಮ ದೇವರೇ ಸೃಷ್ಟಿದ ಪುಣ್ಯಕ್ಷೇತ್ರೊಂದೇ ಪುದರು ಪೋಯಿನ ತುಳುನಾಡು ಶ್ರೀಮಂತ ಸಾಂಸ್ಕೃತಿಕ ಕೇಂದ್ರ.
ಕರಾವಳಿ ಜಿಲ್ಲೆದ ಈ ನಾಡು ನಂಬಿಕೆ, ನುಡಿ, ಸಾಹಿತ್ಯ, ಕಲೆ, ಜಾನಪದ ಆಚರಣೆದ ವಿಶಿಷ್ಟ ಪ್ರದೇಶ. ಬೊಕ್ಕ ಬುದ್ಧಿವಂತೆರ್ನ ನಾಡಂದೇ ಮಾನ್ಯವಾಯಿನ ನಾಡು ನಮ್ಮ ತುಳುನಾಡು. ತುಳುನಾಡು ಅವೇತೋ ಬೀರೆರ್ನಕ್ಲೆಗು ಪುಟುದು ಬೊಳೆಯಿನ ಪುಣ್ಯನಾಡು. ನಮ್ಮ ತುಳುನಾಡಡು ಮೆರೀನ ಬೀರೆರ್ನ ಕಥೆನು ನೃತ್ಯದ ಮೂಲಕ ತುಜುಪಾಯರ ಉಳ್ಳೆರು ಎಂಕ್ಲೆನ ಜೋಕ್ಲು. ಯಾನೇ ತಾಂಗದ ಮಲ್ಲೆ ಮಲ್ತಿನ ಕೋಟಿ ಚೆನ್ನಯ್ಯರು ಮಂತ್ರಿ ಮಲ್ಲಯ್ಯರನ್ನು ಕೆರಿಯರ ಏರಿಯವು ಆನೆ ಬಾಗಿಲಿಗೆ ಆಪಿನಕಳು ಎತ್ತಂದು ಬೋಲೆ ಕೋಟಿ ಚೆನ್ನಯ್ಯರನ್ನು ಹಿರಿಯ ಪಾದವು ತರತಕ್ಕಾದ ಬುದ್ಧಿ ಕೋಟಿ ಚೆನ್ನಯ್ಯ ನಮ್ಮ ಮಂತ್ರಿನ ಕೆರಿಯರಿಗೆ ಅಂದಯ ಅಂದ ಬುದ್ಧಿ ಏತ್ ಅಹಂಕಾರ ನಿಕ್ಕಿಲೆಗು ದಾಯಿ ಕೆರಿಯರು ಈರೇ ಪಂಡೊಂದಿತ್ತರತ್ತ ಬುದ್ಧಿ ಅನ್ಯಾಯ ಮಲ್ತಿನಕ್ಲೆಗು ಈ ಭೂಮಿಡು ಉಪ್ಪಿರ ಬಲ್ಲಿ ಪಂಡದು ನ್ಯಾಯ ಅನ್ಯಾಯ ತೀರ್ಮಾನ ಮಲ್ಪರೆ ಯಾನುಲ್ಲಂಬ ನಿಕ್ಳೆಯರು ತರೆ ಕೊರಿಯರ ತಯಾರದುಲ್ಲೆ ಅಣ್ಣ ಅಪ್ಪೆಗೆ ಕೊರದಿನ ಪಾತೆರ ಉಂಡುಗೆ ಯಾನೇ ಕೇನುವೆ ಬಲ್ಲಾಳ್ರೆ ಅಪ್ಪೆಗೆ ಪಂಡಿ ಪಾತೆರ ನಡಪಾದ ಕೊರ್ಪರತೆ ಅಪಗಂಡ ಬಾಕಿ ಮಾರಕಂಡದ ಕಟ್ಟಮುನಿ ಅತ್ತಂಡ ರಾಣಿಲು ತಿರುಗುನ ಪೂದ ತೋಟ ಅವಲ ಅತ್ತಂಡ ಈರ್ ಪತ್ತು ನಂಚಿನ ಪಟ್ಟದ ಕತ್ತಿನ ಎಂಕ್ಲೆಗೆ ಬುಡಿದು ಕೊರ್ಪರೆ ಏರಿಯವು ಕೋದಿಗದ ಕಂಬ ಕಟ್ಟು ಮಾಡಲೆ ಮೆಗ್ಯ ಬಲ್ಲಾಳ್ರ ಕಟ್ಟೆರ ಪಂಡಿರಂದಾಂಡ್ಲ ಏರ್ಲಾ ಬೈಜೆರೆ ತೂಲ ಅಂಚಾಂಡ ಈ ಕೋಟಿ ಚೆನ್ನೈಯರ್ನ ತಪ್ಪಿಜ್ಜಿ ನಾಂಡು ಅಂಚಾಂಡ ನ್ಯಾಯಗ ಬೆಲೆಜ್ಜಾಂತನ ಈ ಪಡುಮಲೆಡು ಕೋಟಿ ಚೆನ್ನೈಯರು ಉಂತನವು ಸರಿಯತ್ತು ಪಿದಡುಗ ಪಿದಡಿನ ದುಂಬು ಬೆರಿಪಾಡಿ ಕೋಟಿ ಚೆನ್ನೈಯರು ಈ ಪಡುಮಲೆದ ಮಣ್ಣಗು ಪಿರಯಪ್ಪ ಬರ್ಪೆರೆ ಪಣಪಣಂಚಿನ ಸಂಶಯ ನಮ್ಮ ಜನಕ್ಲಡು ಉಪ್ಪು ಅಂಚಾದು ಬೇಯ್ಪಾಯಿನ ಬಾರು ಕುಡಿಪುನಗ ಅಲೆಕ್ಟ್ ಬೊನ್ನೈ ಕಂತನಗ ಪುಚ್ಚೆಗ ಕೊಂಬು ಬಣ್ಣಗ ಬಲ್ಲಮಲೆಲ್ಲ ಸುಳ್ಳಮಲೆಲ್ಲ ಒಂಜಾನಗ ಈ ಕೋಟಿ ಚೆನ್ನೈಯರು ಪಡುಮಲದ ಮಣ್ಣುಗ ಕಾರದೀವೆರು ತತ್ತನಾಂಡ ಈ ಕೋಟಿ ಚೆನ್ನೈಯರು ಸಶರೀರವಾದ ಈ ಮಣ್ಣುಗು ಕಾರದೀವಯರು ಮೆಗ್ಯಾ ದಾಯಿ ತೂಪ ತುಲ ಕೋಟಿ ಚೆನ್ನೈಯರು ಈ ಪಡುಮಲದ ಪಿದಡಿ ಪೋದರು ಪಣಪಣ ಪಾತ್ರ ಸತ್ಯ ಅವರ ನಾಂಡ ತೋಜಿನಂಚಿನ ವಜ್ರದ ಕಂಬಗು ಪಾಡುಗಡಿ ಸರಿ ಅಣ್ಣ ಕತ್ತಲ
ತುಳುನಾಡಿನಲ್ಲಿ ಪ್ರಖ್ಯಾತ ಜಾನಪದ ವೀರರೆನಿಸಿ ಕಾರಣಿಕ ತೋರಿ ಗರೋಡಿಗಳ ಮೂಲಕ ಆರಾಧನೆಗೆ ಒಳಪಟ್ಟು ದೈವಕ್ಕೇರಿದವರು ಕೋಟಿ ಚೆನ್ನಯ್ಯರು. ನಂಬಿನಕ್ಲೆಗ್ ಇಂಬು ಕೊರ್ಪ ಸತ್ಯ ಗೆಂದಾದು ಕೊರ್ಪ ಎಂಬ ಅಭಯವಾಣಿಯ ಮೂಲಕ ನಮ್ಮೆಲ್ಲರ ಮನಪಟಲದಲ್ಲಿ ಅಚ್ಚಳಿದೆ ನಿಂತಿರುವ ಇವರು ತುಳುನಾಡಿನವರೆಲ್ಲರ ಆರಾಧಕರಾಗಿದ್ದಾರೆ ಅನ್ನುತ್ತಾ ಮುಂದಕ್ಕೆ ದ್ವಿಚಕ್ರ ಸಮತೋಲನ, ಸಾಹಸ ಕ್ರಿಯಾಶೀಲತೆಯ ಒಂದು ಪರಿಚಯ, ಚಲಿಸಿ ತೋರಿಸುವ ಮುಂದಕ್ಕೆ ಎನ್ನುವ ಸಂದೇಶ ಇದೀಗ ದ್ವಿಚಕ್ರ ಸಮತೋಲನ ವಿದ್ಯಾರ್ಥಿಗಳಿಂದ.
ಮುಂದಕ್ಕೆ ದೀಪಾರತಿ. ಲೋಕವೆಲ್ಲ ಕತ್ತಲೆಯಲ್ಲಿದ್ದಾಗ ನಾನು ಬೆಳಕು ನೀಡುತ್ತೇನೆ ಎಂದು ಹೇಳಿದ್ದು ಒಂದು ಪುಟ್ಟ ಹಣತೆ. ದೀಪ ಬೆಳಕಿನ ಸಂಕೇತ, ಅಂಧಕಾರವನ್ನು ಬಡಿದೇಡಿಸುವಂತಹ ಸಾಧನ. ಎಲ್ಲರ ಬಾಳಿನಲ್ಲಿ ಚೈತನ್ಯದ ಲಹರಿ ಹರಿಸುವ ಏಕೈಕ ಆಕರ ದೀಪ. ದೀಪವೆಂದರೆ ಬೆಳಕು, ದೀಪವೆಂದರೆ ಬದುಕು. ಇದೀಗ ವಿದ್ಯಾರ್ಥಿಗಳು ದೀಪಧಾರಿಗಳಾಗಿ ವಿವಿಧ ಆಕಾರ ರಚನೆಗಳ ಮೂಲಕ ಸಾಲು ಹಣತೆಗಳ ಸಂಯೋಜನೆ ಮಾಡುವುದರೊಂದಿಗೆ ಬೆಳಕಿನ ಹಬ್ಬದ ಆಕರ್ಷಕ ರಮ್ಯ ಮನೋಹರ ದೃಶ್ಯಗಳನ್ನು ನೆನಪಿಸಲಿದ್ದಾರೆ ದೀಪಾರತಿಯ ಮೂಲಕ. ನಕ್ಷತ್ರದ ರಚನೆ.
ಜೀವವೊಂದು ತುಳಿದು ಮಿಡಿದು ಅಮೃತವ ಕಡೆಯಿತು ಸ್ವಾರ್ಥ ವಿಷವ ಹಿಡಿದು ಕುಡಿದು ಸನಿಹಕ್ಕೆ ಕರೆಯಿತು ಕನಸು ಒಂದು ನೆಮ್ಮಿತು ದುಡಿದ ನನಸ ಗಳಿಸಿತು ಕನಸು ಒಂದು ನೆಮ್ಮಿತು ದುಡಿದ ನನಸ ಗಳಿಸಿತು ರಾಷ್ಟ್ರಭಕ್ತಿ ಕಾರ್ಯಶಕ್ತಿ ದುಂದುಭಿಯು ಮೊಳಗಿತು ರಾಷ್ಟ್ರಭಕ್ತಿ ಕಾರ್ಯಶಕ್ತಿ ದುಂದುಭಿಯು ಮೊಳಗಿತು ಬೆಳಕು ಒಂದು ಇಳೆಗೆ ಬಂದು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್ ವಿಶ್ವದಲ್ಲಿಯೇ ಅತಿ ದೊಡ್ಡ ಸ್ವಯಂ ಸೇವಿ ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1925 ಸೆಪ್ಟೆಂಬರ್ 27 ವಿಜಯದಶಮಿಯಂದು ಹುಟ್ಟುಹಾಕಿದಂತಹ ಮಹಾನ್ ವ್ಯಕ್ತಿ. ಹಿಂದೂ ಸಂಘಟನೆ ಮತ್ತು ಐಕ್ಯತೆಯನ್ನು ತನ್ನ ಗುರಿಯಾಗಿಸಿಕೊಂಡು ಸ್ಥಾಪಿಸಲ್ಪಟ್ಟ ಈ ಸಂಘಟನೆಯು ರಾಷ್ಟ್ರೀಯ ಚಿಂತನೆಯನ್ನ ಬೆಳೆಸ್ತಾ ಇದೆ. ಮುಂದಿನ 2 ವರ್ಷದೊಳಗೆ ಸಂಘಕ್ಕೆ 100 ವರ್ಷ ಪೂರ್ಣಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಇದರ ಹುಟ್ಟಿಗೆ ಮತ್ತು ಬೆಳವಣಿಗೆಗೆ ಕಾರಣರಾದವರನ್ನ ಸ್ಮರಿಸಿಕೊಳ್ಳುತ್ತಾ ಭಾರತವನ್ನ ಸಂಘಟನೆಯೊಂದಿಗೆ ಮತ್ತಷ್ಟು ಬಲಪಡಿಸೋಣ. ಮುಂದಿನ ದಿನಗಳಲ್ಲಿ ವಿಶ್ವದಲ್ಲಿರುವ ಪ್ರತಿಯೊಂದು ದೇಶಕ್ಕೂ ಭಾರತವು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಉಳಿದೆಲ್ಲ ಕ್ಷೇತ್ರದಲ್ಲಿಯೂ ಗುರುವಾಗಿ ಪ್ರಜ್ವಲಿಸುವಂತೆ ನಾವೆಲ್ಲ ಕೈಜೋಡಿಸೋಣ ಅನ್ನುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸಾಮೂಹಿಕ ಸಂದೇಶ ನೀಡುವಂತಹ ಒಂದು ಕಾರ್ಯಕ್ರಮ. ಅನೇಕತೆಯಲ್ಲಿ ಏಕತೆ, ಸಾಲುಗಳಲ್ಲಿ ಸಂಯೋಜನೆ, ಜೊತೆಯಲ್ಲಿರೋರೊಂದಿಗೆ ಹೊಂದಾಣಿಕೆ, ತಾಳ್ಮೆ, ಸಂಯಮ, ಶಿಸ್ತು ಇದನ್ನು ಮೈಗೂಡಿಸಿಕೊಂಡರೆ ಜೀವನದಲ್ಲಿ ಏನನ್ನೂ ಬೇಕಾದರೂ ಸಾಧಿಸಬಹುದು. ಇಂತಹ ನಿದರ್ಶನವನ್ನ ಆಕಾರ ರಚನೆಯೊಂದಿಗೆ ಮಾಡಿ ತೋರಿಸಲಿದ್ದಾರೆ ನಮ್ಮ ಸಮೂಹ ಸಂಸ್ಥೆಯ ವಿದ್ಯಾರ್ಥಿಗಳು. ಲಕ್ಷ್ಮೀ ಶ್ರೀಮನ್ ಒಮ್ಮೆ ವೇದಿಕೆ ಹತ್ರ ಬರಬೇಕು.
ನಿರ್ಮಾಣ, ದೇವಾಲಯದ ನಿರ್ಮಾಣದ ಹಿಂದಿರುವ ಕಾರ್ಯದ ಒಂದಷ್ಟು ವಿಚಾರಧಾರೆ ಇದೀಗ ನಿಮ್ಮ ಮುಂದೆ ಸಂದೇಶ ಸಾರುವ ಮೂಲಕ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಃ. ಈ 7 ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದರೆ ನಮಗೆ ಮೋಕ್ಷ ದೊರಕುತ್ತದೆ ಎನ್ನುವ ನಂಬಿಕೆ ಭಾರತೀಯರಾದ ನಮ್ಮಲ್ಲಿದೆ. ಈ 7 ಕ್ಷೇತ್ರಗಳ ದರ್ಶನ ಮಾಡಲು ಆಗದಿದ್ದರೆ ಪವಿತ್ರ ಸರಯೂ ನದಿಯ ತಟದಲ್ಲಿರುವ ಅಯೋಧ್ಯೆ ಒಂದಕ್ಕೆ ಭೇಟಿ ಕೊಟ್ಟರೆ ಸಾಕು. ಪುರುಷೋತ್ತಮ ಶ್ರೀರಾಮಚಂದ್ರ ದರ್ಶನ ಮಾತ್ರದಿಂದಲೇ ನಮಗೆ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನದ ಸಮಸ್ತ ಪುಣ್ಯವೂ ಲಭಿಸಿಬಿಡುತ್ತದೆ. ಇದು ಅಯೋಧ್ಯೆಯ ಬಗ್ಗೆ ಭಾರತೀಯರಲ್ಲಿರುವ ನಂಬಿಕೆ, ಶ್ರದ್ಧೆ. ರಾಮ ನಮಗೆ ಕೇವಲ ದೇವರಲ್ಲ, ನಮ್ಮ ಆತ್ಮಸಾಕ್ಷಿ. ರಾಮ ನಮ್ಮ ಉಸಿರು. ರಾಮನ ಬದುಕಿನ ಶೈಲಿ ನಮಗೆ ಆದರ್ಶ. ಶುದ್ಧ ಭಾರತೀಯನ ಅಂತರಾತ್ಮವೇ ಸಂಪೂರ್ಣವಾಗಿ ರಾಮಮಯ. ರಾಮನಿಲ್ಲದೆ ಭಾರತವಿಲ್ಲ. ರಾಮನ ಹೆಜ್ಜೆ ಗುರುತುಗಳ ಕತೆ ಹೇಳದ ಒಂದೇ ಒಂದು ರಾಜ್ಯ ಕೂಡ ನಮ್ಮಲ್ಲಿಲ್ಲ. ಬರೀ ಇವತ್ತಿನ ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದ ಸಾಕಷ್ಟು ದೇಶಗಳಲ್ಲಿ ರಾಮಾಯಣದ ಕಥೆಗಳನ್ನು ನಾವು ಕೇಳಬಹುದು. ರಾಮ ಅನ್ನೋದು ಭಾರತೀಯರ ವಂಶವಾಹಿನಿಯಲ್ಲಿ ಸೇರಿಕೊಂಡ ಹೆಸರು. ನಾವು ನಮ್ಮ ಮಕ್ಕಳಿಗೆ ರಾಮನ ಕತೆ ಹೇಳ್ತಾ ಬೆಳೆಸ್ತೀವಿ. ಈ ನೆಲದ ಪ್ರತಿ ಹೆಣ್ಣು ಮಗಳು ರಾಮನಂಥ ಗಂಡ ಸಿಗ್ಬೇಕು ಅಂತ ಬಯಸ್ತಾಳೆ. ಹೊಸ ನಾಗರಿಕತೆಯ ಹರಿಕಾರ ರಾಮ. ಇಂತಹ ರಾಮನಿಗಾಗಿ ಇಡೀ ದೇಶದಲ್ಲಿ ಅದೆಷ್ಟೋ ದೇವಸ್ಥಾನಗಳಿವೆ. ಹಾಗೆ ಅಯೋಧ್ಯೆಯಲ್ಲಿ ಕೂಡ ಶ್ರೀರಾಮನಿಗಾಗಿ ಮಂದಿರವಿತ್ತೆಂದು ಭಾರತೀಯ ಪುರಾತತ್ವ ಇಲಾಖೆ ಕೂಡ ಒಪ್ಪಿಕೊಂಡಿದೆ. ಅಷ್ಟೇ ಅಲ್ಲದೆ 16ನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಾಶ ಮಾಡಿ ಅದರ ಮೇಲೆ ಬಾಬರನು ಕಟ್ಟಡವನ್ನು ಕಟ್ಟಿದನು. ಹಾಗೆ ನಿರ್ಮಿಸಲ್ಪಟ್ಟಿದ್ದೇ ಈ ವಿವಾದಿತ ಕಟ್ಟಡ. ಡಿಸೆಂಬರ್ 23ರಂದು ಮಧ್ಯರಾತ್ರಿ ರಾಮಲಲಾನ ಅರ್ಥಾತ್ ಬಾಲರಾಮನ ಪುಟ್ಟ ವಿಗ್ರಹವೊಂದು ಈ ವಿವಾದಿತ ಕಟ್ಟಡದೊಳಗೆ ಪ್ರಕಟವಾಯಿತು. ಉದ್ಭವದ ಸುದ್ದಿ ಪಸರಿಸುತ್ತಿದ್ದಂತೆ ರಾಮಕೀರ್ತನೆ, ಭಜನೆ, ದರ್ಶನಾಕಾಂಕ್ಷಿಗಳ ಆಗಮನ ಎಲ್ಲವೂ ಆರಂಭವಾಯಿತು. ಇದರಿಂದ ಕುಪಿತಗೊಂಡ ಅಂದಿನ ಕೇಂದ್ರ ಸರ್ಕಾರ ಆ ಮೂರ್ತಿಯನ್ನು ತೆಗೆಯಲು ಯತ್ನಿಸಿದರೂ ಆ ಪ್ರಯತ್ನ ವಿಫಲವಾಯಿತು. ಬದಲಾಗಿ ಅಂದಿನಿಂದ ಇಂದಿನವರೆಗೂ ತೊಟ್ಟಿಲಲ್ಲಿ ಮಲಗಿದ ಪುಟ್ಟ ರಾಮನ ವಿಗ್ರಹಕ್ಕೆ ನಿರಂತರ ಪೂಜೆ ಸರ್ಕಾರದ ಖರ್ಚಿನಲ್ಲೇ ನಡೆಯುತ್ತಿದೆ. ಆದರೆ ಯಾವುದೇ ಭಕ್ತರಿಗೆ ಅಲ್ಲಿಗೆ ಪ್ರವೇಶವಿರಲಿಲ್ಲ. ಅರ್ಚಕರೊಬ್ಬರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ನೀಡಿ ಕೇವಲ 2 ಮಂದಿ ಪೊಲೀಸರ ಕಾವಲು ನೀಡಿದರು. ಶ್ರೀರಾಮ ಜನ್ಮಭೂಮಿಯಲ್ಲಿ ಲಲಾನಿಗೆ ದಿಗ್ಬಂಧನ ನೀಡಿದರು. ಸುತ್ತ 200 ಗಜಕ್ಕಿಂತ ಸಮೀಪ ಯಾವ ವ್ಯಕ್ತಿಯೂ ಸುಳಿಯಬಾರದೆಂದು ಆದೇಶಿಸಲಾಯಿತು. ಮುಂದೆ ಅನೇಕ ಹೋರಾಟದ ಬಳಿಕ 1986 ಫೆಬ್ರವರಿ 1ರಂದು ರಾಮಲಲಾನ ಮುಕ್ತ ದರ್ಶನಕ್ಕೆ ಅವಕಾಶ ದೊರೆಯಿತಾದರೂ ಮಂದಿರ ನಿರ್ಮಾಣಕ್ಕೆ ಅವಕಾಶ ದೊರೆಯಲೇ ಇಲ್ಲ. 1986ರಲ್ಲಿ ಅಯೋಧ್ಯೆಯ ಮಂದಿರ ನಿರ್ಮಾಣಕ್ಕೆ ಪಣತೊಟ್ಟ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಪ್ರೇರಣೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮೂಲಕ ಅಯೋಧ್ಯ ಆಂದೋಲನಕ್ಕೆ ಸಂಘಟಿತ ಪ್ರಯತ್ನ ಪ್ರಾರಂಭ ಮಾಡಿದರು. ಬೀಗ ತೆಗೆಯಿರಿ ಆಂದೋಲನ, ಶ್ರೀರಾಮ ಜ್ಯೋತಿ, ಪಾದುಕೆ ಪೂಜೆ, ಶಿಲಾಪೂಜನ ಮುಂತಾದ ಕಾರ್ಯಕ್ರಮದ ಮುಖಾಂತರ ಪ್ರತಿ ಹಿಂದೂ ಮನೆಗಳಲ್ಲೂ ರಾಮ ಮಂದಿರ ನಿರ್ಮಾಣದ ಕನಸು ಚಿಗುರೊಡೆಯುವಂತೆ ಮಾಡಿತು.
ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರು ಅಯೋಧ್ಯೆಯ ವಿವಾದಕ್ಕೆ ಮುಂದಾಳತ್ವ ವಹಿಸಿದರು. ಆಗ ಇಡೀ ಅಯೋಧ್ಯೆಯ ಆಂದೋಲನದ ಸ್ವರೂಪ ಸಂಪೂರ್ಣವಾಗಿ ಬದಲಾಯಿತು. ಈ ಎಲ್ಲ ಅಯೋಧ್ಯೆಯ ಹೋರಾಟಕ್ಕೆ ತಿರುವು ಕೊಟ್ಟಿದ್ದೇ 1990 ಸೆಪ್ಟೆಂಬರ್ 25ರಲ್ಲಿ ನಡೆದ ರಥಯಾತ್ರೆ. ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಗೆ ತಲುಪುವ ಸಂಕಲ್ಪ ಹೊತ್ತು ಯಾತ್ರೆ ಆರಂಭಿಸಿದ್ದರು. ಕೋಟ್ಯಾಂತರ ಕಾರ್ ಸೇವಕರು ಇಲ್ಲಿ ಪಾಲ್ಗೊಂಡಿದ್ದರು. यहाँ पर राम का जन्म हुआ था कि नहीं हुआ था? आपसे तो इतनी आशा है, बीच में मत पड़ो, रास्ते में मत आओ, क्योंकि ये जो रथ है लोक रथ है, जनता का रथ है, जो सोमनाथ से चला है और जिसने मन में संकल्प किया हुआ है कि 30 अक्टूबर को वहां पर पहुंच करके कार सेवा करेंगे और मंदिर वहीं बनाएंगे, कौन रोकेगा? कौन सी सरकार रोकने वाली है? ಮಾರ್ಗ ಮಧ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ರಥಯಾತ್ರೆಗೆ ತಡೆಯೊಡ್ಡಿದರು. ಹಿಂಜರಿಯದೆ ಕರ್ಣ ಕಠೋರವಾದ ಹಾದಿಯ ಮುಖಾಂತರ 2ನೇ ಹಂತದಲ್ಲಿ ರಥಯಾತ್ರೆಯನ್ನು ಪ್ರಾರಂಭಿಸಿ ಪಟ್ಟು ಬಿಡದೆ ರಥಯಾತ್ರೆಯನ್ನು ಯಶಸ್ವಿಗೊಳಿಸಿಯೇ ಬಿಟ್ಟರು. ಸಾವಿರದ 1990ರಲ್ಲಿ ಚಕ್ರವ್ಯೂಹವನ್ನು ಭೇದಿಸಿ ಕಬ್ಬಿಣದ ಬೇಲಿ ಸರಿಸಿದ ರಾಮಭಕ್ತರ ಮೇಲೆ ಅಂದಿನ ಹಿಂದೂ ವಿರೋಧಿ ಸರ್ಕಾರ ಗುಂಡು ಹಾರಿಸಿದ ಪರಿಣಾಮ ಕೊಠಾರಿ ಸಹೋದರರು ಸೇರಿ ಹಲವು ಹಿಂದೂ ಕಾರ್ಯಕರ್ತರ ಬಲಿದಾನವಾಯಿತು. 1992 ಡಿಸೆಂಬರ್ 5ರಂದು ವಾಜಪೇಯಿಯವರು ಕಾರ್ ಸೇವಕರನ್ನುದ್ದೇಶಿಸಿ ಮಾತನಾಡಿದರು. ಭಾಷಣ ಕೇಳಿದ್ದೇ ತಡ. ಕಾರ್ ಸೇವಕರು ಡಿಸೆಂಬರ್ 6ರಂದು ಪೊಲೀಸರ ಭದ್ರ ಕೋಟೆಯನ್ನು ಮುರಿದು ಗುಂಬಜವನ್ನು ಒಡೆದು ರಾಮ, ಸೀತೆ, ಲಕ್ಷ್ಮಣರ ಮೂರ್ತಿಯನ್ನು ಗುಂಬಜದ ಮಧ್ಯಭಾಗದಲ್ಲಿಟ್ಟು ತಾತ್ಕಾಲಿಕ ಮಂದಿರ ನಿರ್ಮಾಣವನ್ನು ಮಾಡಿದರು. ಇಷ್ಟಾದರೂ ದೇವಾಲಯ ಕಟ್ಟುವ ಆಸೆ ಈಡೇರಲೇ ಇಲ್ಲ. ಆದರೆ ದೇವಾಲಯ ಕಟ್ಟುವ ಆಸೆಯನ್ನು ಕೈಬಿಡದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹೋರಾಟ ನಡೆಸುತ್ತಲೇ ಇದ್ದರು. ಕೊನೆಗೂ ನರೇಂದ್ರ ಮೋದಿಯವರಂಥ ಧೀಮಂತ ನಾಯಕರು ನಮ್ಮ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿ ಬಿಟ್ಟರು. ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಸುಮಾರು 500 ವರ್ಷಗಳ ಹಿಂದೂ ಕಾರ್ಯಕರ್ತರ ಹೋರಾಟದ ಫಲವಾಗಿ 2019ರ ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಇಡೀ ದೇಶದ ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಿಸಿದ ಈ ತೀರ್ಪು ವಿವಾದಿತ ಸ್ಥಳವನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿಗೆ ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿತು. ವಿಜಯ್ ಭವ श्रीरामचंद्र जी के 2020ರ ಆಗಸ್ಟ್ 5ರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಪರಮ ಪೂಜನೀಯ ಮೋಹನ್ಜಿ ಭಾಗವತರು ಮತ್ತು ದೇಶದ ಪೂಜ್ಯ ಸಾಧು ಸಂತರ ಉಪಸ್ಥಿತಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಮೋದಿಯವರು ಶಿಲಾನ್ಯಾಸವನ್ನು ಜರುಗಿಸಿದರು. ಇದೀಗ ಭವ್ಯವಾದ ರಾಮ ಮಂದಿರವು ಅಯೋಧ್ಯೆಯಲ್ಲಿ ನಿರ್ಮಾಣಗೊಳ್ಳುತ್ತಿದೆ.
ಇನ್ನು ಕೆಲವೇ ದಿನಗಳಲ್ಲಿ ರಾಮನ ದೇವಾಲಯ ನಿರ್ಮಾಣಗೊಂಡು ಭಕ್ತಿ ಪೂರ್ವಕವಾಗಿ ರಾಮನು ಪೂಜೆ ಪಡೆಯುವಾಗ ರಾಮ, ಸೀತೆ, ಲಕ್ಷ್ಮಣರು ನಮ್ಮೆಲ್ಲರನ್ನು ಆಶೀರ್ವದಿಸುವರು. ರಾಮ ಮಂದಿರ ಮುಂದೊಂದು ದಿನ ಈಗಿನ ಮತ್ತು ಮುಂದಿನ ಪ್ರತಿಯೊಂದು ಪೀಳಿಗೆಗೂ ಶಾಂತಿ, ನೆಮ್ಮದಿಯನ್ನು ಸಾರಿ ಹೇಳುವ ಬೀಡಾಗುವುದು. ಆಧ್ಯಾತ್ಮಿಕತೆಯ ನೆಲೆಯಾಗಿ ಬೇರೂರಲಿದೆ. ಇಡೀ ವಿಶ್ವವೇ ಭಾರತದತ್ತ ನೋಡುವಂತಾಗುವುದು. ವಿಶ್ವ ಶಾಂತಿಗೆ ಸಾಕ್ಷಿಯಾಗಲಿರುವ ಈ ದೇವಾಲಯ ರಾಮನ ಜೀವನ ಶೈಲಿಯನ್ನು ಬಿಂಬಿಸಲಿರುವುದು. ಈ ಅಭೂತಪೂರ್ವ ಕ್ಷಣವನ್ನು ನೋಡುವ ಅದೃಷ್ಟ ನಮಗೆ ಒಲಿದು ಬಂದಿರುವುದು ನಮ್ಮ ಪುಣ್ಯವೇ ಸರಿ. कौशल्या दशरथ के नंदन राम ललाट पे शोभित चंदन रघुपति की ಅದೆಷ್ಟೋ ಕರ ಸೇವಕರ ಬಲಿದಾನದ ಫಲ, ಅದೆಷ್ಟೋ ರಾಮ ಭಕ್ತರ ಕನಸು ಸಾಕಾರಗೊಳ್ಳುತ್ತಿದೆ ಜನವರಿ 22, 2024 ಇಡೀ ವಿಶ್ವದ ಜನತೆಯೇ ಕಾತರದಿಂದ ಕಾಯುವಂತಹ ಸ್ಮರಣೀಯ ಕ್ಷಣ, ಶ್ರೀರಾಮ ದೇಗುಲದ ಲೋಕಾರ್ಪಣೆಯ ದಿನ. ಪ್ರಾಚೀನ ಮಂದಿರ ಇದ್ದ ಸ್ಥಳದಲ್ಲಿಯೇ ಮತ್ತೆ ತಲೆ ಎತ್ತಲಿದೆ ನಮ್ಮೆಲ್ಲರ ಆರಾಧ್ಯ ಶ್ರೀರಾಮನ ದೇವಾಲಯ. ರಾಮನ ದರ್ಶನಕ್ಕೆ ಇಡೀ ವಿಶ್ವವೇ ಕಾತರದಿಂದ ಕಾದು ನಿಂತಿದೆ. ಇನ್ನು ಕೇವಲ ಲೋಕಾರ್ಪಣೆಗೆ 38 ದಿನಗಳು ಬಾಕಿ ಇವೆ. ನಮ್ಮ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ನಮ್ಮ ಈಗಿನ ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಪರಿವಾರ ಸಂಘಟನೆಗಳ ಸಹಯೋಗದೊಂದಿಗೆ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಸಾಕಾರಗೊಳ್ಳುತ್ತಿದೆ ಶ್ರೀರಾಮನ ದೇಗುಲ. ಇದರ ಲೋಕಾರ್ಪಣೆಯ ದಿನದ ಆಹ್ವಾನ ಪ್ರತಿ ಹಿಂದೂ ಮನೆಗೆ ತಲುಪಬೇಕೆಂಬುದು ಸಂತರ ಹಿರಿಯರ ಅಪೇಕ್ಷೆ. ಈಗಾಗಲೇ ಅದರ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು, ಇದೀಗ ದೇಶದ ಪ್ರತಿ ಗ್ರಾಮಗಳ ಶ್ರದ್ಧಾ ಕೇಂದ್ರಗಳಿಗೆ ಶ್ರೀರಾಮ ಮಂತ್ರಾಕ್ಷತೆಯೊಂದಿಗೆ ಆಹ್ವಾನ ಪತ್ರಿಕೆಯು ತಲುಪಲಿದೆ. ನಂತರದಲ್ಲಿ ಮುಂದಿನ ಜನವರಿ 1ರಿಂದ ಜನವರಿ 15 ತಾರೀಕಿನ ಒಳಗೆ ಶ್ರೀರಾಮ ಭಕ್ತರು ಪ್ರತಿ ಹಿಂದೂ ಮನೆಗಳಿಗೆ ಅವುಗಳನ್ನು ಭಕ್ತಿ ಪೂರ್ವಕವಾಗಿ ತಲುಪಿಸಲಿದ್ದಾರೆ. ಇತ್ತೀಚೆಗಷ್ಟೇ ದೀಪಾವಳಿ ಮುಗಿದಿದೆ, ಆದರೆ ಮುಂದಿನ 38ನೇ ದಿನದಂದು ಅಂದರೆ ಜನವರಿ 22 ಮತ್ತೆ ದೀಪಾವಳಿ ಆಚರಿಸೋಣ. ಶ್ರೀರಾಮನನ್ನ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಇಡೀ ವಿಶ್ವವೇ ಭಾರತದ ಪ್ರಕಾಶಕ್ಕೆ ಬೆರಗಾಗುವಂತೆ ಮಾಡೋಣ. ಶ್ರೀರಾಮ ದೇಗುಲ ವಿಶ್ವದ ಪ್ರತಿ ಹಿಂದುವಿಗೂ ಸಮರ್ಪಣೆಯಾಗಲಿದೆ ಅನ್ನುತ್ತಾ, ಭಾರತ ಮಾತೆ ವಿಶ್ವದಲ್ಲಿಯೇ ಶ್ರೀಮಂತಳು, ಅದೆಷ್ಟೋ ಮಹಾತ್ಮರಿಗೆ ಜನ್ಮ ನೀಡಿದವಳು, ನಮ್ಮಲ್ಲಿ ದೊಡ್ಡ ಪಿತ್ರಾರ್ಜಿತ ಆಸ್ತಿಯಾದ ಶ್ರೀಮಂತ ಸಂಸ್ಕೃತಿ ಇದೆ. ಅದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳೋಣ. ಭಾರತವನ್ನ ಭ್ರಷ್ಟಾಚಾರ,
ಅನಾಚಾರ ಮುಕ್ತ ರಾಷ್ಟ್ರವನ್ನಾಗಿಸುವ ಕೈಂಕರ್ಯದಲ್ಲಿ ಎಲ್ಲರೂ ಕೈ ಜೋಡಿಸೋಣ. ಈಗಾಗಲೇ ಭಾರತ ವಿಶ್ವದಲ್ಲಿ ಪ್ರಕಾಶಿಸುತ್ತಿದೆ, ಮುಂದೊಮ್ಮೆ ಪ್ರಜ್ವಲಿಸುವಂತೆ ಮಾಡೋಣ. ಇಂದು ಈ ಕ್ರೀಡಾಂಗಣದಲ್ಲಿ ಸುಮಾರು 2.5 ಗಂಟೆಗಳ ಕಾಲ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಒಂದಿಲ್ಲೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ಮಾಡಿರುವಂತಹ ಕಾರ್ಯಕ್ರಮಗಳನ್ನು ಭಾರತ ಮಾತೆಯ ಚರಣಾರವಿಂದಗಳಿಗೆ ಮತ್ತು ಶ್ರೀರಾಮ ದೇಗುಲದ ನಿರ್ಮಾಣದ ಕಾರ್ಯಕ್ಕಾಗಿ ಬಲಿದಾನವಾದ ರಾಮ ಭಕ್ತರಿಗೆ ಸಮರ್ಪಿಸುತ್ತಾ ಇನ್ನು ಮುಂದಕ್ಕೆ ನಮ್ಮಿ ವೇದಿಕೆಯನ್ನು ಆಗಮಿಸಿರುವಂತಹ ಅತಿಥಿ ವರಿಯರಿಗಾಗಿ ಬಿಟ್ಕೊಡ್ತಾ ಇದ್ದೇವೆ. ಅತಿಥಿಗಳು ಎಲ್ಲರಿಗೂ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ, ಮಕ್ಕಳು ಸಂಪದಾಗಬೇಕಲ್ಲಿ ಎಲ್ಲರೂ ಸಹ. ಹರಿ ಓಂ. ಬೇಗ ಬೇಗ ಸಂಪದ ಲಕ್ಷ್ಮೇಶ್ವರಿ ಉಪವೇಶ ಕೊಡಿ. ಜೈ ಶ್ರೀರಾಮ್. ಮೂರು ಗಂಟೆಗಳ ಕಾಲ ಅತ್ಯಂತ ಯಶಸ್ವಿಯಿಂದ ನಡೆದಂಥ ಕ್ರೀಡೋತ್ಸವ. ನಾನಾಗಲೇ ಹೇಳಿದಾಗೆ ಈ ವಿದ್ಯಾಸಂಸ್ಥೆಯನ್ನು ಮುಂದಿನ ವರ್ಷದಿಂದ ನಾವು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಶಾಲೆಗಳನ್ನು ನಡೆಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈಗಾಗಲೇ 6, 7, 8 ತರಗತಿಗಳಿವೆ. ಮುಂದಿನ ವರ್ಷದಿಂದ LKGಯಿಂದ 9ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ, ಶಿಶು ಮಂದಿರದಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಎರಡೂ ಶಾಲೆಗಳು ಈ ಪ್ರದೇಶದಲ್ಲಿ ನಡೀಲಿಕ್ಕಿದೆ. ಆಂಗ್ಲ ಮಾಧ್ಯಮ ಪೂರ್ತಿ ಇಲ್ಲಿ, ಕನ್ನಡ ಮಾಧ್ಯಮ ಪೂರ್ತಿ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಇರುವಂಥ ಶಾಲೆಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಒಂದು 4 ಕೋಟಿ ರೂಪಾಯಿಯಷ್ಟು ಯೋಜನೆಯನ್ನು, ಕಟ್ಟಡಗಳ ಯೋಜನೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ಬಂದಿರುವಂಥ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ, ಇವತ್ತಿನ ಈ ಕ್ರೀಡೋತ್ಸವವನ್ನು ವೀಕ್ಷಣೆ ಮಾಡಿದಂಥ ರಷ್ಯಾದಲ್ಲಿರುವವರು ಶ್ರೀಯುತ ES ಮಹಾಬಲೇಶ್ವರ ಭಟ್ರು ಎಡಕ್ಕಾನ, ಇವರು ಮಕ್ಕಳಿಗೆ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಶ್ರೀ ಪ್ರಭಾಕರ ಭಟ್ರೆ ಹಾಗೂ ಸೇರಿದಂಥ ಗಣ್ಯರೇ ಮತ್ತು ನನ್ನ ಪ್ರೀತಿಯ ಮಕ್ಕಳೇ ಹಾಗೂ ಸೇರಿದಂಥ ಎಲ್ಲ ತಂದೆ ತಾಯಿಯಂದಿರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೆ ಈ ಕ್ರೀಡೋತ್ಸವ ನಾನು ಪ್ರಥಮ ಬಾರಿ ನೋಡ್ತಾ ಇರೋದು. ಪ್ರಭಾಕರ ಭಟ್ರು ತುಂಬ ಸಮಯ ಹೇಳಿದರು ಅಲ್ಲಿಗೆ ಕಲ್ಲಡ್ಕಕ್ಕೆ ಬರಲಿಕ್ಕೆ, ಆದರೆ ಬರೋ ಒಂದು ಸಂದರ್ಭ ಸಿಗಲಿಲ್ಲ. ಆದರೆ ಇದು ಅದೇ ಥರ, ಬಟ್ ಸ್ವಲ್ಪ ಸಣ್ಣ ರೂಪದಲ್ಲಿ. ಆದ ಕಾರಣ ನನ್ನನ್ನು ಕರೆದಿದ್ದಕ್ಕೆ ಶಾಲೆಯ ಆಡಳಿತ ಮಂಡಳಿಗೆ ತುಂಬ ಧನ್ಯವಾದಗಳು. ಸೊ ಒಂದು ಶಾಲೆಯನ್ನು ಬೆಳೆಸಿ ಅದನ್ನು ಮುಂದುವರಿಸಿಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಆದ ಕಾರಣ ಈ ಎಲ್ಲ ನಿಮ್ಮ ಸಹಕಾರದಿಂದ ಇನ್ನೂ ಮುಂದೆ ಆಗುವಂಥ ಎಲ್ಲ ಕೆಲಸಗಳಿಗೂ ಈ ಶಾಲೆ ಇನ್ನೂ ಅಭಿವೃದ್ಧಿಗೊಳ್ಳುತ್ತದೆ. ಹಾಗೆ ನಮ್ಮ ಕೈಯಲ್ಲಿ ನಾವು ಒಂದು ಶಾಲೆ ನಡೆಸ್ತಾ ಇದ್ದೇವೆ, ಆದರೂ ನಮ್ಮ ಕೈಯಲ್ಲಿ ಆಗುವ ಸಹಾಯವನ್ನು ನಾವು ಮಾಡುತ್ತಾ ಈ ಶಾಲೆಯ ಅಭಿವೃದ್ಧಿಗೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬೆಂಗಳೂರಿನಿಂದ ಬಂದಿರುವಂಥ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ಗ್ರಾಮೀಣ ಕುಸ್ತಿಪಟು ಆಗಿರುವಂತಹ ವೈ ಕುಮಾರಸ್ವಾಮಿಯವರು 2 ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಜೈ ಶ್ರೀರಾಮ್. ಜೈ ಇವತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು ಹಾಗೂ ನನ್ನನ್ನು ಇಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಆಡಳಿತ ಮಂಡಳಿ ಅವರಿಗೂ ನನ್ನ ವಂದನೆಗಳು. ಮತ್ತು ಇಲ್ಲಿ ನೆರೆದಿರುವ ಪುಟಾಣಿಗಳಿಗೆ ಹಾಗೂ ಅವರ ತಂದೆ ತಾಯಿಗಳಿಗೂ ಎಲ್ಲರಿಗೂ ನನ್ನ ವಂದನೆಗಳು. ನನಗೆ ಈಗ 76 ವರ್ಷ ಆದರೂ ಕೂಡ ಈಗಲೂ ನಾನು ಓಡ್ತಾ ಇದ್ದೇನೆ. ಮೊನ್ನೆ ಕೂಡ ಇದು ಮಾಡಿದ್ದೇನೆ, ಧಾರವಾಡದಲ್ಲಿ ಓಡಿ ಅಮೇರಿಕಕ್ಕೆ ನನಗೆ ಓಡಲಿಕ್ಕೆ ಸೆಲೆಕ್ಷನ್ ಆಗಿದೆ. ಆದರೆ ಹಣದ ಅಭಾವದಿಂದ ನಾನು ಅದರಲ್ಲಿ ಭಾಗವಹಿಸುವುದಿಲ್ಲ ಮತ್ತು ನನ್ನ ಆರೋಗ್ಯದ ಒಂದು ಇದರಿಂದಾಗಿ ನಾನು ಸಸ್ಯಾಹಾರಿ ಆದ್ದರಿಂದ ನನಗೆ ಹೊರಗಡೆ ಆಹಾರ ತಗೊಳ್ಳಿಕ್ಕೆ ಆಗುವುದಿಲ್ಲ.
ಮಕ್ಕಳಲ್ಲಿ ಇಲ್ಲಿ ನಾನು ಕಾಣ್ತೇನೆ ಶಿಸ್ತು ಇಲ್ಲದೆ ಯಾರು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರೊಟ್ಟಿಗೆ ಸತತ ಪ್ರಯತ್ನ ಮತ್ತು ಒಳ್ಳೆಯ ವಿದ್ಯಾಸಂಸ್ಥೆ. ನಮ್ಮ ಮಾನ್ಯ ಕಲ್ಯಾಡ್ಕ ಪ್ರಭಾಕರ್ ಭಟ್ರು ಅವರ ಹಿರಿತನ, ಅವರ ಮುಂದಾಳುತ್ವ, ಅವರ ಶಿಸ್ತುಬದ್ಧ ಜೀವನ ನಿಮಗೆ ಎಲ್ಲರಿಗೂ ಮಾದರಿಯಾಗಲಿ. ಒಳ್ಳೆಯ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಅದರೊಟ್ಟಿಗೆ ಒಂದು ಅರ್ಧ ಗಂಟೆ ಆದರೂ ನಿಮ್ಮ ಒಂದು ಕ್ರೀಡೆಗೆ ನಿಮ್ಮ ಸಮಯವನ್ನು ಉಳಿಸಿಕೊಳ್ಳಿ. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೈದರಾಬಾದ್ನಿಂದ ಬಂದಿರುವಂಥ ಶ್ಯಾಂಪ್ರಸಾದ್ ಭಟ್ ಅವರು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರ ತಮ್ಮ ರವಿ ಭಟ್ ಆಸ್ಟ್ರೇಲಿಯಾದಲ್ಲಿ ಇವರು ಬಂದಿದ್ದಾರೆ. ಅವರು ಎರಡು ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ಯಾಂಪ್ರಸಾದ್ ಭಟ್ರವರ ಶ್ರೀಮತಿಯವರು ಶುಭ ಹಾರೈಸ್ತಾರೆ. ಹಲೋ, ಇದು ನಾನು ಇದಕ್ಕೆ ಮೊದಲೇ ಕಲ್ಲಡ್ಕದ ಶ್ರೀರಾಮ ಶಾಲೆಯ ಕ್ರೀಡೋತ್ಸವದ ಬಗ್ಗೆ ಬಹಳಷ್ಟು ಕೇಳಿದ್ದೆ. ಅದು ನನಗೆ ನೋಡೋದಕ್ಕೆ ಸಂದರ್ಭ ಬಂದಿರಲಿಲ್ಲ. ಇವತ್ತು ಕಣ್ಣು ತುಂಬ ನೋಡಿದ್ದೇನೆ, ಹೃದಯ ತುಂಬಿ ಬಂದಿದೆ. ಈ ಪುಟ್ಟ ಮಕ್ಕಳು ಅವರ ಜೀವನದಲ್ಲಿ ಹೇಗೆ ಧೈರ್ಯ ಸ್ಥೈರ್ಯ ಹೇಗೆ ಬೆಳೆಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಅವರ ಕ್ರೀಡೆಯೇ ಕಾರಣವಾಗಬಹುದು. ಯಾಕಂದರೆ ಇದೇ ಧೈರ್ಯ ಇದು ಅವರಿಗೆ ಮುಂದಿನ ಜೀವನದಲ್ಲಿ ಶಕ್ತಿ ಕೊಡ್ತದೆ. ಇದು ನೋಡಿ ತುಂಬ ಸಂತೋಷ ಆಯಿತು. ಮಕ್ಕಳು ಹೀಗೆ ಬೆಳೆದು ದೇಶವನ್ನು ಕಟ್ಟುವಂತಾಗಲಿ, ಎಲ್ಲರ ಜೊತೆಯಲ್ಲಿ ಸೇರಿ ಚೆನ್ನಾಗಿ ಬದುಕಿ ಬಾಳಿ ದೇಶವನ್ನು ಮುಂದೆ ತರಲಿ ಅಂಥೇಳಿ ತುಂಬ ಸಂತೋಷ ಆಯ್ತು ನಾ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ. GR ಜಗದೀಶರು ಎರಡು ಶುಭ ಹಾರೈಕೆ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ವಿದ್ಯಾಭಾರತಿ ಶಾಲೆಯ ಒಂದು ಸಾಮಾಜಿಕ ಪರಿವರ್ತನೆ ಕೇಂದ್ರ ಆಗಬೇಕು ಅಂತ ಅಪೇಕ್ಷೆ ಪಡುತ್ತೆ. ಅದ್ರ ಜೊತೆಗೆ ಶಾಲೆ ಯಾಕೆ ನಡೆಸಬೇಕು ಅಂತಂದರೆ ದೇಶ ನಡೆಸಲಿಕ್ಕೆ ಅಂತ, ಶಾಲೆ ಯಾಕೆ ಕಟ್ಟಬೇಕು ಅಂತಂದರೆ ದೇಶ ಕಟ್ಟಲಿಕ್ಕೆ ಅಂತ. ಇದು ವಿದ್ಯಾಭಾರತಿಯ ಮುಖ್ಯ ಉದ್ದೇಶ. ಆ ವಿದ್ಯಾಭಾರತಿಯ ಈ ಉದ್ದೇಶಕ್ಕೆ ತಕ್ಕಂತೆ ಸರಸ್ವತಿ ವಿದ್ಯಾನಿಕೇತನ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದೆ. ನಮ್ಮ ವಿವೇಕಾನಂದ ಎಜುಕೇಷನ್ ಸೊಸೈಟಿಯ ಅವರ ನೇತೃತ್ವದಲ್ಲಿ. ಅದಕ್ಕೆ ತಕ್ಕಂತೆ ಪಾಲಕರು ಕೂಡ ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹಿಸಿ ಈ ಥರದ್ದೇ ಶಿಕ್ಷಣ ಬೇಕು ಅಂಥೇಳಿ ನೀವೆಲ್ಲರೂ ಕೂಡ ಈ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಇದಕ್ಕೆ ಶಕ್ತಿ ತುಂಬುವಂಥ ಕೆಲಸವೂ ಆಗಬೇಕಾಗಿದೆ. ಈಗ ನಾನು ವೆಂಕಟರಮಣ ಅವರು ಹೇಳಿದರು, ಸುಮಾರು 4 ಕೋಟಿಯ ಒಂದು ಪ್ರಕಲ್ಪ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ ಅಂತೇಳಿ. ಸಾಧ್ಯ ಪಾಲಕರಲ್ಲಿ ಯಾರ್ಯಾರಿಗೆ ಸಾಧ್ಯ ಇದೆಯೋ ಅವರೆಲ್ಲರೂ ಕೂಡ ಈ ಒಂದು ಕೆಲಸಕ್ಕೆ ನೀವು ಕೂಡ ಕೈ ಜೋಡಿಸ್ತೀರಿ ಅಂತಕ್ಕಂಥ ಒಂದು ಜೋಡಿಸ್ಬೇಕು ಅಂತ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ತುಂಬ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ನಾವು ಬಂಧುಗಳಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕೊಡಗಿನಿಂದ ಬಂದಿರುವಂಥ ಸುಬ್ರಹ್ಮಣ್ಯ ಉಪಾಧ್ಯಾಯರು ಒಂದು ಶುಭ ನುಡಿ. ಸರ್ವರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮೆಲ್ಲರ ಪ್ರೇರಣಾದಾಯಕರು, ಕರ್ನಾಟಕದಲ್ಲಿ ಹಿಂದುತ್ವದ ಆಧಾರ ಸ್ತಂಭವೂ ಆದಂತಹ ನಮ್ಮೆಲ್ಲರ ಪ್ರಾತಸ್ಮರಣೀಯರಾದಂತಹ ಸನ್ಮಾನ್ಯ ಪ್ರಭಾಕರ್ ಭಟ್ರೆ, ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಹಿರಿಯರೇ, ಎಲ್ಲ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊಂದಿದಂತಹ ಎಲ್ಲ ನನ್ನ ಬಂಧು ಬಾಂಧವರೇ, ಈ ಶಾಲೆಯ ಆಡಳಿತ ವರ್ಗದವರೇ, ಹಾಗೆ ಇಷ್ಟು ಹೊತ್ತು ಅದ್ಭುತ ಕಾರ್ಯಕ್ರಮದ ರೂವಾರಿಗಳಾದಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಗುರುವೃಂದದವರೇ, ಹಾಗೆ ಮಕ್ಕಳೇ, ಪೋಷಕ ಬಂಧುಗಳೇ, ಹಾಗೂ ಈ ಭಾಗದ ಎಲ್ಲ ಕಿರಿಯರೇ, ಬಹಳ ಸಂತೋಷ ಆಗ್ತಾಯಿದೆ. ನಾನು ಕಳೆದ ವರ್ಷವೇ ಬರಬೇಕಿತ್ತು. ಸನ್ಮಾನ್ಯ ವೆಂಕಟರಮಣ ಭಟ್ರು ನನ್ನನ್ನು ಕರೆದಿದ್ದರು. ನನಗೇನೋ
ಬರಲಿಕ್ಕೆ ಆಗಲಿಲ್ಲ. ಆದರೆ ನಾನು ಈ ವರ್ಷ ಅದನ್ನೆಲ್ಲವನ್ನು ಪಡ್ಕೊಂಡೆ ಅಂತ ಹೇಳುವಂಥ ಸಂತೋಷ ನನಗೆ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಸನ್ಮಾನ್ಯ ನಮ್ಮ ಮಾನನೀಯ ಹೆಡ್ಗೇವಾರರ ಒಂದು ಏನು ಕಲ್ಪನೆ ಇತ್ತು ಅದು ಇವತ್ತು ಸಾಕಾರ ಆಗಿದೆ. 100 ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮುಂದಿನ ವರ್ಷ 2 ವರ್ಷದಲ್ಲಿ ತುಂಬುತ್ತದೆ. ಆ ಸಂದರ್ಭದಲ್ಲಿ ವ್ಯಕ್ತಿ ನಿರ್ಮಾಣದ ಕಾರ್ಯ ಇಲ್ಲಿಂದಲೇ ಪ್ರಾರಂಭ ಆಗಿದೆ, ಸರಸ್ವತಿ ವಿದ್ಯಾಮಂದಿರದಿಂದಲೇ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಇವತ್ತು ಆಗಬೇಕಾದ್ದು ಅದೇ. ಇದು ಭಾಷಣ ಮಾಡುವ ವೇದಿಕೆ ಅಲ್ಲ, ಆದರೆ ಒಂದು ಹೇಳ್ತೇನೆ, ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ಕಟ್ಟುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದೆ. ಈ ವರ್ಷ ಈ ಯಾವುದು ಶೋಭಕೃತ ನಾಮ ಸಂವತ್ಸರ ಬಹಳ ಸಂತೋಷದ ಸಂವತ್ಸರ. ಒಂದು ಕಡೆಯಲ್ಲಿ ನಮ್ಮೆಲ್ಲರ ಆರಾಧನಾ ಮೂರ್ತಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಿರುವಂಥ ವರ್ಷ, ಇನ್ನೊಂದು ಕಡೆಯಲ್ಲಿ ತಾಯಿ ಸರಸ್ವತಿಯ ನಾವು ಸರಸ್ವತಿ ವಿದ್ಯಾಮಂದಿರದಲ್ಲಿ ಇದ್ದೇವೆ. ಇಷ್ಟು ವರ್ಷ ಆ ನಮ್ಮ ಪಾಕ ಗಡಿಯಲ್ಲಿ ಇದ್ದಂತಹ ನಮ್ಮ ಸರಸ್ವತಿ ಮಂದಿರದಲ್ಲಿ ಪೂಜೆ ನಡೀತಾ ಇರಲಿಲ್ಲ, ಅದು ಬಹಳ ಜೀರ್ಣವಾಗಿ ಹೋಗಿತ್ತು. ಈ ವರ್ಷ ಅದು ಪುನರುಜ್ಜೀವನಗೊಂಡು ಸರಸ್ವತಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ನಾವೇನು ಹೇಳ್ತೇವೆ, ಇವತ್ತು ಶೃಂಗೇರಿಯಿಂದ ನಮ್ಮ ಪುರೋಹಿತರು ಸ್ವಾಮೀಜಿಗಳು ಅಲ್ಲಿಗೆ ಪುರೋಹಿತರನ್ನು ಕಳಿಸಿ ಇವತ್ತು ಅಲ್ಲಿ ಶಾರದಾ ಮಾತೆಯ ಪುನಃ ಪ್ರತಿಷ್ಠಾಪನೆ ಆಗಿದೆ. ಅಂತಹ ಒಂದು ಶುಭ ವರ್ಷ ಕೂಡ ಇವತ್ತು. ಹಾಗೆ ಕಾಶ್ಮೀರದಲ್ಲಿ 370 ಬಿಲ್ ನಾವೆನ್ನು ಎಲ್ಲರೂ ಹೋರಾಟ ಮಾಡಿ 370 ಬಿಲ್ ತೆಗಿಬೇಕು ಅಂತ ಹೋರಾಟ ಮಾಡಿದೆವು. ಆ ಒಂದು ಹೋರಾಟದ ಪ್ರತಿಫಲವಾಗಿ 370ನೇ ವಿಧಿ ಕಾಶ್ಮೀರದಿಂದ ಬಿಟ್ಟು ಹೋದಂಥ ಸಂತೋಷದ ವರ್ಷ. ಇನ್ನೊಂದು ಬಹಳ ದೊಡ್ಡದು, ಬ್ರಿಟಿಷ್ ಸಾಮ್ರಾಜ್ಯ ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡಿತ್ತು, ಆ ಬ್ರಿಟಿಷ್ ಸಾಮ್ರಾಜ್ಯವನ್ನು ಈ ವರ್ಷ ಆಳ್ತಾ ಇರುವಂಥ ಪ್ರಧಾನಿ ನಮ್ಮ ಭಾರತದ ಪ್ರಧಾನಿ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಪಡುವಂತಹ ವರ್ಷ ಕೂಡ. ಹೀಗೆ ಈ ಶೋಭಕೃತ ನಾಮ ಸಂವತ್ಸರ ಎಲ್ಲ ರೀತಿಯಲ್ಲಿಯೂ ನಮ್ಮ ಭಾರತಕ್ಕೆ ಹಿಂದುತ್ವಕ್ಕೆ ಒಳ್ಳೆಯದು ಮಾಡಿದಂತಹ ವರ್ಷ. ಈ ವರ್ಷವನ್ನು ನಾವು ಎಲ್ಲ ಸಮಯದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಇವತ್ತು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಾವು ಸಂತೋಷ ಪಡುವಂಥ ಸಂಭ್ರಮ ಪಡುವಂಥ ದಿನಗಳು ಮುಂದಿನ 22ನೇ ತಾರೀಕು. ನಾವೆಲ್ಲ ಒಂದಾಗಿ ಆ ದಿನವನ್ನು ಸಂತೋಷದ ಸಂಭ್ರಮದ ದಿನವಾಗಿ ಆಚರಿಸುವ ಹಾಗೆ. ಸರಸ್ವತಿ ವಿದ್ಯಾಮಂದಿರದ ಬಗ್ಗೆ ಹೇಳುವುದಿದ್ರೆ ಈಗಾಗಲೇ ಹೇಳಿದ್ದಾರೆ 4.5 ಕೋಟಿ ರೂಪಾಯಿ. ಇವತ್ತು ವ್ಯಕ್ತಿ ನಿರ್ಮಾಣದ ಕೆಲಸ ಮಾಡುವಂತಹ ಸಂಸ್ಥೆಗಳಿಗೆ ಹೊರಗಡೆ ನೋಡಿದರೆ ನನ್ನ ಹೆಂಡತಿ ಕೂಡ ಒಬ್ಬಳು ಶಿಕ್ಷಕಿ, ಅವಳು ಸರ್ಕಾರಿ ಶಾಲೆಯ ಶಿಕ್ಷಕಿ. 6 ಮಕ್ಕಳನ್ನು ಉತ್ತರಕ್ಕೆ ಹೋಗಿ ಅಂತ ಹೇಳಿದರೆ ಅವರು ದಕ್ಷಿಣಕ್ಕೆ ಹೋಗ್ತಾರೆ. ಒಂದುಗೂಡಿಸಿ ಕೆಲಸ ಮಾಡುವಂಥ ಅನುಶಾಸನ ತರುವಂಥ ಕೆಲಸ ಇವತ್ತು ಅವರು ಸರ್ಕಾರಿ ಶಾಲೆಗಳಲ್ಲಿ ಆಗದೇ ಇರುವಂಥದ್ದು ಬಹಳ ದುಃಖದಾಯಕ. ಇವತ್ತು ಅಂತಹದನ್ನು ಮೀರಿಸಿ ನಮ್ಮ ಶಾಲೆಗಳು ಮಂದಿರಗಳು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ನಡೀತಿರುವಂತಹ ಸಂಸ್ಥೆಗಳು ಇವತ್ತು ಎಲ್ಲರನ್ನು ಒಂದುಗೂಡಿಸಿ ತಗೊಂಡು ಹೋಗ್ತಾ ಇರುವಂಥ ಅನುಶಾಸನಯುಕ್ತವಾಗಿ ತಗೊಂಡು ಹೋಗ್ತಾ ಇರುವಂಥದ್ದು ಬಹಳ ಸಂತಸ ಪಡುವಂಥದ್ದು. ನಾನು ಒಂದು ಮಾತು ನಮ್ಮ ಎಲ್ಲ ಬಂಧುಗಳಿಗೆ ಪೋಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕಲಿತಂಥ ಸರಸ್ವತಿ ವಿದ್ಯಾಮಂದಿರದಲ್ಲಿ ಕಲಿತಂಥ ಮಕ್ಕಳು ಜೀವನದಲ್ಲಿ ಸೋಲುವುದಿಲ್ಲ ಅಂತ ಹೇಳುವಂಥ ಮಾತನ್ನು ನಿಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಮಾತ್ರ ಎಲ್ಲ ನಿಮ್ಮ ಪಕ್ಕದ ಮನೆಯ ಅಕ್ಕಪಕ್ಕದ ಮನೆಯ ಮಕ್ಕಳನ್ನು ಕೂಡ ಇಲ್ಲಿಗೆ ಸೇರಿಸುವ ಮೂಲಕ ಅವರ ಜೀವನವನ್ನು ಕೂಡ ರಾಷ್ಟ್ರೀಯ ಜೀವನದ ಕಡೆಗೆ ಕಲಿಸುವಂತಹ ಈ ಶಾಲೆಗೆ ಸೇರಿಸುವಂತಹ ಕೆಲಸ ನೀವು ಮಾಡಿದರೆ ಅದೊಂದು ಪುಣ್ಯ ಕೆಲಸ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ಶಿರಬಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಮಚಂದ್ರ ಭಟ್ರು ಕೂಡೂರು 2 ಶುಭ ಹಾರೈಕೆ. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಪುಟಾಣಿಗಳೇ, ಮಕ್ಕಳೇ ಮತ್ತು ಮಕ್ಕಳ ಹೆತ್ತವರೇ ಮತ್ತು ಈ ಊರಿನ ಸಮಸ್ತ ನಾಗರಿಕರೇ, ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶ್ರೀಯುತ ವೆಂಕಟರಮಣ ಮತ್ತು ಅವರ ಎಲ್ಲ ಬಳಗಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಹಾರ್ದಿಕವಾದಂಥ ಶುಭಾಶಯಗಳು. ಅದಷ್ಟು ಸುಲಭ ಇರಲಿಲ್ಲ. ಪುಟಾಣಿ ಮಕ್ಕಳು, ಅವರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಏಕಾಗ್ರತೆ ಇರೋದಿಲ್ಲ. ಆದರೆ ನಾವು ನೋಡಿದಂಥ ಪ್ರತಿಯೊಂದು ಆಟೋಟ ಆ ಒಂದು ಇವೆಂಟ್ಸ್ಗಳೇನಿದೆ
ಅದರಲ್ಲಿ ಎಲ್ಲದಲ್ಲಿ ಕೂಡ ಅವರ ಶ್ರದ್ಧೆ ಮತ್ತು ಕಾಳಜಿ ಕಾಣ್ತಾ ಇತ್ತು. ನನ್ನ ಪಕ್ಕದಲ್ಲೇ ವೆಂಕಟರಮಣ ಅವರು ಕೂತಿದ್ದರು, ಬಹಳ ನಿರಾಳವಾಗಿದ್ದರು. ನನಗೆ ಗೊತ್ತಿದೆ ಅವರ ಮುಂದಾಳತನದಲ್ಲಿ ಇದೆಲ್ಲ ಇಷ್ಟು ಕ್ರೀಡೆಗಳು ನಡೆದಿದೆ. ಭಾಳ ನಿರಾಳವಾಗಿದ್ದರು. ಅಂದರೆ ಅವರು ಎಲ್ಲ ಇಲ್ಲಿಯ ಶಿಕ್ಷಕರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಆ ಶಿಕ್ಷಕರು ಆ ಮಕ್ಕಳಿಗೆ ಒಂದು ಏನು ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಬಹಳ ಯಶಸ್ವಿಯಾಗಿ ಆಗಿದೆ. ಭಾಳ ಚೆನ್ನಾಗಿ ಮಾಡಿದ್ದೀರಿ. ಇದನ್ನು ನಡೆಸಿಕೊಟ್ಟಂಥ ಎಲ್ಲ ವೆಂಕಟರಮಣ ಮತ್ತು ಬಳಗಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ, ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಹೇಳ್ತಾ, ಹಿಂದೆ ನಿಂತವರು ಇದರ ರೂವಾರಿಗಳು ಅವರಿಗೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಇಲ್ಲಿ ಕಲಿಯುವಂಥ ಎಲ್ಲ ಮುದ್ದು ಮಕ್ಕಳು ಮುಂದೆ ಭಾರತದ ಜವಾಬ್ದಾರಿಯುತ ನಾಗರಿಕರಾಗಿ ಬಾಳಿ ಬದುಕಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸ್ತೇನೆ. ನಮಸ್ಕಾರ. ವಿಕಾಸ್ ಪುತ್ತೂರು. ಗೌರವಾನ್ವಿತ ಡಾಕ್ಟರ್ ಪ್ರಭಾಕರ್ ಭಟ್ರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಇನ್ನೂ ಅನೇಕ ಹಿರಿಯರು ಮಾತಾಡಲಿಕ್ಕಿದ್ದಾರೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅನ್ನುವಂಥ ಒಂದು ಮಾತಿದೆ. ಆ ಮಾತಿಗೆ ಗೌರವ ಸೂಚಿಸುವಂತೆ ಇವತ್ತು ಭಾರತದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವನ್ನು ಯಾವ ರೀತಿಯಲ್ಲಿ ಧ್ವಂಸ ಮಾಡಿದ್ರು, ಅದನ್ನು ಯಾವ ರೀತಿ ಪುನರ್ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದೀರಿ. ನಾಡ್ದು ಜನವರಿ 22ನೇ ತಾರೀಕಿಗೆ 500 ವರ್ಷಗಳ ಕನಸು ಏನಿದೆ, ಸನಾತನ ಹಿಂದೂ ಧರ್ಮದ ಪುನರುತ್ಥಾನದ ಸಂಕೇತವಾಗಿ ಜನವರಿ 22ಕ್ಕೆ ಭವ್ಯ ಶ್ರೀರಾಮಚಂದ್ರ ಮಂದಿರದ ಲೋಕಾರ್ಪಣೆ ಆಗಲಿಕ್ಕಿದೆ. ಅದರ ಒಂದು ಮಾದರಿಯನ್ನು ತಾವೆಲ್ಲರೂ ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದೀರಿ. ಮೋದಿಯವರನ್ನು ತೋರಿಸಿದ್ರಿ, ಯೋಗಿಜಿಯವರನ್ನು ತೋರಿಸಿದ್ರಿ. ಆ ಶ್ರೀರಾಮನಂತೆ ಆದರ್ಶ ಬದುಕು ತಮ್ಮದೆಲ್ಲರದ್ದಾಗಲಿ ಅನ್ನುವಂಥ ಆಶಯ, ಅದೇ ರೀತಿಯಲ್ಲಿ ಆ ರೀತಿಯ ವ್ಯಕ್ತಿತ್ವವನ್ನು ಈ ವಿದ್ಯಾ ಕೇಂದ್ರ ತಮಗೆಲ್ಲರಿಗೂ ಒದಗಿಸಲಿದೆ ಅನ್ನುವಂಥ ವಿಶ್ವಾಸದೊಂದಿಗೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ರವೀಶ್ ವಿಟ್ಲ, ಬೆಂಗಳೂರು. ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ಎಲ್ಲ ಆಡಳಿತ ವರ್ಗ ಹಾಗೂ ಶಿಕ್ಷಕ ವರ್ಗದವರೇ, ಪೋಷಕರೇ ಹಾಗೂ ಮಕ್ಕಳೇ, ಅತ್ಯದ್ಭುತ ಪ್ರದರ್ಶನ ನೀಡಿದ್ದೀರಿ ಇವತ್ತು. ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಪ್ರದರ್ಶನಕ್ಕಿಂತ ಕಡಿಮೆ ಇಲ್ಲ ಇದು, ಹೇಳ್ತೇನೆ ನಾನು. ಒಂದು ಮಾತು ಹೇಳಿದರು ವೆಂಕಟರಮಣಣ್ಣ, ಇಲ್ಲಿ 8 ಕಾನ್ವೆಂಟ್ ಶಾಲೆಗಳಿದ್ದಾವೆ ಅಂತ. ಒಂದು ಹೇಳ್ತೇನೆ, ಈ ಮಕ್ಕಳ ಎಲ್ಲ ಪೋಷಕರಿಗೂ ಈ ಶಾಲೆಯಲ್ಲಿ ಅಭಿಮಾನ ಮತ್ತು ಆ ಒಂದು ಧೈರ್ಯ ಇಟ್ಟು ಮಕ್ಕಳನ್ನು ಕಳಿಸಿದ್ದಕ್ಕೆ ಬಹಳ ಅಭಿನಂದನೆಗಳು. ಇವತ್ತಿನ ನಂತರ ನಾನು ಬೆಂಗಳೂರಲ್ಲಿ ಇರೋದು, ಊರಿನವನೇ, ಆದರೆ ಬೆಂಗಳೂರಲ್ಲಿ ವರ್ಕ್ ಮಾಡೋದು. ನಮಗೆಲ್ಲ ಬಹಳ ಆತಂಕ ಇತ್ತು, ಇವತ್ತಿನ ಈ ಮಕ್ಕಳು ಎಲ್ಲಿ ಯಾವ ಥರ ಸಾಕ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯ ಮಾರ್ಗ ತಪ್ಪಿ ಹೋಗುವ ಅವಕಾಶಗಳು ತುಂಬ ಇದೆ ಮಕ್ಕಳಿಗೆ. ಆದರೆ ಇವತ್ತು ನೋಡಿ ಒಂದಂತೂ ನಮಗೆ ಧೈರ್ಯ ಬಂದಿದೆ, ಏನಂದರೆ ಭಾರತದ ಭವಿಷ್ಯ ಇಂಥ ಮಕ್ಕಳ ಕೈಯಲ್ಲಿ ಸುಭದ್ರ ಅಂತ. ದಯವಿಟ್ಟು ಈ ಆದರ್ಶಗಳನ್ನು ಮುಂದೆ ಪಾಲಿಸಿ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮುಂದೆ ಕೆಲಸ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು. ಧರ್ಮೋ ರಕ್ಷತಿ ರಕ್ಷಿತ, ಇದನ್ನು ನಾವು ಮುಂದಿನ ಜೀವನಕ್ಕೆ ಇಡೀ ಆದರ್ಶವಾಗಿ ಮಾಡಿಕೊಂಡು ಮುನ್ನಡೆಯೋಣ. ಎಲ್ಲರಿಗೂ ಅಭಿನಂದನೆಗಳು. ನನಗೆ ಇಲ್ಲಿ ಬಂದು ಇಲ್ಲಿ ಈ ಪ್ರದರ್ಶನವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಆಡಳಿತ ವರ್ಗಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಪ್ರಕಾಶ್ ರಾವ್ ತಲೇಕಿ, ಬೆಂಗಳೂರು. ಓಂ. ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು. ಹಾಗೆ ಈ ಅದ್ಭುತ ಪ್ರದರ್ಶನ ನೀಡಿದಂಥ ಪುಟಾಣಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಕ್ಕಳನ್ನು ತಯಾರು ಮಾಡಿದಂಥ ಆ ಹಿಂದ್ಗಡೆ ಇದ್ದವರನ್ನು ತಯಾರು ಮಾಡಿದಂಥ ಅಧ್ಯಾಪಕ ವರ್ಗ ಇರ್ಬೋದು ಅಥವಾ ಬೇರೆ ಸಹಕಾರ ಮಾಡಿದರೆ ಅವರಿಗೆಲ್ಲ ನನ್ನ ಹೃದಯದ ಅಭಿನಂದನೆಗಳನ್ನು ಮೊದಲಾಗಿ ನಾನು ಸಲ್ಲಿಸಿ ಇಷ್ಟಪಡ್ತೇನೆ. ಯಾಕೆಂದರೆ
ಆ ಗುರು ಇದ್ದಲ್ಲಿ ಗುರಿ ಸಾಧಿಸಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ. ಯಾಕೆಂದರೆ ಮಕ್ಕಳಿಗೆ ಏನು ಹೇಳ್ತೀವಿ ಅದನ್ನು ಅವ್ರು ಮಾಡ್ತಾರೆ. ಅದು ಅವರ ಒಂದು ಈ ಕಲಿಯುವ ಪ್ರಾಯದಲ್ಲಿ ಅವರಿಗೆ ಕಾನ್ಸಂಟ್ರೇಷನಿಂದ ಕೆಲಸ ಮಾಡಿದರೆ ಏನು ಸಾಧಿಸ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ರಿ. ಇದೇ ರೀತಿ ಈ ಶಾಲೆಯಿಂದ ಕರಾಟೆಯಲ್ಲಿರ್ಬೋದು, ಹಾಗೆ ಅಂಕ ಗಳಿಸೋದ್ರಲ್ಲಿರ್ಬೋದು, ಎಲ್ಲದರಲ್ಲಿ ಕೂಡ ಆ ಕರಾಟೆ, ಆ ಭರತನಾಟ್ಯ ಅಥವಾ ನಮ್ಮ ಹಳೆಯ ಆಟೋಟಗಳು ಇವೆಲ್ಲವನ್ನು ನೋಡಿದಾಗ ನಿಜವಾಗಿ ಇಲ್ಲಿ ಕಲಿತ ಮಕ್ಕಳೇ ಧನ್ಯರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಾನು ಇದೇ ಊರಿನವರು, ಇದೇ ಊರಿನಲ್ಲಿ ತಲೇಕಿಯಲ್ಲಿ ಹುಟ್ಟಿ ಬೆಳೆದು ಇದೇ ಕಡಬ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಿ, ಇದೇ ಕಡಬದ ಹೈಸ್ಕೂಲಲ್ಲಿ ಕೂಡ ಓದಿ ಮುಂದೆ ಪುತ್ತನ ವಿವೇಕಾನಂದ ಕಾಲೇಜಲ್ಲಿ ಓದಿ ನಾನು ಉದ್ಯೋಗಾರ್ಥಿಯಾಗಿ ಬೆಂಗಳೂರಿಗೆ ಹೋಗಿ ಸರ್ಕಾರಿ ಕೆಲಸದಲ್ಲಿ ಇದ್ದು ನಿವೃತ್ತಿಯಾಗಿ 8 ವರ್ಷ ಆಯಿತು. ಆದರೆ ವೆಂಕಟರಮಣರಾಯರು ನಾನು ಕರೆದಾಗ ನಾವೇನು ಸಾಧನೆ ಮಾಡಿದವನು ಕರೆಸ್ತೀವಿ ಅಂತ ಹೇಳಿದ್ರು. ನಮ್ಮ ಸಾಧನೆ ಏನಿಲ್ಲಪ್ಪ, ನಮ್ಮ ಸಾಧನೆ ಈ ಮಕ್ಕಳ ಮುಂದೆ ನೋಡಿದರೆ ಬಹಳ ಏನು ಕ್ಷೀಣವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಬದುಕಿನ ಹೋರಾಟಕ್ಕೆ ಹೋದವರು, ಅದೇ ಇಲ್ಲಿ ಉದ್ಯೋಗದ ಅವಕಾಶ ಇಲ್ಲದೆ ಅಲ್ಲಿ ಹೋಗಿ ಬದುಕಿದವರು. ಆದರೆ ಈ ಮಕ್ಕಳನ್ನು ನೋಡಿದರೆ ಇವರು ಮುಂದೆ ಏನು ಬೇಕಾದರೂ ಸಾಧಿಸ್ಬೋದು. ನಮ್ಮ ದೇಶವನ್ನು ಕಟ್ಟುವುದರಲ್ಲಿ ಇವರ ಭಾಗ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಹಾಗಾಗಿ ಇಲ್ಲಿ ಕಳಿಸಿದಂಥ ಆ ಪೋಷಕರು, ಅಪ್ಪ ಅಮ್ಮನವರು, ಹಾಗೆ ಇದನ್ನು ಕಲಿಸಿದಂಥ ಗುರುವರ್ಗದವರು, ಹಾಗೆ ಅದಕ್ಕೆಲ್ಲ ಸಹಕರಿಸಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆ ಧೈರ್ಯ, ಆ ಕಾನ್ಸಂಟ್ರೇಷನ್ನು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ಉಪಯೋಗ ಮಾಡಿಕೊಳ್ಳಿ. ನೀವು ಕೂಡ ಮುಂದೆ ಭಾರತದ ಒಂದೊಂದು ಮಾಣಿಕ್ಯ ರತ್ನವಾಗಿ ಬೆಳಗಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಯಾಕೆಂದರೆ ಆಗಲೇ ಯಾರು ಹೇಳಿದರು, ಈ ಯಾವುದೋ ಪ್ರೊಫೆಷನಲ್ಸ್ ಆದ ಸರ್ಕಸಲ್ಲೆಲ್ಲ ನೋಡ್ತೀವಿ ನಾವು. ಹಾಗೆ ಇಂಥ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಈ ಕುಗ್ರಾಮದಲ್ಲಿ, ಈಗೇನೋ ತಾಲೂಕು ಆಗಿದೆ, ಆದರೆ ಅಂಥ ಒಂದು ಜಾಗದಲ್ಲಿ ಇದನ್ನು ಕಲಿತು ಮಾಡಿದ್ದೀರಾ. ನಿಮಗೆಲ್ಲ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಮಕ್ಕಳೇ. ದೇವರು ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ. ಆಮೇಲೆ ಇನ್ನೊಂದು ವಿಷಯ, ನಾ ಬರುವ ತಿಂಗಳು 22ಕ್ಕೆ ಬಹಳ ವರ್ಷದಿಂದ ನಾವು ಕಾದು ಕುಳಿತಂತಹ ಆ ರಾಮನ ಪೂಜೆಯನ್ನು ನಿಂತೋಗಿತ್ತೋ ಆ ರಾಮನ ದೇಗುಲವಾದ ಪ್ರತಿಷ್ಠಾಪನೆ ಆಗಿ ಅಲ್ಲಿ ರಾಮನಿಗೆ ನಿತ್ಯ ಪೂಜೆ ನಡೀತಾ ಇದೆ. ಆ ದಿನವನ್ನು ನಾವೆಲ್ಲ ಒಂದು ಬಹಳ ಸಂತೋಷ ದಿನ, ಹೇಗೆ ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತೀರಾ, ಹೇಗೆ ನಿಮ್ಮ ಊರಿನ ಜಾತ್ರೆಯನ್ನು ಸಂಭ್ರಮದಿಂದ ಮಾಡ್ತೀರಾ, ಅದೇ ರೀತಿ ನೀವು ಮಾಡಿ ಅದರಿಂದ ನೀವು ಪುನೀತರಾಗಿ ಅದಕ್ಕೆ ಒಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಅಂತ ಹೇಳುವ ರಾಮತಾರಕ ಮಂತ್ರವನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ದಿನದಲ್ಲಿ ಒಂದು 100 ಸಾರಿ ಹೇಳಿದರೆ ಅದೇ ನಿಮ್ಮನ್ನು ಕಾಯುವಂಥ ರಾಮ ರಕ್ಷೆ ಆಗಿ ನಿಮ್ಮನ್ನು ಕಾಯ್ತದೆ ಅಂತ ಹೇಳೋದನ್ನು ಈಗೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಮಕ್ಕಳದನ್ನು ಗಮನಿಸಲಿ, ಪೋಷಕರು ಕೂಡ ಅದಕ್ಕೆ ಸಹಕರಿಸಿ, ಗುರುವಂದದವರು ಅದನ್ನು ಸಹಕರಿಸಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಾವೊಂದು ಕನಸು ನೋಡಿದಂಗೆ ಆಯಿತು, ಆ ರಾಮ ಮಂದಿರ ಹೇಗೆ ಇರ್ತದೆ ಅಂತ. ನಾವು ಅಯೋಧ್ಯೆಗೆ ಹೋಗಿಲ್ಲ, ಆದರೆ ಇಲ್ಲಿದ್ದವರಿಗೆಲ್ಲ ಅಯೋಧ್ಯೆಯನ್ನು ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರಿ. ಮತ್ತೊಮ್ಮೆ ಅದನ್ನು ತಯಾರು ಮಾಡಿದಂತಾದರೆ ಹಿಂದೆ ಯಾರೆಲ್ಲ ಅದನ್ನು, ಯಾಕೆಂದರೆ ನಮ್ಮ ಮನೆಯಲ್ಲಿ ಒಂದು 10 ಜನ ನೆಂಟರು ಬರ್ತಾರಂದರೆ ಅವರಿಗೆ ಒಂದು ತಯಾರು ಮಾಡಲಿಕ್ಕೆ ಮನೆಯಲ್ಲಿ ಏನೋ ಗಡಿಬಿಡಿ ಏನೋ ತೊಂದರೆಗಳಿರ್ತದೆ. ಅಂಥದ್ರಲ್ಲಿ ಇಷ್ಟೊಂದು ಅದ್ಭುತ ಕಾರ್ಯಕ್ರಮ, ಈ ಶಿಸ್ತಿನ ಕಾರ್ಯಕ್ರಮ, ನಮ್ಮ ಶಿಸ್ತಿನ ಸಿಪಾಯಿ ಪ್ರಭಾಕರ ಭಟ್ರ ನೇತೃತ್ವದಲ್ಲಿ ನಡೆಯುವಂಥ ಈ ಸ್ಕೂಲು ಅದಕ್ಕೆ ಒಂದು ಅನ್ವರ್ಥಕವಾಗಿ ಹೆಸರು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಮತ್ತೊಮ್ಮೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮಿಂದಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಅಭಿನಂದನೆಗಳು. ತಾಯಂದಿರೇ, ಮಕ್ಕಳೇ, ಗುರುವಂದದವರೇ ಅಂತ ಹೇಳೋದು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಈ ವಿದ್ಯಾಸಂಸ್ಥೆ ಪ್ರಾರಂಭದಿಂದಲೂ ಕಟ್ಟಲಿಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮಾರ್ಗದರ್ಶನ ಮಾಡ್ತಿರುವಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡಕ ಇವರಿಂದ ಶುಭ ಹಾರೈಕೆ. ಎಲ್ಲರಿಗೂ ಜೈ ಶ್ರೀರಾಮ್. ಶ್ರೀರಾಮ್. ಸರಸ್ವತಿ ವಿದ್ಯಾಲಯದ ಕ್ರೀಡೋತ್ಸವ ಸಮಾರಂಭವನ್ನು ನೋಡಿ ಎಲ್ಲ ಹಿರಿಯರು ಎಲ್ಲ ರೀತಿಯ ಆಶೀರ್ವಾದ ಮಾಡಿದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕಳೆದ ಸುಮಾರು 60 ವರ್ಷಗಳಿಂದ ವಿವೇಕಾನಂದರ ಚಿಂತನೆಯನ್ನೇ ತರಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿತ್ತು. ವಿವೇಕಾನಂದರು ಏನು ಹೇಳ್ತಾಯಿದ್ರು ಅಂತ ಕೇಳಿದರೆ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್ ಅಂತ. ಮನುಷ್ಯನಲ್ಲಿ ಅದಮ್ಯವಾದಂಥ ಒಂದು ಶಕ್ತಿ ಇದೆ, ಅದನ್ನೇ ದೈವಿ ಶಕ್ತಿ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ಹೊರಗೆ ತರಬೇಕು ಅಂತ. ಇವತ್ತಿನ ಶಿಕ್ಷಣದಲ್ಲಿ ಬರೀ ಅಂಕವನ್ನು ಹೊರಗೆ ತರುವಂಥ ಒಂದು ಪ್ರಯತ್ನ ಇದೆ. ಅಂದರೆ ಬುದ್ಧಿಗೆ ಮಾತ್ರ ಚಿಂತನೆಯನ್ನು ಕೊಡುವಂಥದ್ದು. ಅದಕ್ಕಿಂತ ವಿಶೇಷವಾಗಿ
ಅದು IQ ಅಂತ ಹೇಳ್ತಾರೆ, ಅದಕ್ಕೆ ಇಂಟೆಲಿಜೆಂಟ್ ಕೋಶಂಟ್ ಅಂತ. ಅದು ಬಿಟ್ಟು ಇನ್ನೂ ಒಂದಷ್ಟು ಇದೆ, ಅದನ್ನು ಜೋಡಿಸುವಂಥ ಕೆಲಸ ಅದು ಭಾರತದ್ದು, ಅದು ವಿವೇಕಾನಂದರು ಹೇಳಿರುವಂಥದ್ದು. ಅದೇನು ಅಂತ ಕೇಳಿದರೆ ಕಲ್ಚರಲ್ ಕೋಶಂಟ್ ಅಂತ, ಸಾಂಸ್ಕೃತಿಕವಾದಂಥ ಶಕ್ತಿ ಅವನ ಹತ್ರ ಇದೆ ಅಂತ. ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಡಿಸಿದ್ದೇವೆ. ಇಮೋಷನಲ್ ಕೋಶಂಟ್ EQ ಅಂತ, ಭಾವನಾತ್ಮಕ ಸಂಗತಿ, ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಸ್ಪಿರಿಚುವಲ್ ಕೋಶಂಟ್ ಅಂತ, ಆಧ್ಯಾತ್ಮ ಚಿಂತನೆ ಅವನಿದೆ, ಅದನ್ನು ಕೊನೆಯಲ್ಲಿ ನಾವು ಸೇರಿಸ್ಕೊಂಡಿದ್ದೇವೆ. ಹೀಗೆ ಒಂದು ಸಮಗ್ರವಾಗಿ ಒಬ್ಬ ವ್ಯಕ್ತಿಯನ್ನು ಬೆಳೆಸುವುದು ಹೇಗೆ ಅಂತ ಹೇಳುವಂಥ ಹಿನ್ನೆಲೆಯಿಂದ ಸರಸ್ವತಿ ವಿದ್ಯಾಲಯದ ಇವತ್ತಿನ ಕ್ರೀಡೋತ್ಸವ ನಡೆದಿದೆ ಅಂತ ಎಲ್ಲರ ಭಾವನೆ. ಅದಕ್ಕೆ ಶಬ್ದ ರೂಪ ಕೊಟ್ಟಿದ್ದೇನೆ ಅಷ್ಟೇ. ಒಟ್ಟು ನಮ್ಮ ಹಿಂದೂ ಸಮಾಜ ಅದು ಸೋಲಿನ ಸಮಾಜ, ಅದು ಅನಾಗರಿಕ ಸಮಾಜ, ಅದೊಂದು ಹೇಡಿ ಸಮಾಜ, ದುರ್ಬಲ ಸಮಾಜ ಅಂತ ನಮಗೆ ಮೆಕಾಲೆ ಶಿಕ್ಷಣದ ಮುಖಾಂತರ ಹೇಳ್ತಾ ಬಂದಿದ್ರಲ್ಲ, ಅದನ್ನು ಬದಲಾವಣೆ ಮಾಡಿ ಇದೊಂದು ಅತ್ಯಂತ ಶಕ್ತಿಯುತವಾದಂಥ ಸಮಾಜ, ಒಂದು ಪೌರುಷತ್ವದ ಸಮಾಜ, ಒಂದು ಶಕ್ತಿಶಾಲಿಯಾದಂಥ ಸಮಾಜ, ಒಂದು ಧೈರ್ಯದ ಸಮಾಜ ಅಂತ ಹೇಳುವಂಥ ಚಿಂತನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಸಂಸ್ಥೆ ಪ್ರಾರಂಭ ಆಗಿದೆ. ಮುಂದಿನ ವರ್ಷಕ್ಕೆ 20ನೇ ವರ್ಷಕ್ಕೆ ಕಾಲಿಡ್ತಾ ಬಂದಿದೆ. ಕಳೆದ 19 ವರ್ಷಗಳಲ್ಲಿ ಇಲ್ಲಿರುವಂಥ ಪೋಷಕರು, ಅನೇಕರು ಪೋಷಕರಲ್ಲ, ಇಲ್ಲಿ ಸುಮ್ಮನೆ ನೋಡಲಿಕ್ಕೆ ಬಂದಿದ್ದೀರಾ. ಮುಂದಿನ ವರ್ಷದಿಂದ ನೀವು ಪೋಷಕರಾಗಿ ಈ ಸಂಸ್ಥೆ ಇಷ್ಟು ಚೆನ್ನಾಗಿದೆ ಅಂತ ಹೇಳುವಂಥ ದೃಷ್ಟಿಯಿಂದ ನೀವೆಲ್ಲರೂ ಆಗದಿಂದ ಇವತ್ತಿನ ಅಲ್ಲಾಡದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮಗೆ ಬೇಕಾದಂಥ ಶಿಕ್ಷಣವನ್ನು ನಾವು ಕೊಡ್ತೇವೆ ಇಲ್ಲಿ. ಅದಕ್ಕೋಸ್ಕರ ಮುಂದಿನ ವರ್ಷ ನಮ್ಮ ಈ ಶಾಲೆಗೆ, ಸರಸ್ವತಿ ವಿದ್ಯಾಲಯಕ್ಕೆ ನನ್ನ ಮಗುವನ್ನು ಕಳಿಸ್ತೇನೆ. ನೀವು 1ನೇ ತರಗತಿ ಕಳಿಸ್ಬೋದು, ಅಥವಾ LKG ಕಳಿಸ್ಬೋದು, ಅಥವಾ ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸ್ಬೋದು. ಯಾವುದಾದ್ರೂ ಆ ರೀತಿಯ ಶಿಕ್ಷಣ ನಾವು ಕೊಡುವಂಥದ್ದು ಮಾಡ್ತೇವೆ. ಭಾಷೆ ಬೇರೆ ಆದರೂ ಭಾವ ಒಂದೇ, ಒಳಗಿರುವಂಥ ಚಿಂತನೆ ಒಂದೇ. ಆ ದೃಷ್ಟಿಯಿಂದ ಈ ಸಂಸ್ಥೆ ಇನ್ನಷ್ಟು ಬೆಳಗಬೇಕು. ಎಲ್ಲ ಕಡೆಯಿಂದ ಆಕ್ರಮಣಗಳು ನಡೀತಾ ಇದೆ, ಮತಾಂತರ ನಡೀತಾ ಇದೆ. ಅದರ ಮಧ್ಯದಲ್ಲಿ ಹಿಂದೂ ಸಮಾಜವನ್ನು ಉಳಿಸಿಕೊಳ್ಳೋದಂದರೆ ನನ್ನ ಕುಟುಂಬವನ್ನು ಉಳಿಸಿಕೊಂಡ ಹಾಗೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ನನ್ನ ಮನೆ, ನನ್ನ ಕುಟುಂಬ ಅದು ಉಳಿದರೆ ಆವಾಗ ಎಲ್ಲ ಉಳಿತದೆ. ಅದಕ್ಕೋಸ್ಕರ ನನ್ನ ಮನೆ ಮತ್ತು ನನ್ನ ಕುಟುಂಬ ಉಳಿಬೇಕಾದರೆ ಸರಸ್ವತಿ ವಿದ್ಯಾಲಯಕ್ಕೆ ನಿಮ್ಮ ಮಗುವನ್ನು ಕಳಿಸಿ ಎಲ್ಲ ರೀತಿಯಿಂದ ಸಹಕಾರ ಮಾಡಿ. ಜನ ಬೇಕು, ಧನ ಬೇಕು, ಎಲ್ಲ ರೀತಿಯಿಂದ ಸಹಕಾರ ಮಾಡ್ತೀರಿ. ಇಲ್ಲಿ ಬಂದವರೆಲ್ಲರೂ ಸಹಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆರ್ಥಿಕವಾದಂಥ ಸಹಕಾರ ನೀವು ಮಾಡಿ. ಊರಿನವರೆಲ್ಲರೂ ಆರ್ಥಿಕ ಮತ್ತು ಜನಗಳ ಸಹಕಾರವನ್ನು ಮಾಡ್ತೀರಾ ಅಂತ ಅಂದುಕೊಂಡಿದ್ದೇನೆ. ಎಲ್ರಿಗೂ ಶುಭವಾಗಲಿ. ವಂದೇ ಮಾತರಂ. ಧನ್ಯವಾದ. ಸಂಸ್ಥೆ ಅಧ್ಯಕ್ಷರು ರವಿರಾಜ್ ಶೆಟ್ಟಿ ಅವರಿಂದ. ಇವತ್ತಿನ ಈ ಕ್ರೀಡೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಈ ಭಾಗದಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಆಗಬೇಕಾದ್ರೆ ಅದನ್ನು ಕನಸನ್ನು ನಮ್ಮೆಲ್ಲರಲ್ಲಿ ಬಿತ್ತಿ ಇವತ್ತೊಂದು ದೊಡ್ಡ ಹೆಮ್ಮರವಾಗಿ ನಡೀತಾ ಇರುವುದನ್ನು ನೋಡುವುದಕ್ಕೆ ತುಂಬ ಖುಷಿ ಕೊಡ್ತಕ್ಕಂತಹ ಆ ಒಂದು ಹೆಮ್ಮೆ, ಅದರ ಪಾಲು ನಮ್ಮೆಲ್ಲರಿಗೂ ಪ್ರೇರಣಾದಾಯಕ ಶಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಎಲ್ಲ ಪುಟಾಣಿ ಮಕ್ಕಳ ಪ್ರತಿಭೆಯನ್ನು ನೋಡಿ ಹರ್ಷವನ್ನು ತುಂಬಿ ನಮ್ಮ ಈ ಸಂಸ್ಥೆಗೆ ಶುಭ ಹಾರೈಸಿದಂಥ ಮತ್ತು ಶ್ರೀಮಾನ್ ಮಾತಾಜಿ ಮಕ್ಕಳಿಗೆ, ಪೋಷಕರಿಗೆ, ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ದುಡಿದಂಥ ಎಲ್ರಿಗೂ ಅತ್ಯಂತ ಸಂತಸದಿಂದ ಶುಭ ಹಾರೈಸಿದಂಥ ಎಲ್ಲ ಅತಿಥಿ ಸಜ್ಜನ ಗಣ್ಯರಿಗೆ ವಂದನೆಗಳು. ಜೊತೆಯಲ್ಲಿ ಪುಟಾಣಿ ಮಕ್ಕಳಿಗೂ, ಶ್ರೀಮಾನ್ ಮಾತಾಜಿಗಳಿಗೂ, ಪಾಲಕರಿಗೂ ಮತ್ತು ಸ್ವಯಂ ಸೇವಕರಾಗಿ ದುಡಿದಂಥ ಎಲ್ಲ ಈ ಭಾಗದ ಸರಸ್ವತಿ ಕುಟುಂಬದ ಸದಸ್ಯರಿಗೆ ಅತ್ಯಂತ ಹೆಮ್ಮೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಕ್ಕೆ ಶಾಂತಿ ಮಂತ್ರ ಸ್ಥಿತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
ಭಾರತ್ ಮಾತಾ ಕಿ ಜೈ. ಇದೀಗ ಧ್ವಜಾವತರಣ ಕಾರ್ಯಕ್ರಮ ನಡೀಲಿಕ್ಕಿದೆ. ಬಂದಿರುವಂತಹ ಎಲ್ಲ ಸಜ್ಜನ ಬಂಧುಗಳು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಉತ್ತಿಷ್ಟ. ರಮ ಶಾಲಾಧ್ಯಕ್ಷ ಧ್ವಜ ಪ್ರಣಾಮ್. 1 2 3. ಬಿಚ್ಚಲಿಲ್ಲ. ವಿಶ್ರಮ. ಉಪವಿಶ. ಬಂದಿರುವಂತಹ ಎಲ್ಲರಿಗೆ ಭೋಜನದ ವ್ಯವಸ್ಥೆ ಇದೆ. ಬಂಧುಗಳು ಸರತಿ ಸಾಲಿನಲ್ಲಿ ಬಂದು ಭೋಜನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಮಕ್ಕಳಿಗೆ